ಈ 24 hours ಚಾಲೆಂಜ್ ಅಂತ ಮಾಡ್ತೀರಾ. ಸೊ ಇಸ್ ಇಟ್ ಟ್ರೂ? ಫಸ್ಟ್ ಟೈಮ್ ಮಾಡಿದಾಗ ನನ್ನ ಕೈಲಿ ಫುಲ್ ಇರಕ್ ಆಗ್ಲಿಲ್ಲ. ತುಂಬಾ ಜನ ಏನಂತಾರೆ ಹಿಂದಿ ಯೂಟ್ಯೂಬರ್ಸ್ ಮಾಡ್ತಿರೋದು ಇವ್ರು ಮಾಡ್ತಿದ್ದಾರೆ ಅಂತಂತಾರೆ. ಹಿಂದಿ ಯೂಟ್ಯೂಬರ್ಸ್ ಇಂಗ್ಲಿಷ್ ಯೂಟ್ಯೂಬರ್ಸ್ ನೋಡ್ ಮಾಡ್ತಾರೆ. ಯಾರು ಮಾಡಿಲ್ದಿರೋದ್ನ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ. ಲವ್ ಯು ಟು ಬೇಬಿ. ಈ ಟ್ರಾನ್ಸ್ಜೆಂಡರ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ದುಡ್ಡು ಪ್ರಾಬ್ಲಮ್ ಇರ್ಬೋದು ಅಂತ. ಅದಕ್ಕಿಂತ ಜಾಸ್ತಿ ಜನ ಅವ್ರನ್ನ ಟ್ರೀಟ್ ಮಾಡೋ ರೀತಿ. ಫಿಲಮ್ ಅಲ್ಲ ಇದು, ಆಕ್ಟ್ ಮಾಡ್ತಿಲ್ಲ ನಾವು, ಯಾಕಂದ್ರೆ ರಿಯಾಲಿಟಿ ಅದು. ಮಶಾನಕ್ಕೆ ಹೋಗ್ಬಿಟ್ಟು ಊಟ ಮಾಡೋದು ಕುತ್ಕೊಂಡು, ಅದೆಲ್ಲ ಹೆಂಗ ಐಡಿಯಾ ಬಂದಿದ್ದು? ಗೋರಿ ಮೇಲೆ ಊಟನೂ ಮಾಡಿದೀವಿ, ಗೋರಿ ಮೇಲೆ ಅಡುಗೆನೂ ಮಾಡಿದೀವಿ. ಇವಾಗ ಫುಲ್ ನೈಟು ಇದ್ದೇ ಗೋರಿ ಮೇಲೆ ಇರ್ತೀವಿ ನಾವು. ಈ ಮಿಸ್ಟರ್ ಬೀಸ್ಟ್ ಹೇಗ್ ಬಂತು? ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್, ನನಗೆ ಜನ ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಅದೊಂಥರ ಏನೋ ಒಂಥರ ಖುಷಿ. ನನಗೇನಾದ್ರು ಜಾಸ್ತಿ ಮಾತಾಡಿದ್ರೆ ಹೊಡ್ಬಿಡೋರು, ಇಲ್ಲ ಕ್ಯಾಮ್ರಾ ಏನಾದ್ರು ಕಿತ್ತಾಕ್ಬಿಡೋರು, ಏನಾರು ಮಾಡ್ಬಿಡೋರು. ನನ್ ಬೇಕಾದ್ರೆ ಚಾನಲ್ ಬೇಕಾದ್ರೆ ನಂಬರ್ ಎಲ್ಲ ತಗೊಳ್ಳಿ, ನಾನೇನ್ ಮಾಡ್ಬೇಕು. ಅದಾದ್ಮೇಲೆ ಫುಲ್ ವೈರಲ್ ಆಗ್ತದೆ ವಿಡಿಯೋ. ಯಾರು ಕ್ವಶನ್ ಮಾಡ್ತಿರಲಿಲ್ಲ ಫಸ್ಟ್. ನಾನು ಕೂಡ ಒಳ್ಳೆ ಯೂಟ್ಯೂಬರ್ ಆಗ್ಬೇಕು ಅಂತೆಲ್ಲ ಅನ್ಕೊಂತಿರ್ತಲ್ಲ, ಅವ್ರಿಗೇನಾದ್ರು ಸಜೆಷನ್ ಕೊಡ್ಬೋದಾ? ನನ್ ಫಸ್ಟ್ ವಿಡಿಯೋ 100K ಹೊಡಿದ್ದು RCB. ಅಂದ್ರೆ ಇದೊಂದು ದೊಡ್ಡ ಸ್ಕ್ಯಾಮ್ ಐತೆ. RCB ಮ್ಯಾಚ್ಗೆ ಸ್ಟೇಡಿಯಂ ಅಲ್ಲಿ ಕರೆಕ್ಟ್ ಟಿಕೆಟ್ ಕೊಡಲ್ಲ. ಏನು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಎಲ್ಲ ಹೇಗಿದೆ? ನಾನು ಯೂಟ್ಯೂಬ್ ಅಲ್ಲಿ ಆರಾಮಾಗಿ ಅರ್ನ್ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ಬದುಕಕ್ಕಾಗಲ್ಲ ಅಂತ ಹೇಳೋದಕ್ಕೆ ಆಗಂಗಿಲ್ಲ. ಒಂದ್ ಕಾಲದಲ್ಲಿ ಫೋನೇ ಇರ್ಲಿಲ್ಲ ನನ್ನ ಹತ್ರ. ಹೊಡೆದೋಗಿರೋ ಫೋನ್ ಇತ್ತು, ಸ್ಯಾಮ್ಸಂಗ್ ಫೋನ್. ಇವಾಗ ನನ್ನ ಹತ್ರ 2 ಐಫೋನೇ ಆಯ್ತು. ಈಗ ಒಂದು ಕ್ವಶನ್ಸ್ ಬರ್ತಿರಲ್ಲ, ವಿಕಾಸ್ ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಂತ. ನಾನು 1 ಲಕ್ಷದವರೆಗೂ ಮಾಡ್ತೀನಿ ಮ್ಯಾಮ್ ಯೂಟ್ಯೂಬ್ ಅಲ್ಲಿ. ನಿಮ್ಗೆ ಒಂದು ಐಫೋನ್ ಇದ್ರೆ ಆರಾಮಾಗಿ ಯೂಟ್ಯೂಬ್ ಮಾಡ್ಬೋದು. ಈಗ ವಿಕಾಸ್ ಅವರಿಗೆ ಗರ್ಲ್ ಫ್ರೆಂಡ್ ಇದಾರಾ? ವಿಕಾಸ್ ಅವರಿಗೆ ಮುಂದೆ ಗೊತ್ತಾಗ. ಹಾಯ್, ಹಲೋ, ನಮಸ್ಕಾರ. ನಮ್ಮ ಕರ್ನಾಟಕ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಮಿಸ್ಟರ್ ಬೀಸ್ಟ್ ಚಾಲೆಂಜಿಂಗ್ ಸ್ಟಾರ್. 24 hours ಚಾಲೆಂಜ್ ಮಾಡೋದ್ರಲ್ಲಿ ಇವರು ನಿಸ್ಸೀಮರು. ಈಗ ಆಲ್ರೆಡಿ ಗೊತ್ತಾಗ್ತಿರುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಇವತ್ತು ಇನ್ಫ್ಲೂಯೆನ್ಸರ್ ಅಲ್ಲಿ ಅವರು ಕೂಡ ಇವತ್ತು ಜನರಲ್ಲಿ ಗುರುತಿಸ್ಕೊಂತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ ಮಿಸ್ಟರ್ ಬೀಸ್ಟ್ ಇವತ್ತು ನನ್ನೊಟ್ಟಿಗೆ ಇದ್ದಾರೆ. ಈಗ ಆಲ್ರೆಡಿ ಗೊತ್ತಾಗಿದೆ, ಬಟ್ ನಾನೇ ಹೇಳ್ಬಿಡ್ತೀನಿ. ಮಿಸ್ಟರ್ ವಿಕಾಸ್ ಗೌಡ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಬಂದು ಕರ್ನಾಟಕ ಟಿವಿಲಿ ಇವತ್ತು ನಮ್ಮ ಜೊತೆ ಮಾತನಾಡ್ತಾ ಇದ್ದೀರಾ. ಅಂಡ್ ಹೇಗೆ ಅನ್ಸ್ತಾ ಇದೆ ಫಸ್ಟ್ ಹೇಳ್ಬೇಕು ನಾನು? ಚೆನ್ನಾಗಿದೆ ಮ್ಯಾಮ್. ಫಸ್ಟ್ ಟೈಮ್ ನಾನು ಟಿವಿ ಚಾನಲ್ಗೆ ಅಂದ್ರೆ ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂನ ಕೊಡ್ತಿರೋದು. ನಾರ್ಮಲ್ ಪಾಡ್ಕಾಸ್ಟ್ ಚಾನಲ್ಗಳು ಕೊಟ್ಟಿದ್ದೆ. ಹಂಗಾಗ್ತಾ ಇದೆ, ಯಾಕೋ ನರ್ವಸ್ ಆಗ್ತಾ ಇದಾರೆ ಏನೋ ಗೊತ್ತಿಲ್ಲ. ನರ್ವಸ್ ಏನಿಲ್ಲ. ಈಗ ಫಸ್ಟ್ ನಾನು ವಿಕಾಸ್ ಅವರೇ ಕೇಳಲೇಬೇಕು ನಿಮಗೆ. ಅಂದ್ರೆ ಮಿಸ್ಟರ್ ಬೀಸ್ಟ್, ಚಾಲೆಂಜಿಂಗ್ ಸ್ಟಾರು, ಇವರೆಲ್ಲ ನಮಗೆ ಗೊತ್ತು, ಕಂಟೆಂಟ್ ಎಲ್ಲ ನೋಡ್ತಾ ಇರ್ತೀವಿ. ಆದ್ರೆ ವಿಕಾಸ್ ಬಗ್ಗೆ ಹೇಳಿ. ಈಗ ವಿಕಾಸ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ. ನನ್ನಲ್ಲಿರೋ ಅಂದ್ರೆ ಯೂಟ್ಯೂಬರ್ ಆಗ್ಬಿಟ್ಟು ಪರ್ಸನಲ್ ಆಗಿ ವಿಕಾಸ್ ಯಾರು? ವಿಕಾಸ್ ಯಾರು ಅಂದ್ರೆ ವಿಕಾಸ್ ಯೂಟ್ಯೂಬರ್ ಹೇಳ್ಬೇಕು ಅಂದ್ರೆ ನನ್ನ ಪರ್ಸನಲ್ ಲೈಫೇ ಯೂಟ್ಯೂಬ್. ಅಂದ್ರೆ ನನ್ನ ಪ್ಯಾಷನ್ ಯೂಟ್ಯೂಬ್ ಅಲ್ವಾ. ಸೊ ನನ್ಗೆ ಇವಾಗ ನನ್ ಮಲ್ಕೊಂಡ್ರು ಯೋಚನೆ ಮಾಡೋದು ಏನಂತಂದ್ರೆ ನಾಳೆ ಏನ್ ಕಂಟೆಂಟ್ ಮಾಡ್ಲಿ, ಡೈಲಿ ಲಾಗ್ ಚಾನಲ್ಗೆ, ನೆಕ್ಸ್ಟ್ ವೀಕ್ಗೆ ಮೇನ್ ಚಾನಲ್ಗೆ ಏನ್ ವಿಡಿಯೋ ಮಾಡ್ಲಿ. ನನ್ 3 ಹೊತ್ತು ಯೂಟ್ಯೂಬ್ ಅಲ್ಲೇ ಮುಳುಗೋಗಿರ್ತೀನಿ. ಇವಾಗ ಆಲ್ರೆಡಿ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಇನ್ನೊಂದ್ ಕಡೆ ವಿಡಿಯೋ ಮಾಡಕ್ಕೆ. ಅದಾದ್ಮೇಲೆ ಡೈಲಿ ಲಾಗ್ ಚಾನಲ್ದು ತಮ್ನೇಲ್ ಎಡಿಟರ್ ಕಳ್ಸಿಲ್ಲ. ನನ್ ತಲೆಯಲ್ಲಿ ಅದೇ ಇರುತ್ತೆ. ಅಂದ್ರೆ ಪರ್ಸನಲಿ ವಿಕಾಸ್ ಅಂತ ಅಂದ್ರೆ ಹಳೆಯ ವಿಕಾಸ್, ಯೂಟ್ಯೂಬರ್ ಆಗಕ್ಕಿಂತ ಮುಂಚೆ ಇದ್ದದ್ ವಿಕಾಸ್ ಏನಂತ ಅಂದ್ರೆ ಏನಿಲ್ಲ. ಲೈಫಲ್ಲಿ ನನಗೆ ಫಸ್ಟ್ ಇಂದನೂ ಆಸೆ ಇತ್ತು. ಲೈಫಲ್ಲಿ ದುಡ್ಡು ಮಾಡೋದ್ಕಿಂತ ಮುಂಚೆ ಹೆಸರು ಮಾಡ್ಬೇಕು ನಾನು ಅನ್ನೋದು ನನ್ನಲ್ಲಿತ್ತು. ಅಂದ್ರೆ ಏನಾರು ಒಂದ್ ಮಾಡ್ಬೇಕು ಅಂತ. ನನ್ಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಯಾವಾಗ್ಲೂ ಹೇಳ್ತಿರೋ ನನ್ನ ಫ್ರೆಂಡ್ಸು, ನೀನ್ ಏನೋ ಮಾಡ್ತೀಯಾ, ಆದ್ರೆ ಏನು ಅಂತ ನೀನೇ ಹುಡ್ಕೋಬೇಕು ಅಂತಂತಿದ್ರು. ಆಗಿಂದನೇ ಮೋಟಿವೇಶನ್. ಅಂದ್ರೆ ನನ್ಗೆ ಏನಂತಂದ್ರೆ ಎಲ್ರು
ನನ್ ಫ್ರೆಂಡ್ ಸರ್ಕಲ್ ಯಾರೇ ಇದ್ರು ಓಕೆ ನನ್ ಕಾಲ್ ಎಳಿತಾ ಇರ್ತೀನಿ, ರೇಗಿಸ್ತಾ ಇರ್ತೀನಿ. Okay. ನನ್ ಜೊತೆ ಯಾರೇ ಇದ್ರು ನಗ್ಸ್ತಾ ಇರ್ತೀನಿ. ನಾನು ನಗ್ತಾ ಇರ್ತೀನಿ, ಅವರು ನಗ್ತಾ ಇರ್ತಾರೆ. ಓಕೆ ಸೊ ಆ ಫನ್ ಕ್ಯಾರೆಕ್ಟರ್ ಆಗಿದೆ ನನ್ನೊಳಗೆ ಆ ಫನ್ ಕ್ಯಾರೆಕ್ಟರ್ ಯಾವಾಗ್ಲೂ ಅಷ್ಟೇ. ನಾನು ಲಾಗ್ ಮಾಡ್ಬೇಕಾದ್ರು ಅಷ್ಟೇ, ನನ್ ಕ್ಯಾಮ್ರಾ ತೆಗೆದ್ರೆ ಒಬ್ಬನ್ ರೇಗಿಸ್ಬಿಟ್ಟು ನಕ್ಕೊಂಡು ನಮ್ ಫ್ರೆಂಡ್ಸ್ ಜೊತೆ ಮಾತಾಡೋದು. ಮತ್ ನನ್ ಪಬ್ಲಿಕ್ ಅಲ್ಲಿ ಯಾರೇ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಷ್ಟೇ, ಅವ್ರ ಜೊತೆ ಫನ್ ಮಾಡ್ಕೊಂಡ್ ಮಾತಾಡೋದು. ಮೊದ್ಲಿಂದನೂ ನನ್ಗೆ ಆ ಫನ್ ಕ್ಯಾರೆಕ್ಟರ್ ಒಳಗೆ ತುಂಬಾ ತೀಟ. ನಾನು ಅವಾಗಿಂದನು PU ಟೈಮು, ಡಿಗ್ರಿ ಯಾವಾಗ್ಲೂ ಬರೀ ತರಲೆ ಮಾಡ್ಕೊಂಡು ಹಂಗೆ ಬೆಳ್ಕೊ ಬಂದಿರೋದು ನಾವು. ಓಕೆ ಸೊ ಈಗ ಅದನ್ನೇ ಒಂದ್ ರೀತಿಯಾಗಿ ಪ್ರೊಫೆಷನ್ ಆಗಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಎಲ್ಲ ಮಾಡ್ತಾ ಇದ್ದೀರಾ. ಇನ್ನು ವಿಕಾಸ್, ನಂಗೆ ಒಂದು ಡೌಟ್ ಇದೆ. ಈ 24 hours ಚಾಲೆಂಜ್ ಅಂತ ಮಾಡ್ತೀರಾ, ನಿಮ್ಮ ಒಂದು ಕಂಟೆಂಟ್ಸ್ ಬಹಳಷ್ಟು ವೈರಲ್ ಕೂಡ ಆಗತ್ತೆ, ಮಿಲಿಯನ್ಸ್ ವ್ಯೂಸ್ ಕೂಡ ಆಗಿದೆ. ಸೊ ಇಸ್ ಇಟ್ ಟ್ರೂ? ಮಾಡ್ತೀರಾ 24 hours ಮಾಡಿದ್ದೀರಾ? ಖಂಡಿತ ಮ್ಯಾಮ್. ಅಂದ್ರೆ ಫಸ್ಟ್ ಇಂದನು ನನ್ಗೆ ನಾನೊಂದ್ ಜಾನರ್ ನ ಹುಡುಕ್ತಿದ್ದೆ. ಅಂದ್ರೆ ನನ್ ಯೂಟ್ಯೂಬ್ ಮಾಡೋದು ಹೆವಿ ಇಷ್ಟ. ಜನಕ್ಕೆ ಏನ್ ಇಷ್ಟ ಆಗುತ್ತೆ, ಕೆಲವೊಂದ್ಸಲ ಜನಕ್ಕೆ ಏನಂತಂದ್ರೆ ನನ್ ಮಣ್ಣೊಳಗೆ ಅಂದ್ರೆ 24 hours ಭೂಮಿ ಒಳಗೆ ಬಾಕ್ಸ್ ಒಳಗೆ ಕೂತ್ಕೊಳ್ಳೋ ಚಾಲೆಂಜ್ ಮಾಡಿದ್ದೆ. ಅವಾಗ ಫಸ್ಟ್ ಟೈಮ್ ಮಾಡಿದಾಗ ನನ್ ಕೈಲಿ ಫುಲ್ ಇರಕ್ ಆಗ್ಲಿಲ್ಲ. ಯಾಕಂತ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಅದನ್ನ ತುಂಬಾನೇ ರಿಸರ್ಚ್ ಮಾಡಿ ಸೇಫ್ ಆಗಿ ಮಾಡೋದು. ನಾವು ಏನೇ ಮಾಡಿದ್ರು ನನ್ ಸುತ್ತಮುತ್ತ 10 ಜನ ನಮ್ ಫ್ರೆಂಡ್ಸೇ ಇರ್ತಾರೆ. ಆತರ ಪ್ಲಾನ್ ಮಾಡಿ ಅವ್ರು ಫ್ರೀ ಇದ್ದಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕ್ಲೀನ್ ಆಗೇ ಮಾಡ್ತೀವಿ ನಾವು ಏನೇ ಮಾಡಿದ್ರು ಸೇಫ್ ಆಗಿ ಅಂತ. ಫಸ್ಟ್ ಟೈಮ್ ಏನಾಯ್ತು, ಹೆವಿ ದಗೆ ಹೊಡೆದ್ಬಿಡ್ತು. ನಾನು ಫಸ್ಟ್ ಬಾಕ್ಸ್ ಒಳಗೆ ಫಸ್ಟ್ ಏನೋ JCB ಕರ್ಸಿ ಗುಂಡಿ ಓಡಿಸಿ ಆ ಬಾಕ್ಸ್ ಆತರ ವಿಡಿಯೋಸ್ ಮಾಡಕ್ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ, ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೀತೆ ಯಾರಿಗೂ ಗೊತ್ತೇ ಆಗಲ್ಲ. ಯಾಕಂತಂದ್ರೆ ಫಸ್ಟ್ ನಾನು ಆ ಬಾಕ್ಸ್ ನ ರೆಡಿ ಮಾಡಿಸ್ಬೇಕು. ಆ ಬಾಕ್ಸ್ ಸೇಫ್ ಆಗಿರ್ಬೇಕು, ನನಗೆ ಆಕ್ಸಿಜನ್ ಸಪ್ಲೈ ಆಗ್ಬೇಕು, ಮತ್ತೆ ಎಮರ್ಜೆನ್ಸಿಗೆ ಒಂದು ಡೋರ್ ಇಡಬೇಕು. ಅದನ್ನ ಕಾರ್ಪೆಂಟರ್ ಹತ್ರ ಹೋಗ್ಬಿಟ್ಟು ಹಿಂಗೆ ಮರದ ಕಾಫಿನ್ ಮಾಡ್ಬೇಕು ಬಾಕ್ಸ್ ಗಳು ಊತ ಹಾಕೊಳಕ್ಕೆ. ಅಂದ್ರೆ ಯಾರು ದೊಡ್ಡ ಅಂದ್ರೆ ಅಂಕಲ್ ಆ ತರದವ್ರಿಗೆ ಹೋಗಿ ಏನ್ ಹೇಳ್ತಾವ್ ಹುಡುಗ ಅನ್ಬಿಡ್ತಾರೆ. ಅದಕ್ಕೆ ನಮ್ಗೆ ಒಬ್ರು ಪರಿಚಯ ಇದಾರೆ ಕಾರ್ಪೆಂಟ್ರು. ಅವ್ರ ಹತ್ರಕ್ ಹೋದ್ರೆ ಗೊತ್ತಿವ್ ಏನೋ ಹುಡ್ಕೊ ಬಂದವನೇ ಅಂತ. ಅವ್ರಿಗೆ ಏನ್ ಹೇಳಿದ್ರು ಮಾಡ್ಕೊಡ್ತಾರೆ ನಮ್ಗೆ. ಅದು ಈ ತರ ಮರ ಹಿಂಗಿರ್ಬೇಕು, ಹಿಂಗೆ ಬಾಕ್ಸು ಅವ್ರೇನ್ ಹೇಳಿದ್ರು ಕ್ಯೂಬ್ ಶೇಪ್ ಅಲ್ಲಿ ಮಾಡಿದ್ರೆ ಕಮ್ಮಿ ಖರ್ಚಾಗುತ್ತೆ ಮತ್ತೆ ಈಸಿಯಾಗಿ ಮಾಡ್ಬಿಡ್ಬೋದು ಅಂದ್ರು. ಇಲ್ಲ ನನಗೆ ಇದು ಕರ್ವ್ ತರ ಬರುತ್ತಲ್ಲ, ಒಂದು ಡೈಮಂಡ್ ಶೇಪ್ ಅಲ್ಲೇ ಬರ್ಬೇಕು, ಅದು ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ, ಬೇಕಾದ್ರೆ ಇನ್ನೊಂದ್ 5,000 ಜಾಸ್ತಿ ಆಗ್ಲಿ, ಹಂಗೆ ಮಾಡಿ ಅಂತ ಹೇಳ್ದೆ ನಾನು ಅವ್ರಿಗೆ. ಸರಿ ಹಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 1 ವಾರ ತಗೊಂಡ್ರು ಅದನ್ನ ಮಾಡಕ್ಕೆ. 1 ವಾರ ತಗೊಂಡ್ ಮಾಡಿದ್ರು. ಅದಾದ್ಮೇಲೆ ತಗೊಬಂದ್ವಿ, JCB ಗುಂಡಿ ಓಡಿಸಿದ್ವಿ, ಒಳಗಡೆ ಇಟ್ವಿ. ನಾನು ಒಳಗಡೆ ಹೋದೆ ದಗೆ ನನ್ಗೆ ಗೊತ್ತಿಲ್ಲ ಅಷ್ಟೊಂದ್ ದಗೆ ಆಗುತ್ತೆ ಅಂತ. ಹೆವಿ ದಗೆ ಹೊಡಿತಾ ಐತೆ. ಅದಾದ್ಮೇಲೆ ಹಂಗೋ ಒಂದು ಸಂಜೆವರೆಗೂ ಇದ್ದೆ. ಸಂಜೆವರೆಗೂ ನನ್ನ ಫ್ರೆಂಡ್ಸ್ ಇದ್ರು, ಓಡಾಡ್ತಿದ್ರು, ಮಾತಾಡ್ಕೊಂಡು ಅಲ್ಲೇ ಒಳಗಡೆ ಕೂತ್ಕೊಂಡು ಅವ್ರು ಓಡಾಡ್ತಿದ್ರು ಮೇಲೆಲ್ಲ. ನನ್ಗೇನ್ ಬೇಕಾದ್ರೂ ಪೈಪ್ ಇತ್ತು ಒಂದು, ಅದ್ರೊಳಗೆ ನೀರ್ ಹಾಕೋದು, ಯಾರು ತಿನ್ನಕ್ಕೆ ಮೊಟ್ಟೆನ ಕವರ್ ಒಳಗೆ ಕಟ್ಬಿಟ್ಟು ಒಳಗ್ ಬಿಡೋದು ಎಲ್ಲ ಆಯ್ತು. ನನಗೂ ಹೆವಿ ಹಿಂಸೆ ಆಗ್ತಿತ್ತು, ಹೆವಿ ದಗೆ ಹೊಡಿತಿತ್ತು. ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ದೆ, ನನಗೂ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಏನ್ ಮಾಡಿದ್ರು, ಅವ್ರು ತಮಾಷೆ ಮಾಡಕ್ಕೆ ಏನ್ ಮಾಡಿದ್ರು, ಫೈರ್ ಕ್ಯಾಂಪ್ ಹಾಕಿದ್ರು ಅಲ್ಲೇ. ಅಂದ್ರೆ ನಾನು ಇಲ್ಲಿ ಮಣ್ಣಲ್ಲಿ ಗೂತ್ ಹಾಕೊಂಡಿದ್ರೆ ಅಲ್ಲಿ ಪಕ್ಕನೇ ಇರ್ತಿದ್ರಲ್ವ, ಅವ್ರು ಫೈರ್ ಕ್ಯಾಂಪ್ ಹಾಕಿದ್ರು. ಸುಮ್ನೆ ಇವನಿಗೆ ಹಿಂಸೆ ಕೊಡೋಣ ಅನ್ಬಿಟ್ಟು ಹೊಗೆ ಬಿಟ್ಬಿಟ್ರು ಒಳಗಡೆ. ಅಂದ್ರೆ ಸ್ಮೋಕ್ ಈ ಗರಿ ಹಚ್ಕೊ ಬಂದ್ಬಿಟ್ಟು ಒಳಗಡೆ ಸ್ಮೋಕ್ ಬಿಡೋಣ, ಕೆಮ್ತಾನೆ ಇವನು, ಈಚೆ ಬಂದ್ಬಿಡ್ತಾನೆ, ನಮಗೂ ಮನೆಗೆ ಹೊಟ್ಟೋಗೋಣ ಅನ್ಬಿಟ್ಟು ಬರಲ್ಲ ಇವನು ಅಂತ ಅನ್ಕೊಂಡ್ರು. ಅದೇನಂದ್ರೆ ಅಲ್ಲಿ ಇರೋದೇ ಇಷ್ಟ ಅಗಲ ಜಾಗ ಅಲ್ವಾ, ಒಂದ್ ಸ್ವಲ್ಪ ಹೊಗೆ ಬಿಟ್ಟು ಫುಲ್ ಹೊಗೆ ತುಂಬ್ಕೊಬಿಡ್ತು ನನ್ಗೆ ಒಳಗೆ. ನನಗೆ ಇರಕ್ ಆಗ್ಲಿಲ್ಲ, ಬಂದ್ಬಿಟ್ಟೆ ಈಚೆ. ಆ ಚಾಲೆಂಜ್ ನಾನು ಒಂದು ಕಂಪ್ಲೀಟ್ ಮಾಡಕ್ ಆಗಿರ್ಲಿಲ್ಲ ಒಂದ್ಸಲ. ನಾನ್ ಯಾವ್ದೇ ಚಾಲೆಂಜ್ ಏನಾದ್ರು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇನ್ನೂ 1 ವರ್ಷ ತಗೋತೀನಿ ಟೈಮ್ನ. ಅದೇ ವಿಡಿಯೋ ತಿರ್ಗಾ ಹಾಕಿದ್ರೆ ಜನಕ್ಕೂ ಬೋರ್ ಆಗ್ಬಿಡುತ್ತೆ, ಮತ್ತೆ ನನಗೂ ಅದು ಕಂಪ್ಲೀಟ್ ಮಾಡ್ಬೇಕು ಅಂತ ತಲೆಯಲ್ಲಿ ಇರುತ್ತೆ. ತಿರ್ಗಾ ಇನ್ನೊಂದ್ಸಲ ಕಾಫಿನ್ ಬಾಕ್ಸ್ ಅದು ಲಾಸ್ಟ್ ಟೈಮ್ ಮಾಡಿಸಿದ್ದು ಈಚೆ ತೆಗಿಬೇಕಾದ್ರೆ JCB ಮುರಿದೋಯ್ತು. ತಿರ್ಗಾ ಇನ್ನೊಂದ್ಸಲ ಕಾಫಿನ್ ಬಾಕ್ಸ್ ಖರ್ಚು ಮಾಡಿಸಿ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದೆ. ಅಂದ್ರೆ ಏನಂತಂದ್ರೆ ನೀವು ಕೇಳಿದ್ರಲ್ಲ 24 hours ಮಾಡಿದ್ರೆ ಇಲ್ವಾ ಅಂತ. ಮಾಡ್ದೆ ಅಂತ ಹೇಳ್ತೀನಿ. ಮಾಡಕ್ ಆಗ್ಲಿಲ್ಲ ಅಂದ್ರೆ ಎಷ್ಟೊಂದು ವಿಡಿಯೋಸ್ ಅಲ್ಲಿ ನೀವು ನೋಡ್ಬೋದು ನಂದು. ನಾನು ತುಂಬಾ ವಿಡಿಯೋಸ್ ಅಲ್ಲಿ 24 hours ಚಾಲೆಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ, ಮಾಡಕ್ ಆಗ್ಲಿಲ್ಲ ಅಂತಾನೆ ತೋರಿಸ್ತೀನಿ. ಇವಾಗ ನಾವು ಜನಕ್ಕೆ ಏನಂತಂದ್ರೆ 24 hours ಚಾಲೆಂಜ್ ಮಾಡಿದ್ರೇನೆ ಅದು ವಿಡಿಯೋ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ. ಮಾಡಕ್ ಆಗಿಲ್ಲ ಅಂದ್ರೂ ಯಾಕೆ ಮಾಡಕ್ ಆಗಿಲ್ಲ, ಏನಾಯ್ತು ಅಂತಾನು ಜನ ನೋಡ್ತಾರೆ. ಸೊ ಮ್ಯಾಟರ್ ಏನಂತ ಅಂದ್ರೆ ಅಲ್ಲಿ ಜನಕ್ಕೆ ಏನೋ ಡಿಫ್ರೆಂಟ್ ಆಗೈತೆ ಕಂಟೆಂಟ್ ಇದು. ನಾನು ಫಸ್ಟ್ ಯಾವ್ದೇ ವಿಡಿಯೋ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಫ್ರೆಂಡ್ಸ್ಗೆ ಹೇಳ್ತಿದ್ದೆ, ಮಗ 24 hours ಇದ್ರಲ್ಲಿ ಕೂತ್ಕೋತೀನಿ, ಗ್ಲಾಸ್ ಬಾಕ್ಸ್ ಒಳಗೆ ಕೂತ್ಕೋತೀನಿ. ಅವರು ಒಂದ್ ರಿಯಾಕ್ಷನ್ ಕೊಡೋರು, ಏನೋ ಮಾತಾಡ್ತಾವ, ನಮ್ ಕೂತ್ಕೊಳಕಾಗುತ್ತೇನೋ,
ಏನೇನೋ ಮಾತಾಡ್ತಾನೆ ಹಂಗಂದದ್ ವಿಡಿಯೋನೇ ಮಾಡ್ತಿದ್ದೆ ನನ್ ಮೊದ್ಲು. ಇವ್ನು ಹಿಂಗ್ ಹೇಳ್ತವನೆ ಅಂದ್ರೆ ಜನಕ್ಕೂ ಹಂಗೆ ಅನ್ಸುತ್ತೆ, ಇವ್ನು ಬಾಕ್ಸ್ ಒಳಗೆ ಕೂತ್ಕೋತಾನ, ಇವ್ನು ಗ್ಲಾಸ್ ಬಾಕ್ಸ್ ಒಳಗೆ ಕೂತ್ಕೋತಾನೆ, ಹೆಂಗ್ ಮಾಡ್ತಾನೆ ಅನ್ನೋದು ಅದೊಂದು ಇಂಟ್ರೆಸ್ಟಿಂಗ್ ಉಡ್ಸುತ್ತೆ ಜನಕ್ಕೆ, ಅದೊಂದು ಕ್ಯೂರಿಯಾಸಿಟಿ ಬರುತ್ತೆ, ಅವಾಗ್ಲೇನೆ ಜನಕ್ಕೂ ಇಷ್ಟ ಆಗೋದು ಅಂತ ನನ್ಗೆ ತಲೆಗೆ ಬಂತು. ಈ ಕಾನ್ಸೆಪ್ಟ್ ಹೆಂಗ್ ಬಂದಿದ್ದು 24 hours ಚಾಲೆಂಜ್ ನಾನು ಮಾಡ್ಬೇಕು ಅಂತ? ಮ್ಯಾಮ್ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ನೀವು ನೋಡಿ ಯೂಟ್ಯೂಬ್ ನೋಡೇನೆ ಮಾಡ್ಬೇಕು. ಜನ ಏನೇ ಹೇಳ್ಬೋದು, ಇವನ್ ಅಲ್ಲಿ ನೋಡ್ದ ಇಲ್ಲಿ ನೋಡ್ ಮಾಡ್ಬಿಟ್ಟ, ಅವನು ಸೇಮ್ ಮಾಡಿದಾನೆ ಅಂತ ಕಾಪಿ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇವಾಗ ಡೈಲಿ ಲಾಗ್ ಮಾಡ್ತೀವಿ, ಅದು ಕೂಡ ಒಂದ್ ಜಾನರ್. ಇದೇ ತರ ಚಾಲೆಂಜ್ ವಿಡಿಯೋಸ್ ಮಾಡೋದು ತುಂಬಾನೇ ದೊಡ್ಡ ಜಾನರ್. ಅದನ್ನ ಕನ್ನಡದಲ್ಲಿ ಯಾರು ಮಾಡ್ತಾನೆ ಇರ್ಲಿಲ್ಲ. ನಾನು ಇಂಗ್ಲಿಷ್ ಯೂಟ್ಯೂಬರ್ಸ್ ಎಷ್ಟೋ ಜನ ನೋಡ್ತಿದ್ದೆ. ತುಂಬಾ ಜನ ಏನಂತಾರೆ ಹಿಂದಿ ಯೂಟ್ಯೂಬರ್ಸ್ ಮಾಡ್ತಿರೋದು ಇವ್ರು ಮಾಡ್ತಿದ್ದಾರೆ ಅಂತಂತಾರೆ. ಹಿಂದಿ ಯೂಟ್ಯೂಬರ್ಸ್ ಇಂಗ್ಲಿಷ್ ಯೂಟ್ಯೂಬರ್ಸ್ ನ ನೋಡ್ ಮಾಡ್ತಾರೆ. ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಗಳು ನಾವು ಬೇರೆ ಯೂಟ್ಯೂಬರ್ಸ್ ಮಾಡಿರೋದನ್ನ ನೋಡ್ ಮಾಡಿರ್ತೀವಿ. ಬಟ್ ಇನ್ನೂ ಒಂದೊಂದು ಕೆಲವೊಂದು ಯಾರು ಮಾಡಿಲ್ದಿರೋದನ್ನ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ. ಅದ್ರಲ್ಲಿ ಒಂದ್ ಯಾವ್ದು ಹೇಳ್ಬೇಕು ಅಂತಂದ್ರೆ 24 hours ಟ್ರಾನ್ಸ್ಜೆಂಡರ್ ಆಗಿ ಬದುಕೋದು. ಅದನ್ನ ನಾನು ಕೇಳಲೇಬೇಕು. ಅದನ್ನಂತೂ ನೋಡಿರ್ತೀರ, ಸಿಕ್ಕಾಪಟ್ಟೆ ವೈರಲ್. ಅದು ಯಾರು ಯೂಟ್ಯೂಬ್ ಅಲ್ಲಿ ಮಾಡೇ ಇರ್ಲಿಲ್ಲ ಅದು. ಮತ್ತೆ 24 hours ಬೆಗ್ಗರ್ ಆಗಿರೋದು, ಮತ್ತೆ ಬೆಗ್ಗರ್ ಆಗಿ ಮಾಲ್ಗೆ ಹೋಗೋದು, ಆಮೇಲೆ ಪಿಜ್ಜಾ ಶಾಪ್ ಹೋಗೋದು, ಇಡನ್ ಕ್ಯಾಮ್ರಾ ನಮ್ ಫ್ರೆಂಡ್ಸ್ ರೆಕಾರ್ಡ್ ಮಾಡ್ತಿರ್ತಾರೆ, ಅವೆಲ್ಲ ಯಾರು ಇನ್ನು ತುಂಬಾ ವಿಡಿಯೋಸ್ ಯಾರು ಮಾಡೇ ಇಲ್ಲ. ಮತ್ತೆ ಫ್ರೀ ಪಾನಿಪುರಿ ಕೊಡೋದು, ಫ್ರೀ ಐಸ್ ಕ್ರೀಮ್ ಕೊಡೋದು. ನನ್ ತಲೆಗೆ ಮಲ್ಕೋಬೇಕಾದ್ರೆ ಏನಾದ್ರು ಯೋಚನೆ ಮಾಡ್ತಾ ಇರ್ತೀನಿ. ನನ್ಗೆ ಆಲ್ಮೋಸ್ಟ್ ನನ್ಗೆ ಜಾಸ್ತಿ ಕಾನ್ಸೆಪ್ಟ್ ಗಳು ಹೊಡೆಯೋದೇ ಮಲ್ಕೊಳ್ಳೋ ಟೈಮಲ್ಲಿ. ಮಲ್ಕೋಬೇಕಾದ್ರೆ ಏನಾದ್ರು ಒಂದ್ ತಲೆಗೆ ಬರುತ್ತೆ, ಅದನ್ನ ಎದ್ಬಿಟ್ಟು ಮಲ್ಗಿರೋನ್ ಎದ್ದಿ ನೋಟ್ಗೆ ಹಾಕೋತೀನಿ ಫೋನ್ಗೆ. ಬೆಳಗ್ಗೆ ಎದ್ದು ನೋಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋ ವಾರಕ್ಕೆ ಒಂದು ವಿಡಿಯೋ ಮಾಡ್ತೀನಲ್ವಾ ಮೇನ್ ಚಾನಲ್ ಅಲ್ಲಿ, ನಾನು ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀನಿ ಅಂತ ನನ್ಗೆ ತಲೆಲೇ ಇರಲ್ಲ. ನಂದು ಒಂದು ದೊಡ್ಡ ನೋಟ್ ಐತೆ ಫೋನಲ್ಲಿ, ತೆಗಿತೀನಿ ಯಾವ್ದ್ ಮಾಡ್ಬೋದು ಈ ವಾರಕ್ಕೆ, ಯಾವ್ದ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ಮಾಡ್ತೀನಿ. ರಾತ್ರಿ ಎಲ್ಲ ಬಂದಿದ್ದ ಐಡಿಯಾಸ್ ಎಲ್ಲ ಡಿಸೈಡ್ ಮಾಡೋದು, ಆಮೇಲೆ ಯಾವಾಗಾದ್ರೂ ಡಿಸೈಡ್ ಮಾಡ್ಬಿಟ್ಟು ಹಾಕೋದು. ಈ ಟ್ರಾನ್ಸ್ಜೆಂಡರ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಅಂದ್ರೆ ನಾನು ಅದನ್ನ ಅಂದ್ರೆ ಅವ್ರ ಕಷ್ಟಗಳನ್ನ ತೋರ್ಸ್ಬೇಕಿತ್ತು ಜನಕ್ಕೆ. ಏನಂತಂದ್ರೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಬೆಗ್ಗರ್ ಆಗಿರ್ಬೋದು, ಅವ್ರಗಳಿಗೆ ಲೈಫ್ ಅಲ್ಲಿ ತುಂಬಾ ಕಷ್ಟಗಳಿರುತ್ತೆ. ಅದು ದುಡ್ಡು ಅಂತಾನೆ ಅಲ್ಲ, ಮೇನ್ ಆಗಿ ನಾವ್ ಜನಕ್ಕೆ ಏನ್ ಅನ್ಕೋತಾರೆ ಅವ್ರ ದುಡ್ಡು ಪ್ರಾಬ್ಲಮ್ ಇರ್ಬೋದು ಅಂತ. ಅದಕ್ಕಿಂತ ಜಾಸ್ತಿ ಜನ ಅವ್ರನ್ನ ಟ್ರೀಟ್ ಮಾಡೋ ರೀತಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಅವ್ರ ತರನೇ ನಾವು ಬದುಕಿ ತೋರಿಸ್ಬೇಕಿತ್ತು. ನಾನ್ ಕಂಪ್ಲೀಟ್ ಆಗಿ ಶೇವ್ ಮಾಡಿ ಫುಲ್ಲು ಮೇಕಪ್ ಮಾಡಿಸ್ಕೊಂಡು, ಮೇಕಪ್ ಆರ್ಟಿಸ್ಟ್ ಹತ್ರ ಎಷ್ಟು ಒಂದು 3 hours ಮೇಕಪ್ ಮಾಡಿಸ್ಕೊಂಡು ಪಬ್ಲಿಕ್ ಅಲ್ಲಿ ನಾನ್ ಕ್ಯಾಮ್ರಾನೇ ಇಟ್ಕೊಂಡಿಲ್ಲ ಅವತ್ತು. ನನ್ನ ಫ್ರೆಂಡ್ಸು ಎರಡ್ ಕಡೆ ಶೂಟ್ ಮಾಡ್ತಿದ್ರು, ಇಬ್ರು. ಒಂದು ಆಂಗಲ್ ಅಲ್ಲಿ ಒಬ್ರು, ಇನ್ನೊಂದು ಆಂಗಲ್ ಅಲ್ಲಿ ಒಬ್ರು. ಫಸ್ಟ್ ನಾನು ಹೋಗಿ ಜನದ ಹತ್ರ ಶಾಪ್ಗಳಲ್ಲಿ ಕೆಲಸ ಕೇಳಿದೆ. ಟ್ರಾನ್ಸ್ಜೆಂಡರ್ ವಾಯ್ಸ್ ಸೇಮ್ ಟ್ರಾನ್ಸ್ಜೆಂಡರ್ ತರನೇ ಬರಬೇಕು, ಫುಲ್ ನ್ಯಾಚುರಲ್. ಅದು ಒಂಚೂರು ಎಲ್ಲೂ ಕೂಡ ಸ್ಕ್ರಿಪ್ಟ್ ಆತರ ಏನು ಇಲ್ಲ, ನ್ಯಾಚುರಲ್ ಆಗಿ ಮಾಡಿರೋದು. ನಾನ್ ವಿಡಿಯೋದಲ್ಲಿ ಒಂದ್ 6-7 ಅಂಗಡಿ ಹಾಕಿರ್ಬೋದು, ನಾನೊಂದ್ 20-25 ಅಂಗಡಿ ಕೇಳಿದೀನಿ. ಕೆಲವು ಸಲ ಏನಾಗುತ್ತೆ, ಮೈಕು ರೆಕಾರ್ಡ್ ಆಗಲ್ಲ, ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ರೋಡ್ ಮೈಕು, ಅದ್ರಲ್ಲಿ ರೆಕಾರ್ಡ್ ಆಗಿರೋದಷ್ಟೇ ನಾನು ಹಾಕಿರೋದು. ಮತ್ತೆ ಎಷ್ಟು ವಿಡಿಯೋ ಎಷ್ಟು ಬೇಕು ಅಷ್ಟೇ ಹಾಕಿರೋದು. ಒಬ್ರು ಕೂಡ ಕೆಲಸ ಕೊಡ್ತೀವಿ ಅಂತ ಅಂದಿಲ್ಲ. ಅದಾದ್ಮೇಲೆ ಏನಾಯ್ತು, ನೆಕ್ಸ್ಟ್ ನಾನು ಕೆಲಸ ಕೊಡ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೆ, ನಂದು MBA ಇತ್ತಲ್ವಾ, MBA ರೆಸ್ಯೂಮ್ ಇಟ್ಕೊಂಡು ಹೋಗಿ ಕೇಳೋಣ ಅಂತ ಅನ್ಕೊಂಡಿದ್ದೆ ಯಾವ್ದಾದ್ರು IT ಆಫೀಸಲ್ಲಿ. ಬಟ್ IT ಆಫೀಸಲ್ಲಿ ಬಿಡ್ಲಿಲ್ಲ, ಅಲ್ಲಿ ವಿಡಿಯೋ ಮಾಡಕ್ಕೂ ಬಿಡ್ಲಿಲ್ಲ, ಅದನ್ನ ವಿಡಿಯೋಲು ಹಾಕಕ್ ಆಗ್ಲಿಲ್ಲ, ಅದೊಂದು ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಏನ್ ಮಾಡಿದೆ, ಕೆಲಸ ಕೊಡ್ಲಿಲ್ಲ ಅಲ್ವಾ. ನೆಕ್ಸ್ಟ್ ಏನ್ ಮಾಡೋದು, ಜನದ ಹತ್ರ ಕೇಳೋಣ ಅನ್ಬಿಟ್ಟು ಸಿಗ್ನಲ್ ಅಲ್ಲಿ ಕೇಳಕ್ ಸ್ಟಾರ್ಟ್ ಮಾಡಿದೆ. ಸಿಗ್ನಲ್ ಅಲ್ಲಿ ಕೇಳಿದ್ರು ಅಷ್ಟು ಗಾಡಿಗಳು, ಅಷ್ಟು ವೆಹಿಕಲ್ಸ್ ನ ಕೇಳಿದೆ. ಒಂದ್ 5 rupees ಸಿಕ್ತ ಅಷ್ಟೇ. ನಾನು ಒಂದ್ 2 hour ಕೇಳಿ 2 hours ಅಲ್ಲಿ 5 rupees ಅಷ್ಟೇ ಕೇಳಿದ್ದು. ಅಂದ್ರೆ ಜೆನ್ಯೂನ್ ಆಗಿ ನಾನು ಹಿಂಸೆ ಮಾಡ್ತಿರ್ಲಿಲ್ಲ, ಹೋಗಿ ಕೇಳ್ತಿದ್ದೆ, ಯಾರು ಕೊಡ್ತಿರ್ಲಿಲ್ಲ. ಸೊ ಅವಾಗ ನನಗೆ ಒಂದು ರಿಯಾಲಿಟಿ ಅರ್ಥ ಆಯ್ತು, ಇವ್ರಿಗೆ ಇಷ್ಟೊಂದು ಟ್ರಾನ್ಸ್ಜೆಂಡರ್ ಇಷ್ಟೊಂದು ಕಷ್ಟ ಆಯ್ತಾ ಲೈಫಲ್ಲಿ. ಮತ್ತೆ ಆ ವಿಡಿಯೋ ನೋಡಿ ಎಷ್ಟು ಜನ ಟ್ರಾನ್ಸ್ಜೆಂಡರ್ ಮೆಸೇಜ್ ಮಾಡಿದ್ರು ಅಂದ್ರೆ ನಂಗೆ ಇನ್ಸ್ಟಾದಲ್ಲಿ, ಅಣ್ಣ ನೀವು ನನ್ ಕಷ್ಟ ತೋರ್ಸಿದ್ರಿ, ನಿಮ್ ವಿಡಿಯೋ ನೋಡಿ ತುಂಬಾನೇ ಇಷ್ಟ ಆಯ್ತು. ಎಷ್ಟೊಂದ್ ಜನ ಇನ್ಸ್ಟಾದಲ್ಲಿ ಈಗ್ಲೂ ಕೂಡ ಎಷ್ಟೊಂದ್ ಮೆಸೇಜಸ್ ಬರುತ್ತೆ ನನ್ಗೆ ಆ ವಿಡಿಯೋ ನೋಡ್ಬಿಟ್ಟು. ಬರೀ ಟ್ರಾನ್ಸ್ಜೆಂಡರ್ ಅಂತಾನೆ ಅಲ್ಲ, ಹುಡುಗರು, ಸ್ಟೂಡೆಂಟ್ಸ್ಗಳು, ಎಷ್ಟೋ ಜನ ಹೆಣ್ಮಕ್ಳು, ಅಣ್ಣ ನಿಮ್ದು ಆ ವಿಡಿಯೋ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು, ತುಂಬಾ ನಮ್ಗಳುನೇ ಬಂದ್ಬಿಡ್ತು ಅಂತ ಎಲ್ಲ ಮೆಸೇಜ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ, ನಡ್ಕೊ ಹೋಗ್ಬೇಕಾದ್ರೆ ಜನ ನೋಡೋ ರೀತಿನೂ ಒಂಥರ ಎಸಿಟೇಟ್ ಆಗುತ್ತೆ ನಮ್ಗೆ. ಈಗ ನಾನು ಟ್ರಾನ್ಸ್ಜೆಂಡರ್ ಆಗಿ ಅವತ್ತು ಫುಲ್ ಇದ್ದೆ ಅಲ್ವಾ, ಜನ ಒಂಥರ ನೋಡ್ತಿರ್ತಾರೆ, ಅದೆಲ್ಲ ನಮ್ಗೆ ಫೀಲ್ ಆಗುತ್ತೆ, ಅನ್ಕಂಫರ್ಟ್ ಅನ್ಸುತ್ತೆ. ಈಗ ನಾವೇನೆ, ಈಗ ನಾನೊಬ್ಬ ಮನುಷ್ಯ,
ಒಂದ್ ಸ್ವಲ್ಪ ಎಲ್ಲೋ ಒಂಚೂರು ಬಟ್ಟೆ ಹರಿದೋಗ್ಬಿಟ್ಟಿರುತ್ತೆ, ಎಲ್ಲೋ ನಡ್ಕೊ ಹೋಗ್ತಿರ್ತೀವಿ, ಏನೋ ಕೈ ಎತ್ಬಿಟ್ಟು ಇಲ್ಲ ಹರಿದೋಗಿರುತ್ತೆ. ನಮ್ಗೆ ಒಂದು ಯಾರಿಗೆ ಆದ್ರೂ ಒಂದು ಹೆಸಿಟೇಷನ್ ಇರುತ್ತೆ, ಈ ಬಟ್ಟೆ ಹರಿದೋಗ್ಬಿಟ್ಟೆ ಯಾರು ನೋಡ್ತಾರ ಅಂತ. ಯಾರು ನೋಡ್ಬಿಟ್ರೆ ಒಂಚೂರು ಏನೋ ಹೆಸಿಟೇಷನ್ ಆಗುತ್ತೆ. ಅಂತರದಲ್ಲಿ ಅವ್ರನ್ನ ಏನೋ ಒಂದ್ ಬೇರೆ ರೀತಿಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗ್ಬೇಡ ಅನ್ನೋದು ನನ್ಗೆ ಆ ವಿಡಿಯೋ ಮಾಡಿದಾಗ ಅರ್ಥ ಆಯ್ತು. ಆ ತರ ವಿಡಿಯೋಸ್ ಮಾಡಿದಾಗ ತುಂಬಾನೇ ಕಲಿಬಹುದು ನಾವು. ಯಾಕಂತಂದ್ರೆ ನಾವು ಫಿಲಮ್ ಅಲ್ಲ, ಇದು ಆಕ್ಟ್ ಮಾಡ್ತಿಲ್ಲ ನಾವು. ಅವ್ರು ಡೈಲಾಗ್ ಹೇಳ್ತಾರೆ, ನಾವು ಡೈಲಾಗ್ ಹೇಳ್ತಿಲ್ಲ, ನಾವು ಸಮಾಜದಲ್ಲಿ ಆ ವಿಡಿಯೋನ ಮಾಡ್ತಿದೀವಿ. ಅದಕ್ಕೆ ಯೂಟ್ಯೂಬ್ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ರಿಯಾಲಿಟಿ ಅದು, ನಾವು ರಿಯಾಲಿಟಿನ ತೋರಿಸ್ತೀವಿ ಜನಕ್ಕೆ. ಬೆಗ್ಗರ್ ಆಗಿದಾಗ್ಲೂ ಅಷ್ಟೇನೆ, ಬೆಗ್ಗರ್ಗಳನ್ನ ಎಷ್ಟು ಕಷ್ಟ ಇರುತ್ತೆ, ಒಂದು ಊಟಕ್ಕೆ ಎಷ್ಟು ಕಷ್ಟ ಬೀಳ್ಬೇಕು ಅವರು. ಅವ್ರಿಗೇನ್ ಆಸೆ ಇರಲ್ಲ ಅವ್ರು ಬೆಗ್ಗರ್ ಆಗ್ಬೇಕು ಅಂತ, ದುಡ್ಡು ತಿನ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಯಾರು ಕೆಲಸ ಕೊಟ್ಬಿಡ್ತಾರೆ? ಈಗಿನ ಸಮಾಜದಲ್ಲಿ ಎಷ್ಟೋ ಜನ ಡಿಗ್ರಿ ಹೋಲ್ಡರ್ಸ್ಗಳು, MBA ಮಾಡಿರೋರು, ಇಂಜಿನಿಯರ್ಸ್ ಗಳಿಗೆ ಕೆಲಸ ಸಿಗ್ತಿರಲ್ಲ. ನಾವ್ ಈಸಿಯಾಗಿ ಹೇಳ್ಬಿಡ್ತೀವಿ ದುಡ್ಕೋ ತಿನ್ಬೋದು ಅವನು ಅಂತ. ಕೆಲವೊಂದ್ಸಲ ಲೈಫಲ್ಲಿ ಆತರ ಸಿಚುವೇಶನ್ ಇರುತ್ತೆ, ಅದ್ಬಿಟ್ಟು ಬೇರೆ ಆಪ್ಷನ್ ಇರಲ್ಲ ಅವ್ರಿಗೆ. ಆ ಬೆಗ್ಗರ್ ಆಗಿದ್ದಾಗ ನಿಮಗೆ ಜನರು ದುಡ್ಡು ಕೇಳ್ದಾಗ ಕೊಡ್ತಾ ಇದ್ರ? ಬೆಗ್ಗರ್ ಆಗಿದಾಗ ನಾನು ದೇವಸ್ಥಾನದ ಹತ್ರ ಕೂತಿದ್ದೆ, ಅಂದ್ರೆ ಬೆಗ್ಗರ್ಸ್ ಗಳ ಜೊತೆನೆ ನಾನು ಒಬ್ಬ ಕೂತಿದ್ದೆ. ಅಂದ್ರೆ ಒಂದು 5-10 rupees ಕೊಟ್ಟಿದ್ರು ನನಗೆ. ಜಾಸ್ತಿ ಹೊತ್ತು ಕೂತಿರ್ಲಿಲ್ಲ ನಾನು, ಒಂದು 45 minutes ಕೂತಿದ್ದೆ. 10 rupees ಏನೋ ಕೊಟ್ಟಿದ್ರು ಅನ್ಸುತ್ತೆ ನನಗೆ. ಅಲ್ಲೇನಾದ್ರೂ ಸ್ವಲ್ಪ ನೆಗೆಟಿವ್ ಆಗಾಯ್ತಾ? ಅಯ್ಯೋ ಯಾಕಾದ್ರೂ ಮಾಡ್ತಾ ಇದನ್ನ ಅಂತ? ಇಲ್ಲ, ನನ್ಗೆ ಯಾವತ್ತು ನಾನು ಯಾವ ವಿಡಿಯೋ ಮಾಡಿದಾಗ್ಲೂ ಆತರ ಅನ್ಸಿಲ್ಲ. ಅಂದ್ರೆ ನನ್ ಮನ್ಸಿಗೆ ಬೇಜಾರಾದ್ರೆ ನಾನು ಒಂದು ಕ್ಯಾರೆಕ್ಟರ್ ನ ಮಾಡ್ತಿದೀನಿ ಇವಾಗ ಅಂತ ಅನ್ಕೋತೀನಿ. ಅಂದ್ರೆ ಅವ್ರ ತರ ಬದುಕ್ತಿದೀನಿ ನಾನು. ಅವ್ರು ನನ್ ವಿಕಾಸ್ಗೆ ಅವಮಾನ ಮಾಡ್ತಿಲ್ಲ, ಒಬ್ಬ ಭಿಕ್ಷುಕನ್ಗೆ ಅವಮಾನ ಮಾಡ್ತಿದಾರೆ. ಅಂದ್ರೆ ಸಮಾಜ ಹೆಂಗೆ ಅಂತಂದ್ರೆ ನೀನ್ ಯಾವ ಲೆವೆಲ್ ಅಲ್ಲಿ ಇದೆಯಾ ಅದಕ್ ಮಾತ್ರ ಬೆಲೆ. ಅಂದ್ರೆ ನಾನೊಬ್ಬ ಯೂಟ್ಯೂಬರ್ ಅಂತ ನನಗ್ ಬೆಲೆ. ಈಗ ನಾನು ಯೂಟ್ಯೂಬರ್ ಇಲ್ಲ ಅಂದ್ರೆ ನನಗೆ ಬೇರೆ ತರ ನೋಡ್ತಾರೆ ಜನ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೋಬಹುದು. ಇನ್ನು ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಸ್ಮಶಾನಕ್ಕೆ ಹೋಗ್ಬಿಟ್ಟು ಊಟ ಮಾಡೋದು ಕುತ್ಕೊಂಡು, ಅದೆಲ್ಲ ಹೆಂಗ ಐಡಿಯಾ ಬಂದಿದ್ದು? ಅದೊಂಥರ ನಮ್ಗೆ ಏನು ಗೊತ್ತಾಗಿ ಎಷ್ಟೋ ಜನ ಕೇಳ್ತಾರೆ, ನೀವು ಗೋಸ್ಟ್ ರನ್ ಮಾಡ್ಬೇಕಾದ್ರೆ ನಕ್ಕೋ ಮಾಡ್ತೀರಾ, ಫನ್ನಿ ಆಗಿ ಮಾಡ್ತೀರಾ? ನನ್ಗೇನ್ ಗೊತ್ತಾ, ನಾನು ಯೂಟ್ಯೂಬ್ ನ ಇಷ್ಟಪಟ್ಟು ಮಾಡ್ತೀನಿ, ಮತ್ತೆ ಹಿಂಗೆ ಮಾಡ್ಬೇಕು ಅಂತ ಮಾಡಲ್ಲ ನಾನು. ನನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತೀವಿ. ಈಗ ಸ್ಮಶಾನದಲ್ಲಿ ನಮಗೂ ಒಂಚೂರು ಭಯ ಇದ್ದೇ ಇರುತ್ತೆ. ಸ್ಮಶಾನದಲ್ಲಿ ಕುತ್ಕೊಂಡು ಊಟ, ನಾವು ಸ್ಮಶಾನದಲ್ಲಿ ಕುತ್ಕೊಂಡು ಗೋರಿ ಮೇಲೆ ಊಟನೂ ಮಾಡಿದೀವಿ, ಗೋರಿ ಮೇಲೆ ಅಡುಗೆನೂ ಮಾಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬನೇ ಸ್ಮಶಾನದಲ್ಲಿ ಟೆಂಟ್ ಹಾಕೊಂಡಿದ್ದೆ ನಾನು, ಒಬ್ನೇ ಫುಲ್ ನೈಟ್. ಅವಾಗ ಹೆವಿ ಭಯ ಪಟ್ಟಿದ್ದೆ ನಾನು, ಸಖತ್ ಫಸ್ಟ್ ಟೈಮ್ ಮಾಡಿದ್ ನಾನು. ಅದು ಭಯ ಆಗ್ಬಿಟ್ಟಿದ್ ನನ್ಗೆ ಹೆವಿ. ಒಬ್ನೇ ಬೇರೆ ಇದ್ದೆ. ಏನ್ ಒಂದ್ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹಿಂಗ್ ಮಲ್ಕೊಂಡ್ರೆ ಏನೇನೋ ಸೌಂಡ್ ಬರುತ್ತೆ. ಒಂದ್ ಸಣ್ಣ ಹಾರರ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಹಾರರ್ ಆಗಿ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ. ನಾನು ಒಂದ್ ಸ್ವಲ್ಪ ಕಡೆ ಒಂದ್ ಸ್ವಲ್ಪ ಹೆವಿ ಭಯ ಆಗಿರೋದು ಅಂತಂದ್ರೆ ಒಂದ್ಸಲ ಅಂದ್ರೆ ನಾವು ದೆವ್ವ ನೋಡಿದೀನಿ ಅಂತ ಹೇಳ್ತಿಲ್ಲ. ಕೆಲವೊಂದಷ್ಟು ಜನ ಇನ್ನೊಂದು ಗೋಸ್ಟ್ ಹಂಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜನಕ್ಕೆ ದೆವ್ವ ತೋರಿಸ್ತಾರೆ. ಯಾವ ತರ ತೋರಿಸ್ತಾರೆ ಅಂತಂದ್ರೆ ಯಾರೋ ಒಬ್ಬಂಗೆ ಅವನ ಕಡೆ ಅವನ್ಗೆ ಬಟ್ಟೆ ಹಾಕಿರ್ತಾರೆ, ಬ್ಲಾಕ್ ಕಲರ್ ಡ್ರೆಸ್, ಅವ್ನು ಓಡಾಡ್ತಿರ್ತಾನೆ, ಇವ್ರು ಟಾಸ್ ಬಿಡ್ಕೊಂಡು ಎದ್ರಕೋತಿರ್ತಾರೆ. ನಂಗೆ ಆತರ ಎಲ್ಲ ಮಾಡಕ್ ಇಷ್ಟ. ನ್ಯಾಚುರಲ್ ಆಗಿ ಏನಾಯ್ತು ಅದನ್ನ ತೋರಿಸ್ತೀವಿ. ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, ನಾವು ಒಂದು ಹಾಂಟೆಡ್ ಲೊಕೇಶನ್ ಹೋಗಿರ್ತೀವಿ, ಯಾವ್ದೋ ಒಂದ್ ಪಾಳ್ ಬಿದ್ದಿರೋ ಮನೆ, ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ, ಆ ಊರವರು ಇಲ್ಲಿ ಹೋಗ್ಬೇಡಿ ಆ ತರ ಎಲ್ಲ ಹೇಳಿರ್ತಾರೆ. ಕೆಲವು ಟೈಮ್ ನಾವು ನಡ್ಕೊ ಹೋಗ್ತಾ ಇರ್ತೀವಿ, ಏನೋ ಒಂಚೂರು ಸೌಂಡ್ ಆಗ್ಬಿಡುತ್ತೆ. ಅಂದ್ರೆ ಅದು ಏನೋ ಇರ್ಬೋದು, ಅನಿಮಲ್ ಇರ್ಬೋದು, ಇವಾಗ ಕೊತ್ತಿ ಇರ್ಬೋದು, ಏನೋ ಇರ್ಬೋದು, ಬಟ್ ನಮ್ಗೆ ಗೊತ್ತಿಲ್ಲ. ಅವಾಗ ಒಂಚೂರು ಭಯ ಆಗುತ್ತೆ. ಆತರ ಒಂದ್ ಟೈಮು ಎಲ್ಲ ಯಾವ್ದೋ ಒಂದ್ ದೊಡ್ಡ ಗುಡ್ಡದ ಭೂತ ಅಂತ ಒಂದ್ ವಿಡಿಯೋ ಮಾಡಿದ್ದೆ ನಾನು. ಕ್ರೇಜಿಯಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಒಂದ್ 5 ಜನ ಫ್ರೆಂಡ್ಸ್ ಇದ್ವಿ, ಪಂಜೆಲ್ಲ ಹಿಡ್ಕೋಗಿದ್ವಿ ನಾವು. ಚಿರತೆ ಬರುತ್ತೆ ಅಂದಿರಲ್ಲ, ಅದಕ್ಕೆ ಪಂಜಿರ್ಲಿ ಸೇಫ್ಟಿಗೆ ಅಂತ. ಆ ಗುಡ್ಡದ ಭೂತ ವಿಡಿಯೋ ಮಾಡ್ಬೇಕಾದ್ರೆ ಇವಾಗ ಜಸ್ಟ್ ಅವಾಗ ತಾನೇ ಎಂಟರ್ ಆಗ್ತಾ ಇದೀವಿ. ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಹಿಂಗ್ ಹೋಗ್ತಾ ಇದೀನಿ, ಬನ್ನಿ ಒಳಗ್ ಹೋಗೋಣ ಇವಾಗ ಹಾಂಟೆಡ್ ಲೊಕೇಶನ್ಗೆ ಅಂತ. ಪಟ್ಟಂತೇನೋ ಬೀಳ್ತು, ಗರಿನೋ ಏನೋ ಬೀಳ್ತು ತೆಂಗಿನ ಮರದಲ್ಲಿ. ಅದು ಓಪನ್ ಫೀಲ್ಡ್ ತರ ದೊಡ್ಡ ಗುಡ್ಡ ಎಲ್ಲ ಐತಲ್ಲಿ. ಎಲ್ರು ಒಂದ್ ಸೆಕೆಂಡ್ ನಮ್ ಫ್ರೆಂಡ್ಸ್ ಎಲ್ರು ನಡ್ಕೊ ಹೋಗ್ತಿದ್ರು, ಹಂಗೆ ಫಾಸ್ ಆದ್ರು, ಯಾರು ಮಾತಾಡ್ತಿಲ್ಲ, ಎಲ್ರಿಗೂ ಭಯ ಆಗ್ತಿ. ನನ್ ಗೊತ್ತಾಯ್ತು ಇವ್ರು ಎದ್ರಿಗೋ ಬಿಡ್ತಾರೆ, ಮುಂದಕ್ಕೆ ಬರಲ್ಲ ಅನ್ಬಿಟ್ಟು. ಏನಿಲ್ಲ ಗರಿ ಮುಂದೆ ನಡೀರಿ ಅನ್ಬಿಟ್ಟು ಹಂಗೆ ಹೋದ್ರು. ಕೆಲವು ಸಲ ಭಯ ಆಗ್ಬಿಡುತ್ತೆ. ಅಂದ್ರೆ ಏನು ಮಾಡಕ್ಕಾಗಲ್ಲ, ಎಲ್ರು ಮನುಷ್ಯ ಅಂದ್ಮೇಲೆ ಭಯ ಇದ್ದೇ ಇರುತ್ತೆ.
ಹೌದು, ಬಟ್ ಹೆಂಗೆ ಇದು ಅಂತ ಐ ಮೀನ್ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಐಡಿಯಾಸ್ಗಳು ಬರೋದು, ಅಷ್ಟ್ ಭಯ ಆದ್ರೂ ಹೋಗಿ ಮಾಡ್ಬೇಕು ಅಂತ ನನ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಅದು ಡಿಫ್ರೆಂಟ್ ಆಗಿ ಐತೆ ಅನ್ಸಿದ್ರೆ ಮಾಡಕ್ ಇಷ್ಟ ಆಗದ್ ನನಗೆ. ಇನ್ನೊಂದ್ ಏನಂತ ಅಂದ್ರೆ ನನ್ಗೆ ಮೇನ್ ಚಾನಲ್ ಅಲ್ಲಿ ನಾನ್ ಮಾಡೋದೆಲ್ಲ ಆತರ ವಿಡಿಯೋಸೇ. ಕೆಲವು ಟೈಮ್ ನನ್ ಸೆಕೆಂಡ್ ಚಾನಲ್ ತೆಗ್ದಿದ್ದು ರೀಸನ್ ಏನಂತ ಅಂದ್ರೆ, ಈಗ ಸೆಕೆಂಡ್ ಚಾನಲ್ ಅಲ್ಲಿ ಡೈಲಿ ಲಾಗ್ಸ್ ಆಗ್ತಿದ್ದೀನಿ. 3 ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿ. ಅದು ನನಗೆ ಅದು ಮಾಡಕ್ಕೆ ಸಖತ್ ಇಷ್ಟ, ನಾನು ಮಾಡ್ಲೇಬೇಕು ಅನ್ನೋ ಪ್ಯಾಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಲಿಲ್ಲ. ನನ್ ಹಾಕದೆ 4 ವಿಡಿಯೋಸ್ ಮೇನ್ ಚಾನಲ್ ಅಲ್ಲಿ. 4 ವಿಡಿಯೋನು ಚೆನ್ನಾಗೇ ಓಡುತ್ತೆ, ಬಟ್ ಆದ್ರೆ ನಾನು ಕ್ವಾಲಿಟಿ ವಿಡಿಯೋಸ್ ಹಾಕ್ತೀನಿ 4. ಸೊ ಖರ್ಚೆಲ್ಲ ಆಗ್ಬಿಡುತ್ತೆ, ಇವಾಗ ಬಂದಿರೋ ಇನ್ಕಮ್ ಎಲ್ಲ ಖರ್ಚಾಗ್ಬಿಡುತ್ತೆ ಅದಕ್ಕೆ. ಸೊ ಲೈಫ್ ಅಲ್ಲೇ ಇರುತ್ತೆ ಅಂತ ನನ್ಗೆ ಗೊತ್ತಾಯ್ತು. ನಾನ್ ಬರೀ ಅಲ್ಲಿ ಬಂದಿದ್ದ ಇನ್ಕಮ್ ನ ಅಲ್ಲಿಗೆ ಆಗ್ತಾ ಇದ್ರೆ ನನ್ ಲೈಫ್ ಹಿಂಗೇ ಇರುತ್ತೆ. ಮತ್ತೆ ನಾನು ಇನ್ನೊಂದು ನನ್ನ ತಲೆ ಬೇಜಾನ್ ಐಡಿಯಾಸ್ ಐತೆ, ದೊಡ್ಡದಾಗಿ ಏನೋ ವಿಡಿಯೋಸ್ ಮಾಡೋದು. ಅದಕ್ಕೆ ಬಜೆಟ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಸರಿ, ಇನ್ನೊಂದು ಎಲ್ರು ತುಂಬಾ ಜನ ನಮ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಅಷ್ಟೇನೆ ಡೈಲಿ ಲಾಗ್ ಮಾಡಿ ಬ್ರೋ. ಇವಾಗ ತುಂಬಾ ಜನಕ್ಕೆ ಅದು ಇಷ್ಟ ಆಗುತ್ತೆ, ಡೈಲಿ ಲಾಗ್ಸ್ ಮಾಡಿ ಬ್ರೋ ನೀವು ಅಂತ. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು 3 ತಿಂಗಳಾಯ್ತು ಅಷ್ಟೇ ನಾನು ಸ್ಟಾರ್ಟ್ ಮಾಡಿ. ಫಸ್ಟ್ ಇತ್ತು ಸುಮ್ನೆ ಒಂದ್ ಚಾನಲ್ ತೆಗ್ದೆ, ಚಾನಲ್ ನ ತಿಂಗಳಿಗೆ 1 ವಿಡಿಯೋ 2 ವಿಡಿಯೋ ಆಗ್ತಿದೆ, ಟೈಮ್ ಇರ್ಲಿಲ್ಲ. ನಾನ್ ಡಿಸೈಡ್ ಮಾಡಿದೆ ಇಲ್ಲ ದಿನ ಒಂದ್ ಹಾಕೋಣ, ಇದು ಟೈಮ್ ಕೊಡೋಣ ಅಂದ್ಬಿಟ್ಟು ಹಾಕ್ತೆ. 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಿದೀನಿ. ಚೆನ್ನಾಗೇ ಹೋಗ್ತಾ ಇದೆ, ಎಲ್ಲರೂ ಜನಕ್ಕೆ ಇಷ್ಟ ಆಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಮತ್ತೆ ಇದರಿಂದ ಏನಾಗುತ್ತೆ, ಇದ್ರಲ್ಲಿ ಬಂದಿದ್ದ ಇನ್ಕಮ್ ನಾನು ಮೇನ್ ಚಾನಲ್ ಇನ್ವೆಸ್ಟ್ ಮಾಡ್ಬೋದು. ಈಗ ಅದೇ ನೀವೊಂದು ವಿಡಿಯೋದ ಹೇಳ್ತಿದ್ರಲ್ಲ, ಅಂದ್ರೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದೆ ನಾನು. ಅದನ್ನ ನಾನು ಕೇಳಲೇಬೇಕು ಆಕ್ಚುಲಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ, ನಾನು ಜನಕ್ಕೆ ಏನಂತ ಅಂದ್ರೆ, ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ಏನ್ ದೊಡ್ಡ ವಿಷಯ ಅಲ್ಲ. ತುಂಬಾ ಜನ ಏನ್ ಅನ್ಕೋತಾರೆ, ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ಹೆವಿ ಖರ್ಚಾಗ್ಬಿಡುತ್ತೆ, ಕಾಸ್ಟ್ಲಿ. ಏನಿಲ್ಲ, ನೀವು 1 ತಿಂಗಳು ಮುಂಚೆದ್ನ ಇವಾಗ್ಲೇ ಬುಕ್ ಮಾಡಿದ್ರೆ 1,500-2,000 ಫ್ಲೈಟ್ ಟಿಕೆಟ್ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಅಂದ್ರೆ ಕರೆಕ್ಟ್ ಆಗಿರೋ ವೆಬ್ಸೈಟ್ ಅಲ್ಲಿ ನೋಡ್ಬೇಕು ನೀವು, ಸ್ಕೈ ಸ್ಕ್ಯಾನರ್ ಆ ತರದ್ರಲ್ಲಿ ಕಡಿಮೆ ಸಿಗುತ್ತೆ. ಅಂದ್ರೆ ಯಾವ್ದಾದ್ರು ನಿಮ್ಗೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ, ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಹೇಳ್ತಿಲ್ಲ ನಾನು, ಎಲ್ಲಾರು ಬೇರೆ ಸಣ್ಣ ಅಕ್ಕಪಕ್ಕ ಸ್ಟೇಟ್ ಹೋಗಕ್ಕೆ ಫ್ಲೈಟ್ ಅಲ್ಲಿ ಹೋಗ್ಬೇಕು, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಸಿಗುತ್ತೆ ಆರಾಮಾಗಿ. 2,500-1,500 ಸಿಗುತ್ತೆ ಕ್ಲೀನ್ ಆಗಿ ಸರ್ಚ್ ಮಾಡಿದ್ರೆ. ನಾನು ಅದನ್ನ ಜನಕ್ಕೆ ತೋರಿಸ್ಬೇಕು ಅನ್ನೋದು ಒಂದ್ ತಲೆಯಲ್ಲಿತ್ತು. ಮತ್ತೆ ಅದನ್ನ ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಅದಕ್ಕೆ ಕಮ್ಮಿದು, ಮಧ್ಯಮ, ದುಬಾರಿ ಅಂದ್ರೆ 3 ಟಿಕೆಟ್ 3 ಫ್ಲೈಟ್ ಅಲ್ಲೂ ಒಂದೇ ವಿಡಿಯೋ ಅಲ್ಲಿ ಹಾಕೋಣ, 3 ಟ್ರಾವೆಲ್ ಮಾಡಿ ಅನ್ಬಿಟ್ಟು ವಿಡಿಯೋ ಪ್ಲಾನ್ ಮಾಡ್ತಿದ್ದೆ. ಅದಕ್ಕೆ ಏನಾಯ್ತು, ಎಕ್ಸ್ಪೆನ್ಸಿವ್ ಟಿಕೆಟ್ ಹೆವಿ ಕಾಸ್ಟ್ಲಿ ಇತ್ತು. ಸೊ ಅದನ್ನ ಬೇರೆ ತರ ಏನ್ ಮಾಡ್ಬೋದು ಅಂದ್ಬಿಟ್ಟು 3 ಏರ್ಲೈನ್ಸ್ ಅಲ್ಲಿ ಬುಕ್ ಮಾಡಿದೆ ನಾನು. ಏರ್ ಇಂಡಿಯಾ, ಇಂಡಿಗೋ, ಇನ್ನೊಂದು ಆಕಾಶ ಅನ್ಸುತ್ತೆ, ಮರ್ತೋಗಿದೀನಿ ಯಾವ್ದೋ ಒಂದು ಏರ್ಲೈನ್. 3 ಏರ್ಲೈನ್ಸ್ ಅಲ್ಲೂ ಟ್ರಾವೆಲ್ ಮಾಡಿ 3 ಏರ್ಲೈನ್ಸ್ ಡಿಫ್ರೆನ್ಸ್ ತೋರ್ಸೋಣ ಜನಕ್ಕೆ. ಚೆನ್ನಾಗಿರುತ್ತಲ್ಲ ಇದು, ಏರ್ಲೈನ್ಸ್ ಅಲ್ಲಿ ಹೆಂಗಿರುತ್ತೆ. ಇವಾಗ ನಾವು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಬಸ್ ಅಲ್ಲಿ ಪ್ರೈವೇಟ್ ಬಸ್ 3 ನೋಡ್ತೀವಿ ಯಾವ್ದಾದ್ರು ಬ್ರ್ಯಾಂಡ್. ಅದೇ ತರ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಡಿಫ್ರೆಂಟ್ ಏರ್ಲೈನ್ಸ್ ನೋಡ್ತೀವಿ, ಅದ್ರಲ್ಲಿ ಟ್ರಾವೆಲ್ ಮಾಡ್ಬಿಟ್ಟು ತೋರ್ಸೋಣ ಅನ್ಬಿಟ್ಟು ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. 3 ಫ್ಲೈಟ್ ಅಲ್ಲೂ ಟ್ರಾವೆಲ್ ಮಾಡಿದ್ದೆ. 3ದ್ರಲ್ಲಿ ಯಾವ ತರ ಫುಡ್ ಕೊಡ್ತಾರೆ, ಮತ್ತೆ ಸಿಟ್ಟಿಂಗ್ ಸ್ಪೇಸ್ ಹೆಂಗೈತೆ, ಮತ್ತೆ ಹಾಸ್ಪಿಟಾಲಿಟಿ ಹೆಂಗೆ ಕ್ರೂ ಮೆಂಬರ್ಸ್ ಹೆಂಗ್ ನೋಡ್ಕೋತಾರೆ ನಿಮ್ನ, ಊಟಕ್ಕೆ ಏನೇನ್ ಕೊಡ್ತಾರೆ, ವಾಶ್ರೂಮ್ ಸೈಜ್ ಎಷ್ಟೈತೆ ಫ್ಲೈಟ್ ಅಲ್ಲಿ, ಏರ್ಲೈನ್ಸ್ ಇಂದ ಏನಾದ್ರು ಡಿಫ್ರೆನ್ಸ್ ಆಗುತ್ತಾ, ಅದನ್ನೆಲ್ಲ ಚೆಕ್ ಮಾಡಿದ್ದೆ. ಅದೇನಾಯ್ತು ಅಂದ್ರೆ, ನಾನು ಅಂದ್ರೆ ಅದನ್ನ ಮಾಡಕ್ಕೆ ತುಂಬಾ ದಿನ ತಗೊಳುತ್ತೆ. ಎಷ್ಟು ದಿನ ಆಯ್ತು? ನಾನೇನಾಗಿತ್ತು ಅಂತಂದ್ರೆ, ಅದನ್ನ ವಿಡಿಯೋ ಮಾಡೋಣ ಅನ್ಬಿಟ್ಟು ಮುಂಬೈಗೆ ಹೋಗಿದಾಗ 1-2 ಏರ್ಲೈನ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದ್ ಏರ್ಲೈನ್ಸ್ ಮಾಡ್ಬೇಕಿತ್ತು, ಮಾಡೇ ಇರ್ಲಿಲ್ಲ. 1 ಇಯರ್ ಆದ್ಮೇಲೆ ಫ್ಲಾಶ್ ಆಯ್ತು ನನ್ಗೆ ಆ ವಿಡಿಯೋ. ಹಂಗೆ ಡ್ರೈವ್ ಅಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಡೆಲ್ಲಿಗೆ ಹೋಗಿದ್ದೆ ನಾನು. ಡೆಲ್ಲಿಗೆ ಹೋದಾಗ ಇನ್ನೊಂದು 2 ಮಾಡಿದೀನಲ್ವಾ, ಇನ್ನೊಂದು ಏರ್ಲೈನ್ಸ್ ಇವಾಗ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅವಾಗ ಮಾಡಿ, ಹಳೆ ವಿಡಿಯೋ ಜೊತೆಗೆ ಅಂದ್ರೆ 1 ಇಯರ್ ಬ್ಯಾಕ್ 2 ಏರ್ಲೈನ್ಸ್ ವಿಡಿಯೋ ಐತಲ್ಲ, ಅದ್ರ ಜೊತೆಗೆ ಈ ವಿಡಿಯೋನ ಸೇರಿಸಿ ಏರ್ಪೋರ್ಟ್ ಅಲ್ಲೇ ಕೂತ್ಕೊ ಎಡಿಟ್ ಮಾಡಿದೆ. ಟೈಮೇ ಇರ್ಲಿಲ್ಲ ನನ್ಗೆ ಅವತ್ತು. ಅಂದ್ರೆ ನಾಳೆ ಎವ್ರಿ ಫ್ರೈಡೆ ಅಪ್ಲೋಡ್ ಮಾಡ್ತೀನಲ್ವಾ, ನಾನು ಅದ್ರಲ್ಲಿ ಡೆಲ್ಲಿಯಿಂದ ವಾಪಸ್ ಬರೋ ಫ್ಲೈಟ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ. ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಅಲ್ಲೇ ಎಡಿಟ್ ಮಾಡಿದೆ ನಾನು. ಫೋನಲ್ಲಿ ಎಡಿಟ್ ಮಾಡೋದು? ಇಲ್ಲ, ಲ್ಯಾಪ್ಟಾಪ್ ಅಲ್ಲಿ. ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಒಳ್ಳೆ ವೈಫೈ ಕೊಟ್ಟಿದ್ರು, ಚೆನ್ನಾಗಿತ್ತು, ಸ್ಪೀಡ್ ಆಗಿತ್ತು, ಮತ್ತೆ ಚಾರ್ಜಿಂಗ್ ಸ್ಲಾಟ್ ಎಲ್ಲ ಇತ್ತು. ವಿಡಿಯೋದಲ್ಲೂ ತೋರಿಸಿದ್ದೀನಿ ಅದನ್ನ, ಇಲ್ಲೇ ಎಡಿಟ್ ಮಾಡ್ತೀನಿ ಇವತ್ತಿನ ವಿಡಿಯೋನ ಅಂತ.
ಅಲ್ಲೇ ಎಡಿಟ್ ಮಾಡಿ ನೆಕ್ಸ್ಟ್ ಮನೆಗೆ ಬಂದ್ಬಿಟ್ಟು ಇನ್ ಸ್ವಲ್ಪ ಎಡಿಟಿಂಗ್ ಬೇಕಿತ್ತು ಎಲ್ಲ ಮುಗಿಸಿ ನೆಕ್ಸ್ಟ್ ಡೇಗೆ ಅಪ್ಲೋಡ್ ಮಾಡಿದ್ದೆ. ಚೆನ್ನಾಗಿ ಹೋಯ್ತಾ ಅದು? ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಬಂತ? ಸೊ ಅಲ್ಲಿ ಗ್ಯಾಪ್ ಕೊಟ್ಟಿದ್ದು ಮತ್ತೆ ಅದಾದ್ಮೇಲೆ ಮಾಡಿರೋದು. ಈ ಮಿಸ್ಟರ್ ಬೀಸ್ಟ್ ಹೇಗ್ ಬಂತು? ನಮ್ಮದು ಏನಂತಂದ್ರೆ ಈ ತರ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ನ ಇಂಗ್ಲಿಷ್ ಅಲ್ಲಿ ಒಬ್ರು ಮಿಸ್ಟರ್ ಬೀಸ್ಟ್ ಅಂತ ಇದ್ದಾರೆ. ಅವರು ನಂಬರ್ 1 ಯೂಟ್ಯೂಬರ್ ವರ್ಲ್ಡ್ ಅಲ್ಲೇ. ಜನಕ್ಕೆ ಕಮೆಂಟ್ ಆಗಕ್ ಸ್ಟಾರ್ಟ್ ಮಾಡಿದ್ರು, ಕನ್ನಡದ ಮಿಸ್ಟರ್ ಬೀಸ್ಟ್, ಕನ್ನಡದ ಮಿಸ್ಟರ್ ಬೀಸ್ಟ್ ಅಂತ. ಅಂದ್ರೆ ಮಿಸ್ಟರ್ ಬೀಸ್ಟ್ ತರ ವಿಡಿಯೋಸ್ ಇರುತ್ತಲ್ಲ ನಂದು ಕೆಲವೊಂದು, ಈ ಗ್ಲಾಸ್ ಅಲ್ಲಿ ಕೂತ್ಕೊಳ್ಳೋದು, ಮಣ್ಣಲ್ಲಿ ಇರೋದು, ಅದೆಲ್ಲ ಮಿಸ್ಟರ್ ಬೀಸ್ಟ್ ಅವ್ರು ಮಾಡ್ತಿದ್ರು. ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡ್ ನೀವು ಮಾಡ್ತಿದ್ದ? ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ. ನನ್ಗೆ ಎಲ್ಲೂ ಹೇಳಿಲ್ಲ ನಾನು. ನನ್ನ ಫೇವರೇಟ್ ಯೂಟ್ಯೂಬರ್ ಬಂದು ಮಿಸ್ಟರ್ ಬೀಸ್ಟ್. ಅಂದ್ರೆ ಯೂಟ್ಯೂಬರ್ಸ್ ಅಲ್ಲೇ ನನಗೆ ಹೆವಿ ಇಷ್ಟ ಯಾರು ಅಂತಂದ್ರೆ ಮಿಸ್ಟರ್ ಬೀಸ್ಟ್. ನಮ್ ಕನ್ನಡ ಜನ ಅದನ್ನ ಕನ್ನಡದ ಮಿಸ್ಟರ್ ಬೀಸ್ಟ್ ಅಂತ ಕರೆಯೋದು ನಂಗೆ ಹೆವಿ ಖುಷಿ ಆಗುತ್ತೆ. ಓ, ಇದು ಜನನೇ ಕೊಟ್ಟಿದಂತ ನೇಮ್. ಮತ್ತೆ ಚಾಲೆಂಜಿಂಗ್ ಸ್ಟಾರ್, ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್, ಬರೀ ಚಾಲೆಂಜಿಂಗ್ ಸ್ಟಾರ್ ಬೇರೆ. ಅಲ್ಲಿ ಆಲ್ರೆಡಿ ಚಾಲೆಂಜ್ ಸ್ಟಾರ್ ಇದಾರಲ್ಲ. ಓಕೆ, ಸೊ ಅದನ್ನು ಜನನೇ ಕೊಟ್ಟಿದ್ದ ನಿಮಗೆ? ಅದ್ರಲ್ಲೂ ಡಿ ಬಾಸ್ ಅವ್ರ ಹೆಸರು ನನಗೂ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್, ನನ್ಗೆ ಜನ ಯೂಟ್ಯೂಬ್ ಚಾಲೆಂಜಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಅದೊಂಥರ ಏನೋ ಒಂಥರ ಖುಷಿ ಆಗುತ್ತೆ. ಜನ ಗುರ್ತಿದ್ ಮಾತಾಡಿಸ್ತಾರ, ತುಂಬಾ ಜನ ಮಾತಾಡಿಸ್ತಾರೆ. ನಾನು ಎಲ್ಲೇ ಹೋದ್ರು ಯಾರು ಸಿಗ್ತಾರೆ. ಅದ್ರಲ್ಲೂ ಚಿಕ್ಕ ಪುಟಾಣಿ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನನಗೆ, ಚಿಕ್ಕ ಮಕ್ಕಳು. ಮತ್ ಏನಂತಂದ್ರೆ ನಾನು ಇವಾಗಲೇ ಇಂಟರ್ವ್ಯೂ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಕೆಳಗೆ ಹೋದೆ ಅಂತ ಅನ್ಕೊಳ್ಳಿ, ಯಾವ್ದೋ ಒಂದು ಏರಿಯಾದಲ್ಲಿ ಓಡಾಡ್ತಾ ಇದೀನಿ ಅಂದ್ರೆ ತುಂಬಾ ಜನ ನೋಡ್ತಾರೆ. ದೊಡ್ಡವ್ರು ಏನ್ ಮಾಡ್ತಾರೆ, ಮಾತಾಡ್ಕೋತಾರೆ, ವಿಕಾಸ್ ಅಲ್ವಾ ಅದು ಅಂತ. ಅಂದ್ರೆ ಅವ್ರ ಸುಮ್ನೆ ವಿಡಿಯೋಸ್ ನೋಡಿರ್ತಾರೆ. ನಮ್ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾರೆ, ವಿಕಾಸ್ ಬ್ರೋ ಅಲ್ವಾ ಅಂದ್ಬಿಟ್ಟು ಬಂದ್ಬಿಟ್ಟು ಮಾತಾಡಿಸ್ತಾರೆ. ತುಂಬಾ ಜನ ಫೋಟೋಸ್ ಎಲ್ಲ ತಗೋತಾರೆ, ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋಸ್ ಬ್ರೋ ಅಂತಾರೆ. ಮಕ್ಳುಗಳು ಆತರ ಅಲ್ಲ, ಯೋಚನೆ ಮಾಡಲ್ಲ. ಅವ್ರ ಅಮ್ಮನ್ ಜೊತೆ ಓಡಾಡ್ತಿರ್ತಾರ, ಅವ್ರ ಅಪ್ಪನ ಜೊತೆ ಓಡಾಡ್ತಿರೋ ಗೊತ್ತಿಲ್ಲ, ತಲೆ ಕೆಡ್ಸ್ಕೊಳಲ್ಲ. ವಿಕಾಸ್ ಅನ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಫುಲ್ ಚಿಕ್ಕ ಮಕ್ಳು ಮಾತಾಡ್ಸೋದೇ ಖುಷಿ ಆಗುತ್ತೆ. ಅದೆಲ್ಲ ಒಂದ್ ಖುಷಿ ಆಗುತ್ತೆ ಅಲ್ಲ. ಬಿಕಾಸ್ ಇವಾಗ ನೀವು ಒಂದು ಮಾಡ್ತೀರಾ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಕೆಲವೊಂದು ಏನೇನೋ ತಪ್ಪುಗಳಾಗ್ತಿರತ್ತೆ, ಅದನ್ನ ತೋರ್ಸೋಂತ ಕೆಲಸವನ್ನ ಮಾಡ್ತೀರಾ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತು ಆ ಥಾಟ್ ಯಾಕೆ ಬಂದಿತ್ತು? ಮ್ಯಾಮ್, ಇದನ್ನ ನಾನು ತುಂಬಾ ಡೀಟೇಲ್ ಆಗಿ ಕ್ಲೀನ್ ಆಗಿ ಹೇಳ್ತೀನಿ. ಅಂದ್ರೆ ಯೋಚನೆ ಮಾಡಿ, ಯಾಕಂತಂದ್ರೆ ನಾನು ಮೆಜೆಸ್ಟಿಕ್ ಅಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಡಿಗ್ರಿ ಓದೋ ಟೈಮಲ್ಲಿ. ರಾಮನಗರದಿಂದ ಮೆಜೆಸ್ಟಿಕ್ ಬರ್ತಿದ್ದೆ. ಮೆಜೆಸ್ಟಿಕ್ ಅಲ್ಲಿ ಬಸ್ ಹತ್ತಿ ಮಾರತಳಿಗೆ ಹೋಗ್ತಿದ್ದೆ. ಅಲ್ಲಿ ಡಿಗ್ರಿ ಮಾಡ್ತಿದ್ದೆ ನಾನು, ಏವಿಯೇಷನ್ BBA ಏವಿಯೇಷನ್ ಮಾಡ್ತಿದ್ದೆ ಮಾರತಳಿಲಿ. ಅವಾಗ ನಾನು ಪ್ರತಿ ಸಲ ಮೆಜೆಸ್ಟಿಕ್ ನೈಟ್ ಟೈಮ್ ಹಿಡಿದಾಗ ಯಾವಾಗ್ಲೂ ನೋಡ್ತಾನೆ ಇದ್ದೆ. ಅಂದ್ರೆ ನನಗೆ ಒಂಥರ, ನಾನು ಅವಾಗ ಯೂಟ್ಯೂಬರ್ ಅಲ್ಲ ಏನೂ ಅಲ್ಲ, ನಾನು ಅಲ್ಲಿ ಹೋಗಕ್ಕೇನೆ ನನಗೆ ಒಂಥರ ಅನ್ಸೋದು, ಏನೋ ಹಿಡ್ಕೋತಾರೆ, ಏನೋ ಮಾತಾಡಿಸ್ತಾರೆ, ಒಂಥರ ಭಯ ಇತ್ತಲ್ಲಿ. ಮೆಜೆಸ್ಟಿಕ್ ಅಂಡರ್ ಪಾಸ್ ಅಂದ್ರೆ ಸುಮ್ನೆ ಯಾಕಲ್ಲಿ ಹೋಗೋದು ಅಂದ್ಬಿಟ್ಟು ಮೇಲಿಂದ ಬಳಸ್ಕೊಂಡು ಹೋಗ್ತಿದ್ದೆ. ನನ್ಗೆ ಯೂಟ್ಯೂಬರ್ ಆದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೊಂದು ಅನ್ಸ್ತು, ಸಮಾಜದಲ್ಲಿ ನಡೀತಿರೋದು ಅಂದ್ರೆ ನಾನು ಅವಾಗ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಒಬ್ಬ ಸ್ಟೂಡೆಂಟ್ ಆಗಿ. ಇದೆಲ್ಲ ಏನು ನಡ್ಕೋಗಕ್ಕೆ ಭಯ ಆಗೋದು, ಮತ್ತೆ ನಡ್ಕೋದ್ರೆ ಅವ್ರು ಬಂದ್ ಮಾತಾಡ್ಸೋದು, ಕೆಲವು ಟೈಮು ಕಾಸ್ನ ಅವರೇ ಈಸ್ಕೊಂಡು ಜೋಬಳ ಕೈ ಹಾಕ್ಬಿಟ್ಟು ಎತ್ಕೊಬಿಡೋದು, ಪರ್ಸ್ ಎತ್ಕೊಳೋದು, ಅದೆಲ್ಲ ಮಾಡೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಕಣ್ಣಾರೆ ನೋಡಿದ್ದೆ. ಸೊ ಇದನ್ನ ನಾನು ಜನಕ್ಕೆ ತೋರಿಸ್ಬೇಕು ಅನ್ನೋದು ನನ್ ತಲೆಗೆ ಬಂತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ನಾನೇನ್ ಮಾಡಿದೆ, ಫಸ್ಟ್ ಹೇಳ್ದೆ, ಇಂಟ್ರೋ ತಗೊಂಡಾಗ್ಲೇ ಹೇಳ್ದೆ, ಮೆಜೆಸ್ಟಿಕ್ ಇದು ರೈಲ್ವೆ ಸ್ಟೇಷನ್ ಹತ್ರನೇ ಹೇಳ್ದೆ, ನಾನ್ ಇವಾಗ 100% ನಡ್ಕೊ ಹೋಗ್ತೀನಿ, ನನ್ ಪಾಡಗ್ ನಾನು ನಡ್ಕೊ ಹೋಗ್ತೀನಿ. ಅವ್ರೇನಾದ್ರು ನನ್ನ ಅಟ್ಯಾಕ್ ಮಾಡ್ತಾರ, ಏನಾದ್ರು ತೊಂದರೆ ಕೊಡ್ತಾರ, ನೋಡೋಣ ಬನ್ನಿ. ಹೇಳಕ್ಕಾಗಲ್ಲ, ನನ್ ಕ್ಯಾಮ್ರಾ ಕಿತ್ಕೋಬಹುದು, ಹೊಡೆದಾಕ್ಬೋದು, ನೋಡೋಣ ಬನ್ನಿ ಅಂದ್ಬಿಟ್ಟೆ ಹೋಗಿದ್ದು. ನಾನ್ ನನ್ ಪಾಡಗ್, ಅದು ಎಷ್ಟು 3 ವರ್ಷದ ಹಿಂದೆ ಮಾಡಿರೋ ವಿಡಿಯೋ ಇದು, ಫಸ್ಟ್ ವಿಡಿಯೋ ಮೆಜೆಸ್ಟಿಕ್ ವಿಡಿಯೋ ಮಾಡಿದ್ರು. ನನ್ ಪಾಡ್ ನಾನು ನಡ್ಕೊ ಹೋಗ್ತಿದ್ದೆ, ಅವ್ರು ಬಂದು ಎಲ್ಲ ಹಿಡ್ಕೊಂಡ್ರು, ಇಲ್ಲಿ ವಿಡಿಯೋ ಮಾಡಂಗಿಲ್ಲ, ವಿಡಿಯೋ ಡಿಲೀಟ್ ಮಾಡು, ಯಾಕೆ ಮಾಡ್ತಿದ್ಯಾ ವಿಡಿಯೋ, ಚೆನ್ನಾಗಿ ಬೈಕ್ ಸ್ಟಾರ್ಟ್ ಮಾಡ್ಕೊಬಿಟ್ರು. ನಾನೇನ್ ಮಾಡಿದೆ, ಕ್ಯಾಮ್ರಾ ಕೆಳಗೆ ಹಿಡ್ಕೊಂಡೆ, ಇಲ್ಲ ಅಕ್ಕ ನಾನು ವಿಡಿಯೋ ಮಾಡ್ತೀನಿ, ನಿಮ್ದೇನ್ ವಿಡಿಯೋ ಮಾಡ್ತೀರಾ, ನಾನು ಟ್ರಾವೆಲ್ ಮಾಡ್ಕೊ ಬರ್ತಿರೋದು ವಿಡಿಯೋ ಮಾಡ್ತೀನಿ, ಇಲ್ಲಿ ಏನಾದ್ರು ವಿಡಿಯೋ ಮಾಡಂಗಿಲ್ವಾ ಅಂತ. ನಾನ್ ಸುಮ್ನೆ, ನನ್ ಗೊತ್ತಾಯ್ತು ನಾನು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಹೊಡ್ಬಿಡೋರು, ಇಲ್ಲ ಕ್ಯಾಮ್ರಾ ಏನಾದ್ರು ಕಿತ್ತಾಕ್ಬಿಡೋರು, ಏನಾರು ಮಾಡ್ಬಿಡೋರು. ಕಷ್ಟಪಟ್ಟು ತಗೊಂಡಿದ್ದೆ ಅದನ್ನು ಕ್ಯಾಮ್ರಾ, ಅವಾಗ ಸ್ಟಾರ್ಟಿಂಗ್ ಯೂಟ್ಯೂಬರ್ ನಾನೇನ್ ಮಾಡ್ದೆ, ಸುಮ್ನೆ ಮಾತಾಡ್ತಿದ್ದೆ, ಇಲ್ಲ ನನ್ ವಿಡಿಯೋ ಮಾಡಿಲ್ಲ ಅದು ಇದು ಅಂತ. ಅದಾದ್ಮೇಲೆ ಫುಲ್ ಬಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು, ಇವನ್ಗೆ ಬಿಡೋದ್ ಬೇಡ, ಹಿಡ್ಕೊಳ್ಳಿ, ವಿಡಿಯೋ ಡಿಲೀಟ್ ಮಾಡ್ಸಿ ಅದು ಇದು ಅಂತ. ನಾನೇನ್ ಮಾಡ್ದೆ, ಗೋಪುರದಲ್ಲಿ ಒಂದ್ ಸೆಟ್ಟಿಂಗ್ ಇಟ್ಟಿದ್ದೆ, ನಾನು ಹೋಗಕ್ಕಿಂತ ಮುಂಚೆನೆ ವಿಡಿಯೋ ರೆಕಾರ್ಡ್ ಆನ್ ಮಾಡಿದ್ರು ಕೂಡ ಸ್ಕ್ರೀನ್ ಆನ್ ಆಗಲ್ಲ.
ಲೈಟ್ ಬ್ಲಿಂಕ್ ಆಗಲ್ಲ, ಓಕೆ ಲೈಟ್ ಬ್ಲಿಂಕ್ ಆಗೋ ಕಡೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದೆ. ನಾನ್ ರೆಕಾರ್ಡ್ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ, ನಾನ್ ರೆಕಾರ್ಡ್ ಮಾಡ್ಕೋತಿದ್ದೆ. ಅವ್ರು ನಿನ್ ನಂಬರ್ ಕೊಡು, ನಿಂದ ಯಾವ ಚಾನಲ್ ತೋರ್ಸು, ಮತ್ತೆ ಚೆನ್ನಾಗಿ ಫುಲ್ ಹಿಂಸೆ ಕೊಡ್ತಿದ್ರು ನನ್ಗೆ. ಮುಟ್ಟೋದು, ಬೈಯೋದು ಎಲ್ಲ ಮಾಡ್ತಿದ್ರು. ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡೆ. ಅದಾದ್ಮೇಲೆ ಅವರು ನಂಬರ್ ಕೇಳಿದ್ರು ನಂದು ಯಾರ್ದು ನನ್ ನಂಬರ್ ಹೇಳ್ಬಿಟ್ಟು ಕೊನೆ ನಂಬರ್ ಚೇಂಜ್ ಮಾಡ್ಬಿಟ್ಟೆ. ನಂಬರ್ ಎಲ್ಲ ಬೇರೆದ್ ಕೊಟ್ಟು ಹೆಂಗೋ ತಪ್ಸ್ಕೊಂಡ್ ಬಂದೆ ಹೊರಗಡೆ. ಮನೆಗ್ ಬಂದು ಅದನ್ನ ವಿಡಿಯೋನ ಅಪ್ಲೋಡ್ ಮಾಡಿದೆ. ಈ ತರ ಪ್ರಾಬ್ಲಮ್ ಮಾಡಿದ್ರು ನನ್ಗೆ. ಮತ್ತೆ ನಾನ್ ಕ್ವಶನ್ ಮಾಡಿದೆ, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಮಾಡ್ತಿರೋದ್ ಸರಿನಾ, ಪ್ರಾಸ್ಟಿಟ್ಯೂಷನ್ ಮಾಡ್ತಿರೋದ್ ಸರಿನಾ, ಅಲ್ಲಿ ಚಿಕ್ಕ ಮಕ್ಳುಗಳು ಓಡಾಡ್ತಾರೆ, ಮೆಜೆಸ್ಟಿಕ್ ಯಾರ್ದು, ನಮ್ದು, ನಮ್ ಸಾರ್ವಜನಿಕರ ಆಸ್ತಿ, ಚಿಕ್ಕ ಮಕ್ಳು ಓಡಾಡ್ತಾರೆ, ಹೆಣ್ಮಕ್ಳುಗಳು ಓಡಾಡ್ತಾರೆ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಲ್ವಾ ಇದು ಅಂತ ಒಂದ್ ಕ್ವಶನ್ ಮಾಡಿ ಒಂದ್ ವಿಡಿಯೋ ಹಾಕ್ತೆ ನಾನು ಯೂಟ್ಯೂಬ್ ಅಲ್ಲಿ. ಒಂದು ಫಸ್ಟ್ ಡೇ ಏನ್ ವೈರಲ್ ಆಗಿಲ್ಲ, ಅದು ಫಸ್ಟ್ ಒಂದ್ 3 days ನಿಧಾನಕ್ಕೆ ಹೋಗ್ತಿತ್ತು. ಅದಾದ್ಮೇಲೆ ಫುಲ್ ವೈರಲ್ ಆಗ್ತದು ವಿಡಿಯೋ. ಇವಾಗ ಹತ್ರ 7 million ನೋಡಿರ್ಬೇಕು, 6.9 million ನೋಡಿರ್ಬೇಕು. ಅಂದ್ರೆ 69 ಲಕ್ಷ ಜನ ನೋಡಿದಾರೆ ಅದು ಹಳೆ ವಿಡಿಯೋನ. ಅದು ವೈರಲ್ ಆದಾಗ ಏನಾಯ್ತು, ಅಲ್ಲಿ ಜನಕ್ಕೆ ಗೊತ್ತಾಯ್ತು ಈ ತರ ಪ್ರಾಬ್ಲಮ್ ಮಾಡ್ತಿದಾರೆ. ಯಾರು ಕ್ವಶನ್ ಮಾಡ್ತಿರಲಿಲ್ಲ. ಫಸ್ಟ್ ಹೆಂಗೆ ಅಂದ್ರೆ ಯೂಟ್ಯೂಬರ್ಸ್ ಮೆಜೆಸ್ಟಿಕ್ ಅಲ್ಲಿ ವಿಡಿಯೋ ಮಾಡಿದ್ರು ಅವರೇ ಎದುರ್ಕೊಳ್ಳೋರು. ಅಂದ್ರೆ ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋದಕ್ಕೆ ಅವ್ರು ಆಫ್ ಮಾಡಿ ಅಂದ್ರೆ ಆಫ್ ಮಾಡ್ಬಿಡೋರು. ಯಾಕಂದ್ರೆ ಭಯ, ವಿಡಿಯೋ ಫೋನ್ ಕಿತ್ಕೊಬಿಡ್ತಾರೆ, ಇಲ್ಲ ಕ್ಯಾಮ್ರಾ ಹೊಡೆದಾಕ್ಬಿಡ್ತಾರೆ ಅನ್ನೋ ಭಯ ಇತ್ತು. ನಾನ್ ವಿಡಿಯೋ ಅಪ್ಲೋಡ್ ಮಾಡೋದ್ಮೇಲೆ ಏನಾಯ್ತು, ಪೊಲೀಸ್ನವರು ತುಂಬಾನೇ ಒಳ್ಳೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರು ಆ ಟೈಮಲ್ಲಿ. ತುಂಬಾನೇ ಇಂಪ್ಯಾಕ್ಟ್ ಆಯ್ತು. ತುಂಬಾ ನ್ಯೂಸ್ ಚಾನಲ್ ಅಲ್ಲೂ ಕೂಡ ನಾನು ಮಾಡಿರೋ ವಿಡಿಯೋನ ತೋರಿಸಿದ್ರು. ಈ ತರ ಒಬ್ಬ ಹುಡುಗ ಹೋಗಿ ಏನ್ ನಡೀತಿದೆ ತೊಂದ್ರೆ ಅದನ್ನ ತೋರಿಸಿದಾರೆ ಅಂತ ತುಂಬಾ ಜನ ನ್ಯೂಸ್ ಚಾನಲ್ ಅಲ್ಲೂ ಹಾಕಿದ್ರು. ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು. ಮತ್ತೆ ಪೊಲೀಸ್ನವರು ಕೂಡ ಮೆಜೆಸ್ಟಿಕ್ ಅಂಡರ್ ಪಾಸ್ ಇಂದ ಯಾರ್ಯಾರು ತೊಂದರೆ ಕೊಡ್ತಿದ್ರು ಅವ್ರನ್ನ ಅಲ್ಲಿ ಇರಂಗಿಲ್ಲ ಅಂತ ರೂಲ್ಸ್ ಮಾಡಿ ಒಂದು ಪ್ರಕಟಣೆ ಕೂಡ ಹಾಕಿದ್ರು. ಇಲ್ಲಿ ಯಾರಾದ್ರೂ ನಿಮ್ಗೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಪೊಲೀಸ್ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡಿ, ಯಾರು ಕೂಡ ಇಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡಂಗಿಲ್ಲ ಅಂತ ಫುಲ್ ಸ್ಟ್ರಿಕ್ಟ್ ಮಾಡಿದಾಗ ಮೆಜೆಸ್ಟಿಕ್ ಅಂಡರ್ ಪಾಸ್ ಇಂದ ಎಲ್ಲರೂ ಹೊಟ್ಟೋದ್ರು. ಈಗಲೂ ಕೂಡ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಇಲ್ಲ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ತಿರ್ಗಾ ಇವಾಗ ರೀಸೆಂಟ್ ಆಗಿ ಒಂದು 6 months ಬ್ಯಾಕ್ 7 months ಬ್ಯಾಕ್ ನಾನು ತಿರ್ಗಾ ಯಾಕೆ ವಿಡಿಯೋ ಮಾಡಿದೆ ಅಂತಂದ್ರೆ, ಅವ್ರು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಇದ್ದು ಮೆಜೆಸ್ಟಿಕ್ ಸ್ಕೈ ವಾಕ್ ಬಂದ್ರು. ಇವಾಗ ಮೆಜೆಸ್ಟಿಕ್ ಸ್ಕೈ ವಾಕ್ ಅಲ್ಲಿ ಏನ್ ಮಾಡ್ತಾರೆ, ನಾನು ರಿಯಾಲಿಟಿ ಚೆಕ್ ಮಾಡ್ಬೇಕು ಅಂದ್ರೆ ರೆಡ್ ಹ್ಯಾಂಡ್ ಅಲ್ಲಿ ತೋರಿಸ್ಬೇಕು ಅಂತ ಅಲ್ಲಿ ಈ ಸಲ ಹೋಗಿದ್ದೆ. ಅವಾಗ ಏನಾಯ್ತು, ನಾನು ಹೋದೆ. ಅಲ್ಲಿ ಹೋದಾಗ್ಲೇನೆ ತುಂಬಾ ಜನಕ್ಕೆ ತೊಂದರೆ ಕೊಡೋದು ನನ್ಗೆ ಮೆಸೇಜ್ ಅಲ್ಲಿ ಆಗ್ತಾನೆ ಇದ್ರು. ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಬ್ರೋ ಮೆಜೆಸ್ಟಿಕ್ ನೀವು ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು, ತಿರ್ಗಾ ಅದೇ ಪ್ರಾಬ್ಲಮ್ ಆಗ್ತಿದೆ. ನನ್ಗೆ ಈಗ್ಲೂ ನನ್ನ ಇನ್ಸ್ಟಾ DM ತೆಗೆದ್ರೆ ಮೆಸೇಜ್ ರಿಕ್ವೆಸ್ಟ್ ಅಲ್ಲಿ ಎಷ್ಟೋ ಜನ ಅದೇ ಹಾಕೋದು, ಬ್ರೋ ಇನ್ನೂ ಸ್ಟಾಪ್ ಆಗಿಲ್ಲ, ನಾನು ಒಬ್ಬ ಸ್ಟೂಡೆಂಟ್, ನಾನು ನಡ್ಕೊ ಹೋಗ್ತಿದೆ, ನನ್ನ ಹತ್ರ 500 ರೂಪಾಯಿ ಕಿತ್ಕೊಬಿಟ್ರು ಫೋರ್ಸ್ ಮಾಡಿ. ಮತ್ತೆ ತುಂಬಾ ಜನ ಹೆಣ್ಮಕ್ಳುಗಳು ಮೆಸೇಜ್ ಮಾಡ್ತಾರೆ, ಅಣ್ಣ ನಾವು ಹುಡುಗಿರು ಅಲ್ಲಿ ನಡ್ಕೋಗಕ್ಕಾಗಲ್ಲ, ಯಾಕಂತಂದ್ರೆ ನಮ್ಮನ್ನು ಕೂಡ ಅದೇ ದೃಷ್ಟಿಲಿ ನೋಡ್ತಾರೆ ಬೇರೆಯವರು, ಯಾಕಂದ್ರೆ ಅಲ್ಲಿ ನಡ್ಕೋಬೇಕಾದ್ರೆ ಮುಜುಗರ ಆಗುತ್ತೆ, ಮತ್ತೆ ಜನ ನೋಡೋರ್ನು ಕೂಡ ಇವರು ಅವರೇ ಇರ್ಬೋದು ಅಂತ ನೋಡ್ತಾರೆ ಅಂತ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಮೆಸೇಜ್ ಮಾಡ್ತಾರೆ. ಮತ್ತೆ ತುಂಬಾ ಜನ ಕಾಸು ಕಳ್ಕೊಂಡಿರೋರು, ಅಲ್ಲಿ ಕಾಸು ಕಿತ್ಕೊಳ್ಳೋದು ಒಂದು ಅಂದ್ರೆ ಜೋಬು ಕೈ ಹಾಕಿ ಫೋರ್ಸ್ ಮಾಡಿ ದುಡ್ಡಿಸ್ಕೊಬಿಡೋದು ಸ್ಟೂಡೆಂಟ್ ಹತ್ರ ಇಲ್ಲ ಸಾರ್ವಜನಿಕರ ಹತ್ರ. ಅದು ಇನ್ನೊಂದೇನಂತ ಅಂದ್ರೆ ಅಲ್ಲಿಂದ ಇನ್ನೊಂದ್ ಕಡೆ ಕರ್ಕೋಗೋದು ಆಟೋ ಹಚ್ಕೊಂಡು, ಅಲ್ಲಿ ಕರ್ಕೊಂಡೋಗಿ ಅವ್ರ ಅಡ್ಡದಲ್ಲಿ ಫೋನ್ ಪೇ ಮಾಡಿಸ್ಕೊಳ್ಳೋದು, ಫೋನ್ ನ ಕಿತ್ಕೊಳ್ಳೋದು, ಹೊಡೆದ್ಬಿಟ್ಟೆಲ್ಲ ಕಳಿಸ್ತಾರೆ. ಅದನ್ನ ನಾನು ರೆಡ್ ಹ್ಯಾಂಡ್ ಆಗಿ ಈ ಸಲ ಹಾಕಿರೋ ವಿಡಿಯೋದಲ್ಲಿ ತೋರಿಸಿದೀನಿ. ನಾನು ಹೋದೆ ಏನ್ ನಡೀತಿದೆ ಪ್ರಾಬ್ಲಮ್ ಅಂತ, ನಾನು ಹೋಗಿ ನಿಂತ್ಕೊಂಡು ನೋಡ್ತಿದ್ದೆ. ಅದಾದ್ಮೇಲೆ ಮೇಲ್ಗಡೆ ಹೋದೆ, ಯಾಕೆ ಹಿಂಗ್ ನಿಂತ್ಕೊಂಡು ಪ್ರಾಬ್ಲಮ್ ಮಾಡ್ತಿದ್ದೀರಾ ಜನಕ್ಕೆಲ್ಲ ಅಂತ ಎಲ್ಲ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಬ್ಬ ಹುಡುಗ ಬಂದ, ಒಬ್ರು ಅಂಕಲ್ ಬಂದ್ರು. ಫಸ್ಟ್ ಅಂಕಲ್ ಬಂದ್ಬಿಟ್ಟು ನಮ್ಮ ಹುಡುಗನ್ ಕರ್ಕೋಗ್ಬಿಟ್ಟಿದ್ದಾರೆ ಎಲ್ಗೋ, ಇಲ್ಲ ಅವನು ಅಂತಂದ್ರು. ಒಂದ್ ಅರ್ಧ ಗಂಟೆ ಇರಿಯೋಣ, ನಾವು ಅವ್ನು ಫೋನ್ ಮಾಡಿದೀನಿ, ಅದೆಲ್ಲ ಕರ್ಕೋಗೋರೆ ಬತ್ತಾ ಇದೀನಿ ಇರಿ ಅಂತಂದ್ರು. ಆ ಹುಡುಗ ಬಂದ್ಬಿಟ್ಟು ಹೇಳ್ದ, ಆ ಹುಡುಗ ಯಾವ್ದೋ ಊರಿಂದ ಫಸ್ಟ್ ಟೈಮ್ ಬೆಂಗಳೂರು ಬಂದಿರೋದು. ಪಾಪ ಅವ್ನಿಗೆ ಏನ್ ಗೊತ್ತು, ಇಲ್ಲಿಂದ ಫೋರ್ಸ್ ಮಾಡಿ ಕರ್ಕೋಗಿದಾರೆ ಆಟೋದಲ್ಲಿ. ಫೋರ್ಸ್ ಮಾಡಿ ಕರ್ಕೋಗಿ ಅವ್ನ್ ಫೋನ್ ಪೇ ಅವ್ರ ನಂಬರ್ಗೆ ಫೋನ್ ಅಲ್ಲಿ ದುಡ್ಡನ್ನ ಹಾಕ್ಸ್ಕೊಂಡು, ದುಡ್ಡು ಹಾಕಿದ್ರು ಬಿಡ್ಲಿಲ್ವಂತೆ, ಹೊಡೆದ್ಬಿಟ್ಟು ಕಳ್ಸಿರೋದು ಅವನ್ನ. ಆ ಹುಡುಗ ಅಣ್ಣ ನನ್ ಇಲ್ಲೇ ಇದಾರ ಅವ್ರು, ತೋರಿಸ್ತೀನಿ ಬನ್ನಿ ಅನ್ಬಿಟ್ಟು ಕರ್ಕೋದ. ಅವಾಗ ಏನಾಯ್ತು, ಸಾರ್ವಜನಿಕರೆಲ್ಲ ಸೇರ್ಕೊಂಡ್ರು. ನಾನ್ ವಿಡಿಯೋ ಮಾಡ್ತಿದ್ದಲ್ವಾ, ಅವ್ರಿಗೂ ಗೊತ್ತು, ಸಾರ್ವಜನಿಕರಿಗೆ ಏನಂತಂದ್ರೆ ಪ್ರಾಬ್ಲಮ್ ಆಗ್ತಿರೋದು ಗೊತ್ತು, ಅಲ್ಲಿ ಸಮಸ್ಯೆ ಆಗ್ತಿರೋದು ಗೊತ್ತು. ಅವ್ರಿಗೆ ಭಯ ಏನಾದ್ರು ಮಾಡ್ಬಿಡ್ತಾರೆ ಅಂತ, ಅದಕ್ಕೋಸ್ಕರ ಮಾತಾಡಲ್ಲ. ನಾನ್ ಯಾವಾಗ ಕ್ವಶನ್ ಕೇಳಿದೆ ಎಲ್ರು ಕೂಡ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಗೊತ್ತಾಯ್ತು ಸಿಗಾಕೋತೀವಿ ನಾವು. ಆ ಹುಡುಗ ಬೇರೆ ಬಂದ್ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರಲ್ಲ, ಅವರು ಓಡೋದ್ರು ಮೆಜೆಸ್ಟಿಕ್ ಇಂದ. ಅಂದ್ರೆ ತಿರ್ಗಾ ಬಂದಿ ಅಂದ್ರೆ ನಾನ್ ವಿಡಿಯೋ ಮಾಡಿದಾಗ ಓಡೋಗ್ತಾರೆ, ಮಾತಾಡಲ್ಲ, ರೆಸ್ಪಾನ್ಸ್ ಮಾಡಲ್ಲ.
ಅದಾದ್ಮೇಲೆ ತಿರ್ಗಾ ನಾರ್ಮಲ್ ಆಗಿ ಹಂಗೆ ಅದೇ ಕತೆ ಅದು ಮುಗಿಯದ ಕತೆ ತರ ಅದು. ಈಗ್ಲೂ ಕೂಡ ಇದೆ. ಈಗ್ಲೂ ನನ್ಗೆ ಎಷ್ಟೊಂದ್ ಜನ ಮೆಸೇಜ್ ಮಾಡ್ತಾರೆ, ಅಣ್ಣ ತಿರ್ಗಾ ಮೆಜೆಸ್ಟಿಕ್ ವಿಡಿಯೋ ಮಾಡಿ. ನಾವ್ ಎಷ್ಟೇ ವಿಡಿಯೋ ಮಾಡಿದ್ರು ಕೂಡ ಯಾರು ಇದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಯಾರು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು, ಅದ್ ತಗೊಳ್ಳೋವರೆಗೂ ಅದ್ ನಿಲ್ಲಲ್ಲ. ಮತ್ತೆ ವಿಡಿಯೋ ಏನಾದ್ರು ಮಾಡ್ಬೇಕು ಅನ್ಕೊಂಡಿದೀರಾ? ನೋಡೋಣ. ನನಗೆ ಲೀಗಲ್ ನೋಟಿಸ್ ನನಗೆ ಲೀಗಲ್ ನೋಟಿಸ್ ಕಳ್ಸಿದ್ರು ಅವರು. ಏನಂತಂದ್ರೆ ಅಂದ್ರೆ ಈ ಇನ್ಸಿಡೆಂಟ್ ಈ ವಿಡಿಯೋ ಆದ್ಮೇಲೆ ಅವ್ರ ಲೀಗಲ್ ನೋಟಿಸ್ ಅಲ್ಲಿ ಏನಂತ ಅಂದ್ರೆ ಎಲಿಗೇಷನ್ ಹಾಕಿರೋದು ನನಗೆ. ಲೀಗಲ್ ನೋಟಿಸ್ ಅಂದ್ರೆ ಅದು ಕೇಸ್ ಅಲ್ಲ, ಏನಲ್ಲ, ಲಾಯರ್ ಕಡೆಯಿಂದ ಲೀಗಲ್ ನೋಟಿಸ್ ಕಳ್ಸಿರೋದು ನನಗೆ. ಏನಂತಂದ್ರೆ ಎಲಿಗೇಷನ್ ಮಾಡಿರೋದು, ನಾನು ಫೋರ್ಸ್ಫುಲಿ ಅವ್ರದ್ದು ವಿಡಿಯೋ ಮಾಡಿದೀನಿ, ನಾನ್ ಅವ್ರಿಗೆ ತೊಂದ್ರೆ ಕೊಡ್ತಾ ಇದೀನಿ ಅಲ್ಲಿ ನಿಂತಿರೋರ್ಗೆ ಅನ್ನೋ ತರ. ನಾನೇ ತೊಂದ್ರೆ ಕೊಡ್ತಾ ಇದೀನಿ, ನನಗೆ ಲೀಗಲ್ ನೋಟಿಸ್ ಕಳ್ಸಿರೋದು. ನಾವ್ ಅದಕ್ಕೆ ರಿಪ್ಲೈ ನೋಟಿಸ್ ಕಳ್ಸಿದ್ವಿ. ನಾವ್ ಯಾರಿಗೂ ಏನ್ ತೊಂದ್ರೆ ಕೊಟ್ಟಿಲ್ಲ, ಜನಕ್ಕೆ ಆಗ್ತಿರೋ ಪ್ರಾಬ್ಲಮ್ ನ ತೋರಿಸಿದೀವಿ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಮಾಡ್ತಿರೋ ತಪ್ಪು ಅಂತ ಕ್ವಶನ್ ಮಾಡಿದೀವಿ, ಅದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂತ ನಾವು ರಿಟರ್ನ್ ಲೀಗಲ್ ನೋಟಿಸ್ ಕಳ್ಸಿದ್ವಿ. ಅದಕ್ಕೆ ಇನ್ನೂ ಅವ್ರೇನ್ ರಿಪ್ಲೈ ಮಾಡಿಲ್ಲ. ಅವ್ರದ್ದು ಏನಂತಂದ್ರೆ ಒಟ್ನಲ್ಲಿ ಇವ್ಗೆ ಎದುರಿಸ್ಬಿಡ್ಬೇಕು, ಒಂದ್ ಲೀಗಲ್ ನೋಟಿಸ್ ಕಳ್ಸ್ಬೋಣ, ಎದ್ರಕೋತಾನೆ, ವಿಡಿಯೋ ಮಾಡಲ್ಲ, ಇದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ, ಎದ್ರಕೋಬಿಡ್ಲಿ ಅನ್ನೋಕೋಸ್ಕರ ಹಂಗ್ ಕಳ್ಸಿದ್ರು. ನಾನ್ ಎದ್ರೋ ಮಗನೇ ಅಲ್ಲ, ತಪ್ಪಿದ್ರೆ ತಪ್ಪು ಅಂತಾನೆ ಹೇಳ್ತೀನಿ, ನನ್ ತಪ್ಪಿದ್ರೆ ನಾನ್ ತಪ್ಪು ಅಂತ ಒಪ್ಕೊಬಿಡ್ತೀನಿ. ಬೇರೆಯವ್ರ ತಪ್ಪಿದ್ರೆ ಎಂತ ಟೈಮ್ ಆದ್ರೂ ಕೂಡ ತಪ್ಪು ಅಂತಾನೆ ಹೇಳ್ತೀನಿ. ಅದಕ್ಕೆ ಏನ್ ಹೋರಾಡೋದಿದ್ರು ನಾನು ಹೋರಾಡ್ತೀನಿ. ಬಿಕಾಸ್ ಈ ಕಂಟೆಂಟ್ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದ್ದು, ನಾನು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು, ಇನ್ಫ್ಲುಯೆನ್ಸರ್ ಆಗ್ಬೇಕು ಅಂತ. ಅಂಡ್ ನಮಗೆ ಗೊತ್ತು ನೀವು MBA ಕೂಡ ಮಾಡಿದ್ರಿ, ಅದಾದ ನಂತರ IT BT ಎಲ್ಲೋ ಕೆಲ್ಸಕ್ಕೆ ಹೋಗದೆ ಈ ತರ ಈ ಯೂಟ್ಯೂಬ್ ಎಲ್ಲ ಮಾಡ್ಬೇಕು ಅಂತ ಹೇಗೆ ಸ್ಟಾರ್ಟ್ ಆಗಿತ್ತು ಆ ಜರ್ನಿ? ಮ್ಯಾಮ್ ಅಂದ್ರೆ ನಂದು ಫ್ರೆಂಡ್ ಫಸ್ಟ್ ಯೂಟ್ಯೂಬ್ ಮಾಡ್ಬೇಕು ಅಂತ ಒಂದ್ ತಲೆಯಲ್ಲಿ ಬಂತು. ಒಂದ್ಸಲ ಏನಾಯ್ತು, ನನ್ನ ಫ್ರೆಂಡ್ ಒಂದು ಫೋಕಸ್ ಅಂತ ಯಾವ್ದೋ ಒಂದು ಹಳೆ ಕ್ಯಾಮ್ರಾ ಇತ್ತು. ಅವನ್ಗೆ ಅವ್ರ ಭಾವ ಏನೋ ಕೊಟ್ಟಿದ್ರು. ಯಾವ್ದೋ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮ್ನೆ ನೋಡಿದ್ದೆ ನಾನು, ಅದನ್ನ ಕೊಡು, ನಾನು ಒಂದು ವಿಡಿಯೋ ಯೂಟ್ಯೂಬ್ ಮಾಡ್ತೀನಿ ಅಂದ್ಬಿಟ್ಟು ಸುಮ್ನೆ ಇಸ್ಕೊಂಡ್ವಿ. ನನ್ನ ಫ್ರೆಂಡ್ ಏನ್ ಮಾಡಿದ್ವಿ, ಮನೆ ಹತ್ರ ನಮ್ಮ ಮನೆ ಪಕ್ಕ ಒಂದು ಫಾಲ್ಸ್ ಇತ್ತು. ಚಿಕ್ಕ ವಯಸ್ಸಿಂದ ನೋಡಿದ್ವಿ, ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ನೀರ್ ಹರಿಯುತ್ತಲ್ಲಿ. ನಾವು ಫಸ್ಟ್ ವಿಡಿಯೋ ಅದೇ ಮಾಡಿದ್ದು. ನಮ್ಮ ಮನೆ ಹತ್ರ ಏನೋ ಫಾಲ್ಸ್ ತೋರಿಸ್ತೀನಿ ಅಂದ್ಬಿಟ್ಟು ಗಾಡಿ ನಾನು ಅವನು ಹೋಗಿ ವಿಡಿಯೋ ಮಾಡಿದ್ವಿ. ಅದಾದ್ಮೇಲೆ ಪ್ರತಿ ವೀಕ್ ಇದೇ ತರ ಒಂದೊಂದು ವಿಡಿಯೋ ಮಾಡ್ತಿದ್ದೆ. ಅದಾದ್ಮೇಲೆ ಉಡುಪಿಗೆ ಹೋದೆ, ಟ್ರಾವೆಲ್ ವಿಡಿಯೋಸ್ ತರ ಮಾಡಿದೆ. ಆಮೇಲೆ ಉಡುಪಿ ಹತ್ರ ಒಂದು ಯಾವ್ದು ಹಿಡನ್ ಫಾಲ್ಸ್ ಇತ್ತು ಕಾಡೊಳಗಡೆ, ಅದನ್ನ ಹೋಗಿ ಮಾಡಿದೆ. ಟ್ರಾವೆಲ್ ವಿಡಿಯೋಸ್ ಮಾಡ್ತಿದ್ದೆ. ಅಂದ್ರೆ ಯೂಟ್ಯೂಬರ್ ಆಗ್ಬೇಕು ಅನ್ನೋದಿತ್ತು, ಏನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. ಟ್ರಾವೆಲ್ ವಿಡಿಯೋಸ್ ವರ್ಕ್ ಆಗ್ಲಿಲ್ಲ, ಏನೋ ನನಗೂ ಇಷ್ಟ ಆಗ್ತಿರ್ಲಿಲ್ಲ. ಏನೋ ನನಗೆ ಅನ್ಸ್ತು ಒಂದ್ ಪಾಯಿಂಟ್ ಅಲ್ಲಿ, ಇದನ್ ಜನ ಯಾಕೆ ನೋಡ್ಬೇಕು, ಇದ್ರಲ್ಲಿ ಏನೈತೆ, ಅದನ್ನ ಅವರೇ ನೋಡಿರ್ತಾರೆ. ನಮ್ಮ ಮನೆ ಪಕ್ಕ ಇರೋ ವಾಟರ್ ಫಾಲ್ಸ್ ಉಡುಪಿ ನೋಡಿಲ್ವಾ ಜನ, ಎಷ್ಟೊಂದ್ ಜನ ಅದ್ ವಿಡಿಯೋ ಮಾಡ್ತಾರೆ, ನಾನು ಏನಾದ್ರು ಮಾಡ್ಬೇಕು ಅಂತ ಅನ್ಸ್ತು. ನಂಗೊಂದ್ ತಲೆಗೆ ಬಂತು, ₹1 1,000 ಮಾಡೋದು ಅಂತ, ₹1 1,000 ಮಾಡೋಣ ಅಂತ ತಲೆಗೆ ಬಂತು. ನನ್ ತಿರ್ಗಾ ಆ ಫಸ್ಟ್ ವಿಡಿಯೋ ಮೆಜೆಸ್ಟಿಕ್ ಹೋದೆ. ಮೆಜೆಸ್ಟಿಕ್ ಅಲ್ಲಿ ಅಂದ್ರೆ ಅಲ್ಲಿಗೆ ಹೋಗ್ಲಿಲ್ಲ, ಅಂಡರ್ ಪಾಸ್ ಕೈವಾಕೆಲ್ಲ ಹೋಗಿರ್ಲಿಲ್ಲ. ಆಗ ಮೆಜೆಸ್ಟಿಕ್ ಮೆಟ್ರೋ ಎಕ್ಸಿಟ್ ಅಲ್ಲಿ ಹೋದೆ. ಮೆಟ್ರೋ ಎಕ್ಸಿಟ್ ಅಲ್ಲಿ ನನ್ ತಲೆಯಲ್ಲಿ ಏನಿತ್ತು ಅಂತಂದ್ರೆ, ಒಬ್ರು ಅಜ್ಜಿನೋ ಯಾರೋ ಕೂತಿದ್ರು. ನನ್ ತಲೆಯಲ್ಲಿ ಏನಿತ್ತು ಅಂದ್ರೆ, ₹1 ಸ್ಟಾರ್ಟ್ ಮಾಡೋಣ, ₹1 ನಂದು, ಜನ ಎಷ್ಟು ಕೊಡ್ತಾರೋ ಅದ್ ನೀಸ್ಕೊಳ್ಳೋಣ. ₹1,000 ಮಾಡ್ಬೇಕು ನಾನು, ಎಷ್ಟೊತ್ತಾರು ಆಗ್ಲಿ. ₹1,000 ಮಾಡ್ಬಿಟ್ಟು ಅಜ್ಜಿ ಕೊಡೋಣ. ಯಾರೋ ಒಬ್ರು ಅಜ್ಜಿ ಕೂತಿದ್ರು, ಮಾಸ್ಕ್ ಮಾರೋರು. ಆ ಅಜ್ಜಿ ಕೊಡೋಣ, ಚೆನ್ನಾಗಿರುತ್ತಲ್ವಾ ಇದು ಅಂತ ನನ್ ತಲೆಗೆ ಬಂತು. ನಾನ್ ಸ್ಟಾರ್ಟ್ ಮಾಡ್ದೆ, ಹಿಂಗೆ ವಿಡಿಯೋ ಮಾಡ್ತಿದೀನಿ, ₹1 1,000 ಕನ್ವರ್ಟ್ ಮಾಡೋದು, ಅಜ್ಜಿಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದೆ. ಏನೋ ಒಂದ್ ಹೊಸ ಪ್ರಯತ್ನ ಮಾಡೋಣ ಅನ್ಬಿಟ್ಟು ಮಾಡಿದ್ದು. ಮಾಡ್ದೆ, ₹1,000 ಆಯ್ತು. ಸ್ವಲ್ಪ ಒಂದಷ್ಟು ಅಂದ್ರೆ ಜನದ ಹತ್ರ ಈಸ್ಕೊತಿದ್ದೆ ನಾನು. ಎಷ್ಟೋ ಜನ ಕೊಡ್ತಿರ್ಲಿಲ್ಲ, ಒಂದ್ 10 ಜನ ಕೇಳಿದ್ರು ಒಬ್ರಾರು ಕೊಡೋರು. ಹಂಗೆ ಈಸ್ಕೊಂಡ್ ಒಂದ್ ₹1,000 ಮಾಡ್ದೆ. ₹1,000 ಮಾಡ್ಬಿಟ್ಟು ಅಜ್ಜಿಗೆ ₹500 ಕೊಟ್ಟೆ. ಇನ್ನೊಬ್ರು ಬಂದ್ ಕೂತ್ಕೊಂಡ್ರು, ಕಾಣ್ದಿರೋರು ಒಬ್ರು ತಾತನೋ ಯಾರೋ, ಅವ್ರಿಗೆ ₹500 ಕೊಟ್ಟೆ. ಆ ವಿಡಿಯೋನ ಎಡಿಟ್ ಮಾಡಿ ವಿಡಿಯೋ ಹಾಕ್ತೆ. ಒಂದು 5,000 ಹೊಡ್ತು. ಯಾವ ವಿಡಿಯೋನ ಅಷ್ಟು ಓಡೇ ಇರ್ಲಿಲ್ಲ, 5,000 ಹೊಡ್ತು. ಇದು ಚೆನ್ನಾಗಿ ಇಷ್ಟ ಆಯ್ತಲ್ಲ, ಬಟ್ ಚೆನ್ನಾಗಿ ನನಗೂ ಒಂಥರ ಇಂಟ್ರೆಸ್ಟಿಂಗ್ ಅನ್ಸ್ತು, ಚೆನ್ನಾಗೈತಲ್ವಾ ಇದು ಅಂತ ಚಾಲೆಂಜ್ ವಿಡಿಯೋಸ್ ಮಾಡೋಣ ಅಂತ ನಂಗೊಂದು ತಲೆಗೆ ಬಂತಾಗ. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅದೊಂದು ಚಾಲೆಂಜ್ ವಿಡಿಯೋ ಮಾಡೋದ್ಮೇಲೆ ಈ ತರ ಮಾಡ್ಬೋದಲ್ವಾ, ಚಾಲೆಂಜ್ ವಿಡಿಯೋಸ್ ಮಾಡ್ಬೋದಲ್ವಾ ಅಂತ ತಲೆಗೆ ಯೋಚನೆ ಬಂದು ಅಲ್ಲಿಂದ ಚಾಲೆಂಜ್ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಆ ಜರ್ನಿಯಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀರಾ. ಸೊ ಇವಾಗ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು, ನಾನು ಕೂಡ ಒಳ್ಳೆ ಯೂಟ್ಯೂಬರ್ ಆಗ್ಬೇಕು ಅಂತೆಲ್ಲ ಅನ್ಕೊಂತಿರ್ತಲ್ಲ, ಅವ್ರಿಗೆ ಏನಾದ್ರು ಸಜೆಷನ್ ಕೊಡ್ಬೋದಾ?
ಮ್ಯಾಮ್ ಏನಂತ ಅಂದ್ರೆ ನೀವು ಕೆಲವು ಒಂದಷ್ಟು ಜನ ಏನ್ ಮಾಡ್ತಾರೆ ಯೂಟ್ಯೂಬ್ ಅಂತಂದ್ರೆ ದುಡ್ಗೋಸ್ಕರ ಯೂಟ್ಯೂಬ್ ಇಂದ ದುಡಿಯೋಣ ಅಂತ ಬರ್ತಾರೆ. ಪ್ಯಾಷನ್ ಇಟ್ಕೊ ಬರಲ್ಲ. ನಾನ್ ಹೇಳೋದೇನ್ ಗೊತ್ತಾ, ದುಡ್ಡು ಬರುತ್ತೆ, ನೀವು ಪ್ಯಾಷನ್ ಇಂದ ಮಾಡ್ಬೇಕು. ನೀವ್ ಯಾವ್ದೇ ಕೆಲಸ ಮಾಡಿದ್ರು ಅಷ್ಟೇ ಇಷ್ಟಪಟ್ಟು ನಿಮ್ಗೆ ಅದ್ರ ಮೇಲೆ ಪ್ಯಾಷನ್ ಇರ್ಬೇಕು. ಈಗ ನಾನೇ ಫಸ್ಟೇ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಬಂದಿದ್ರೆ ನನ್ನ ಕೈಲಿ ಯೂಟ್ಯೂಬರ್ ಆಗಕ್ಕೆ ಆಗ್ತಿರ್ಲಿಲ್ಲ. ನನ್ನ ಪ್ಯಾಷನ್ ಇಟ್ಕೊ ಬಂದಿದ್ಕೆ ನನ್ನ ಪ್ಯಾಷನ್ ನನಗೆ ದುಡ್ಡು ಕೊಡ್ತು, ಹೆಸರು ಕೊಡ್ತು. ಸೊ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಪ್ಯಾಷನ್ ಇಟ್ಕೊ ಬನ್ನಿ. ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ, ಮಾಡ್ಬಿಡೋಣ, ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಮಾಡ್ಬಿಡ್ಬೋದು ಅಂತ ಬಂದ್ರೆ ಏನಿಲ್ಲ, ಒಂದ್ ತಿಂಗ್ಳು ಮಾಡಲ್ಲ ಅವರು. ಹಬ್ಬ ಅಂದ್ರೆ ಒಂದ್ 2-3 ವಿಡಿಯೋ ಹಾಕ್ತಾರೆ, ಓಡಲ್ಲ, ಓಡ್ತಾನೆ ಇಲ್ಲ, ಅಷ್ಟೇನಾ ನಿಲ್ಸ್ಬಿಡ್ತಾರೆ. ಪ್ಯಾಷನ್ ಇಟ್ಕೊ ಬಂದ್ರೆ ಎಷ್ಟೇ ಕಷ್ಟ ಆದ್ರೂ ನಂದು ಯೂಟ್ಯೂಬು ಕರೆಕ್ಟಾಗಿ 9 ಮಂತ್ 10 ಮಂತ್ ಆದ್ಮೇಲೆ ಮಾನಿಟೈಸ್ ಆಗಿದ್ ನಂದು. ಅಲ್ಲಿವರೆಗೂ ನಂದು ಯಾವ ವಿಡಿಯೋಸ್ ಓಡಿಲ್ಲ. 5,000 ಓಡಿತ್ತು ಅಂದಲ್ಲ, 5,000 ಓಡಿದ್ರು ಮಾನಿಟೈಸ್ ಆಗಲ್ಲ. ನಂದೆಲ್ಲ ಓಡ್ತಿದ್ದೆ ಬರೀ 300, 400, 1000 ಹಂಗೆ. ನಂದು ಮಾನಿಟೈಸ್ ಆಗಿದ್ದೆ 10 ಮಂತ್ಸ್ ಆದ್ಮೇಲೆ. ಎಷ್ಟೋ ಜನಕ್ಕೆ ಮೆಜೆಸ್ಟಿಕ್ ವಿಡಿಯೋ ವೈರಲ್ ಆದ್ಮೇಲೆ ಮಾನಿಟೈಸ್ ಆಯ್ತು ಅಂತ ಅನ್ಕೊಂಡಿದ್ದಾರೆ. ನನ್ ಫಸ್ಟ್ ವಿಡಿಯೋ 100K ಓಡಿದ್ದು RCB ಮ್ಯಾಚ್ ಹೋಗಿದ್ದೆ. RCB ಮ್ಯಾಚ್ ಅಲ್ಲಿ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ಹೋಗಿದ್ದೆ. ಅಂದ್ರೆ ಇದೊಂದು ದೊಡ್ಡ ಸ್ಕ್ಯಾಮ್ ಐತೆ. ಏನಂತಂದ್ರೆ RCB ಮ್ಯಾಚ್ಗೆ ಸ್ಟೇಡಿಯಂ ಅಲ್ಲಿ ಕರೆಕ್ಟ್ ಟಿಕೆಟ್ ಕೊಡಲ್ಲ. ಅದನ್ನ ನಾನೊಂದು ವಿಡಿಯೋ ಮಾಡ್ಬೇಕು, ಇನ್ನೂ ಮಾಡಿಲ್ಲ, ಅದೊಂದು ತಲೆಲ್ಲ ಐತೆ. ಈಗ ಗ್ಯಾಪ್ ನ ಐತೆ ನನಗೆ. ಕರೆಕ್ಟ್ ಆಗಿ ಟಿಕೆಟ್ ಕೊಡಲ್ಲ ಜನ. ಎಷ್ಟೋ ಜನ ಲೈನ್ ಅಲ್ಲಿ ನಿಂತ್ಕೋತಾರೆ, ಸ್ಟೇಡಿಯಂ ಅಲ್ಲಿ ಟಿಕೆಟ್ ಕೊಡಲ್ಲ, ಅದನ್ನ ಬ್ಲಾಕ್ ಅಲ್ಲಿ ಮಾರೋದು, ಮತ್ತೆ ಕಮ್ಮಿ ರೂಪಾಯಿ ಟಿಕೆಟ್ ಗಳನ್ನ ಜಾಸ್ತಿ ಸೇಲ್ ಮಾಡಿ, ಇರೋದೇ ಲಿಮಿಟೆಡ್ ಸೀಟ್ ಅಲ್ವಾ, ಡಿಮ್ಯಾಂಡ್ ಜಾಸ್ತಿ, ಅದ್ರಲ್ಲಿ ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಆ RCB ವಿಡಿಯೋಗೆ ಹೋಗಿದ್ದೆ ನಾನು. RCB ಗೆಲ್ತು. ನಾನ್ ಮನೆಗ್ ಬಂದು ವಿಡಿಯೋ ಅಪ್ಲೋಡ್ ಮಾಡಿ ನಾನು ಎಡಿಟ್ ಮಾಡ್ಕೊ ಕೂತಿದ್ದೆ. ಈಗ್ಲೂ ನನ್ನ ಫ್ರೆಂಡ್ಗೆ 1000 ಸಲ ಹೇಳ್ತೀನಿ ಈ ಕತೆನ. ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ ನನ್ನ ಫ್ರೆಂಡ್ ಮನೇಲಿ, ಫ್ಲಾಟ್ ಅಲ್ಲಿ, ಬೆಂಗಳೂರಲ್ಲಿ. ಅವನು ಹೇಳ್ದ, ಲವ್ ನೀನ್ ನೋಡೋದೆ 100 ಜನ 200 ಜನ, ಅದನ್ನ ಸ್ಟೇಟಸ್ ಹಾಕೋರು ನೋಡ್ಕತಾರೆ, ಇದಕ್ಕೆ ಯಾಕೆ ಹಿಂಗ್ ವಿಡಿಯೋ ಎಡಿಟ್ ಮಾಡ್ಕೊ ಕೂತಿದ್ಯಾ ರಾತ್ರಿ ಎಲ್ಲ. ನನ್ ಮ್ಯಾಚ್ ಮುಗಿಸ್ಕೊಂಡ್ ಬಂದಿದ್ದು 12 ಗಂಟೆ, ಮನೆಗೆ ಎಡಿಟ್ ಮಾಡಿ ಮುಗಿಸಿರೋದು 3 ಗಂಟೆ ರಾತ್ರಿ. ತಮ್ನೆಲ್ಲ ಮಾಡಿ ನನ್ ಮಲಗೇ ಇಲ್ಲ. 5 ಗಂಟೆ 6 ಗಂಟೆ ಆಗ್ಬಿಟ್ಟಿತ್ತು. ಬೆಳಗ್ಗೆ ಹಾಕ್ತೆ ವಿಡಿಯೋನ. ಅದಾದ್ಮೇಲೆ ನೆಕ್ಸ್ಟ್ ದಿನದ್ದು ಟಿಕೆಟ್ ನ ಸ್ಟೇಡಿಯಂ ಹತ್ರ ಕೊಡ್ತಾರೆ. ಸೊ ಇನ್ನೊಂದ್ ಮ್ಯಾಚ್ ಹೋಗೋಣ ಅನ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಟ್ಟು 1-2 ಅವರ್ ನಿದ್ದೆ ಮಾಡ್ಬಿಟ್ಟು ತಿರ್ಗಾ ಸ್ಟೇಡಿಯಂ ಹತ್ರ ಬಂದಿದ್ದೀನಿ. ನಾನ್ ಸುಮ್ನೆ ಯೂಟ್ಯೂಬ್ ಸ್ಟುಡಿಯೋ ನೋಡೋಣ ಎಷ್ಟು ಹೊಡೈತೆ ಅನ್ಬಿಟ್ಟು ತಗೋದ್ರೆ ಒಂದ್ 45,000 ಹೊಡ್ಬಿಡೈತೆ. ನಂಗೆ ಫುಲ್ ಖುಷಿ. ಅದು ಹಾಕಿದ್ 2 ಅವರ್ಗೆನೆ 45,000 ಹೊಡ್ಬಿಡೈತಲ್ಲ ಅಂತ ನನ್ಗೆ ಖುಷಿ ಆಗ್ತೈತೆ. ಅದಾದ್ಮೇಲೆ ಲೈನ್ ಅಲ್ಲಿ ನಿಂತಿದ್ನಲ್ಲ, ಈ ನೆಕ್ಸ್ಟ್ ಮ್ಯಾಚ್ ಟಿಕೆಟ್ಗೆ ಸಿಗ್ಲಿಲ್ಲ ಟಿಕೆಟ್. ವಾಪಸ್ ಬರಕ್ ಬಂದೆ. ಅವ್ರು ನನ್ನ ಫ್ರೆಂಡ್ಗೆ ಹೇಳ್ದೆ, ನೋಡಲ್ಲ ಅಲ್ಲಿ ವಾಪಸ್ ಬರೋದ್ರಲ್ಲಿ 70,000 ಹೊಡಿತು. ನೋಡೋ 400 ಜನ ನೋಡ್ತಾರೆ ಅಂದಲ್ಲ, ನೋಡೋ 70,000 ನೋಡಿ. ಸೊ ಅಲ್ಲಿ ಒಂದು ಪಾಸಿಟಿವ್ ಅಂತ ಇಲ್ಲ, ನಾನು ಮಾಡ್ಬೋದು ಚೆನ್ನಾಗಿ. ನನ್ ಫ್ರೆಂಡ್ಸ್ ಏನಂತಂದ್ರೆ ಅವ್ನ ಪಾಪ ಅವನು ರೇಗ್ಸಿದ್ದ, ಅವ್ರಿಗೂ ಇಷ್ಟ, ಅವರೆಲ್ಲ ಹೆವಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಸುಮ್ನೆ ರೇಗ್ಸಿದ್ದ ಅಷ್ಟೇ ಅವನು. ಅಂದ್ರೆ ಅವನು ತುಂಬಾನೇ ಸಪೋರ್ಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಸರ್ಕಲ್ ಇದಾರ, ತುಂಬಾನೇ ಸಪೋರ್ಟ್, ಫಸ್ಟ್ ಇಂದಾನು ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಜನ ಫ್ರೆಂಡ್ಸ್ ಸುಮ್ನೆ ರೇಗ್ಸೋರು ನನ್ನ. ಇನ್ನೊಬ್ಬ MBA ಮಾಡ್ಬೇಕಾದ್ರೆ ಪ್ರವೀಣ್ ಅಂತ ಇದ್ದ. ನಾನು MBA ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದಲ್ವ ಯೂಟ್ಯೂಬ್ ಮಾಡಕ್ಕೆ. ನಾನು ಪ್ರತಿ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ನಾನು 2 ದಿನ, 1 ದಿನ ಹೋಗಿ ಶೂಟ್ ಮಾಡ್ಕೊಂಬಂದು 1 ದಿನ ಎಡಿಟ್ ಮಾಡ್ತಿದ್ದೆ. ನಾನು ಪ್ರತಿ ವಾರ ಶುಕ್ರವಾರ ಹಾಕೋನಲ್ಲ, ಹಾಕಾದ್ಮೇಲೆ ಶನಿವಾರ ಎದ್ದಾಗ ಕೇಳ್ತಿದ್ದ, ಎಲ್ಲೋ ಓಡ್ಲೇ ಇಲ್ವಲ್ಲ ಇದನ್ನು, ಯಾವಾಗ ನೀನ್ ರೀಚ್ ಆಗೋದು ಅಂತಿದ್ದ. ಅಂದ್ರೆ ಸ್ಟಾರ್ಟಿಂಗ್ ಹೆವಿ ಕಷ್ಟ ಇತ್ತು. ಅಂದ್ರೆ ನಾನು ಹಳೇದೊಂದು ಸ್ಯಾಮ್ಸಂಗ್ ಫೋನ್ ಇತ್ತು, ತಮ್ನೆಲ್ ಎಡಿಟ್ ಮಾಡ್ತಿದ್ದೆ ಫೋನಲ್ಲಿ. ನಾನು ಸ್ಕ್ರೀನ್ ಎಲ್ಲ ಹೊಡೆದೋಗಿತ್ತು. ಒಂಚೂರು ಟಚ್ ಮಾಡಿದ್ರೆ ಹ್ಯಾಂಗ್ ಆಗೋದು. 1-2-3 ಅವರ್ ತಮ್ನೇಲೆ ಎಡಿಟ್ ಮಾಡ್ತಿದ್ದೆ ನಾನು ಹಳೇ ಫೋನಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಅಲ್ಲಿ ಯಾವಾಗಾದ್ರೂ ಅನ್ಸ್ತಾ ಅಯ್ಯೋ ಬೇಡಪ್ಪ ಇದು ಆಗೋದಿಲ್ಲ ಬಿಟ್ಬಿಡೋಣ ಅಂತ? ಇಲ್ಲ ಮ್ಯಾಮ್, ನನ್ಗೆ ಯಾವಾಗ್ಲೇನೆ ಡೌನ್ ಫಾಲ್ ಆಗುತ್ತೆ ಅಂತ ಅನ್ಸ್ದಾಗ, ಅಂದ್ರೆ ಇವಾಗ ಯಾವ್ದೋ ಒಂದ್ ವಿಡಿಯೋ ರೀಚ್ ಆಗಿಲ್ಲ ಅಂತಂದ್ರು ನಾನು ತಲೆನೇ ಕೆಡ್ಸ್ಕೊಳಲ್ಲ. ನಾನ್ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಿ ಹಾಕಿದಿನ, ಅದು ಒಂದಲ್ಲ ಒಂದಿನ ಓಡುತ್ತೆ ಅನ್ನೋದು ನನ್ನ ತಲೆಯಲ್ಲಿ. ಯಾಕಂದ್ರೆ ನನ್ಗೆ ಮೇನ್ ವಿಡಿಯೋ ಚೆನ್ನಾಗಿರ್ಬೇಕು. ಮತ್ತೆ ಇನ್ನೊಂದಷ್ಟು ಕೆಲವೊಂದಷ್ಟು ಇಶ್ಯೂ ಆದಾಗ್ಲೂ ಅಷ್ಟೇ, ಏನೋ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆದಾಗ್ಲೂ ಅಷ್ಟೇನೆ ನನ್ಗೆ ನಾನೇ ಸಪೋರ್ಟಿವ್ ಆಗಿ ಅಂದ್ರೆ ನನ್ನ ಮೈಂಡಲ್ಲಿ ನಾನೇ ಅನ್ಕೋತೀನಿ, ಎಂತೆಂತದೋ ನೋಡ್ಬಿಟ್ಟಿದೀನಿ, ನಾನು ಹಳೇದನ್ನ ನೆನ್ಸ್ಕೋತೀನಿ. ಅಂದ್ರೆ ಇವಾಗ ನನ್ನ ಹತ್ರ 2 iPhone ಐತೆ, ಒಂದು 15 Pro Max 17 Pro Max, 2ರಲ್ಲೂ ತಗೊಂಡಿರೋದು ಯೂಟ್ಯೂಬ್ ಮಾಡಕ್ಕೆ. ಅಂದ್ರೆ 17 Pro Max ಅಲ್ಲಿ ವಿಡಿಯೋ ಮಾಡೋದು, ಇದಕ್ಕೆ ಏರ್ ಡ್ರಾಪ್ ಮಾಡ್ಕೊಂಡು ಇದ್ರಲ್ಲಿ ಎಡಿಟ್ ಮಾಡ್ತೀನಿ ಫೋನಲ್ಲಿ ಡೈಲಿ ಲಾಗ್ಸ್ ನ.
ಏನಂತಂದ್ರೆ 17 Pro Maxಗೆ ಸಿಮ್ಮೆ ಹಾಕಿಲ್ಲ ನಾನು. ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ ಅಂತ ಇಟ್ಕೊಬಿಟ್ಟಿದೀನಿ. ಸಿಮ್ ಹಾಕಿದ್ರೆ ಬ್ಯಾಟ್ರಿ ಎಲ್ಲಿ ತಗೋಗ್ಬಿಡುತ್ತೆ ಅಂತ. ನನ್ನ ಹತ್ರ ಇವಾಗ 17 Pro Max ಐತೆ. ಬಟ್ ಒಂದ್ ಕಾಲದಲ್ಲಿ ನನ್ನ ಹತ್ರ ಫೋನೇ ಇರ್ಲಿಲ್ಲ, ಹೊಡೆದಾಗಿರೋ ಫೋನ್ ಇತ್ತು, ಸ್ಯಾಮ್ಸಂಗ್ ಫೋನು. ಅದನ್ನ ನೆನ್ಸ್ಕೋತೀನಿ ನಾನು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ಇನ್ನೇನು ಆಯ್ತು ಬಿಡು, ಇರೋದೇ ಸಾಕು ಅನ್ನೋ ತರ ಒಂದು ಮೋಟಿವೇಶನ್ ಬಂದ್ಬಿಡುತ್ತೆ. ಮತ್ತೆ ಗೋಪ್ರೋ ತಗೊಂಡಾಗ್ಲೂ ಅಷ್ಟೇನೆ, ನನಗೆ ಫಸ್ಟ್ ವಿಡಿಯೋ ಮಾಡಕ್ ಒಂದು ಕ್ಯಾಮ್ರಾ ಬೇಕಿತ್ತು. ನನಗೆ ನಮ್ಮ ಮನೇಲಿ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಂದು ಸ್ಕಾಲರ್ಶಿಪ್ ಬಂದಿತ್ತು. MBA ಮಾಡ್ಬೇಕಾದ್ರೆ ಒಂದು 30,000 ಸ್ಕಾಲರ್ಶಿಪ್ ದುಡ್ಡು. ಇನ್ನು 10,000 ಬೇಕಿತ್ತು. 40,000 ಏನೋ ಸಮಥಿಂಗ್ ಇತ್ತು ಅವಾಗ ಗೋಪ್ರೋ. ಇನ್ನು 10,000ಕ್ಕೆ ನನ್ನ ಫ್ರೆಂಡ್ ಗಾಡಿಲಿ ಝೊಮ್ಯಾಟೊ ಡೆಲಿವರಿ ಅದೆಲ್ಲ ಮಾಡಿ ದುಡ್ಡನ್ನ ಅರ್ನ್ ಮಾಡಿ ನಾನು ಗೋಪ್ರೋ ತಗೊಂಡಿದ್ದು, ಫಸ್ಟ್ ಗೋಪ್ರೋನ. ಅದೆಷ್ಟೋ ಜನಕ್ಕೆ ನನ್ಗೆ ಇವತ್ತೇ ಹೇಳಿದ್ದಾರೆ ಅನ್ಸುತ್ತೆ. ಫಸ್ಟ್ ಗೋಪ್ರೋ ತಗೊಂಡಿದ್ದು ನಾನು ಸ್ಕಾಲರ್ಶಿಪ್ ದುಡ್ಡಲ್ಲಿ, ಮತ್ತೆ ಡೆಲಿವರಿ ಕೆಲಸ ಮಾಡ್ಬಿಟ್ಟು ತಗೊಂಡಿದ್ದು. ಈಗ್ಲೂ ಐತೆ ನನ್ನ ಹತ್ರ ಗೋಪ್ರೋ. ಸೊ ಅಲ್ಲಿಂದಾನೇ ನಿಮ್ಗೆ ಜಾಸ್ತಿ ಇದು ನಾನು ಮಾಡ್ಬೇಕು ನನ್ಗೆ ಹೆವಿ, ನನ್ನ ಮೈಂಡ್ ಅಲ್ಲಿ ಹೆವಿ ಫಿಕ್ಸ್ ಆಗ್ಬಿಟ್ಟಿದ್ದೆ. ಮತ್ತೆ ನನ್ಗೆ MBA ಓದ್ಬೇಕಾದ್ರೆ ನಮ್ ಮ್ಯಾಮ್ ಇದ್ರು ಒಬ್ರು, ರಚನಾ ಮ್ಯಾಮ್ ಅಂತ. ಎಲ್ರಿಗೂ ಕೇಳ್ತಿರು ಏನಾಗ್ತೀರಾ ನೀವು ಮುಂದಕ್ಕೆ ಲೈಫಲ್ಲಿ, ಏನಾಗ್ತೀರಾ ಅಂತ. ವಿಕಾಸ್ ನೀನ್ ಏನಾಗ್ತೀಯ ಅಂತ. ನಾನು ಯೂಟ್ಯೂಬರ್ ಆಗ್ತೀನಿ ಅಂತ. ಅಲ್ಲ, ಯೂಟ್ಯೂಬರ್ ಆಗಕ್ಕಾಗ್ದಿರ ಏನಾಗ್ತೀಯ ಅಂದ್ರೆ, ಇಲ್ಲ ನಾನು ಯೂಟ್ಯೂಬರ್ ಆಗೇ ಆಗ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟ್. ಈ ಮ್ಯಾಮ್ ನನಗೆ ಎಷ್ಟು ಖುಷಿ ಪಡ್ತಾರೆ ಅವರು. ಅಂದ್ರೆ ಅಲ್ಯೂಮಿನಿಯಂ ಮೀಟಪ್ ಅಂತ ಏನೋ ಮಾಡ್ತಾರಲ್ಲ, ಅದಕ್ಕೆ ಪ್ರೊಫೈಲ್ ಕಳ್ಸೋ ನಿಂದು ಅಂತ ಎಲ್ಲ ಕಳ್ಸಿದ್ರು. ಅವ್ರಿಗೂ ಹೆವಿ ಖುಷಿ ಐತೆ. ಈಗೆಲ್ಲ ರೆಸ್ಪಾನ್ಸ್ ಹೆಂಗಿದೆ? ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಡ್ತಾರೆ. ಸೊ ಒಂದ್ ರೀತಿ ನನ್ನ ಫ್ರೆಂಡ್ಸ್ ನೇ ಗುರ್ತಿಡಿತಾರೆ ಜನ ಈಗ, ತುಂಬಾ ಜನ. ಅಂದ್ರೆ ನನ್ನ ಜೊತೆ ವಿಡಿಯೋಸ್ ಮಾಡ್ತಾರಲ್ಲ ನಮ್ಮ ಫ್ರೆಂಡ್ ಸರ್ಕಲ್, ಅವ್ರ ಹೇಳ್ತಾರೆ, ಮಚಾ ಇಲ್ಲಿ ಹೋಯ್ದಿದೆ ಕಣೋ, ನೀವು ವಿಕಾಸ್ ವಿಡಿಯೋದಲ್ಲಿ ಗೊತ್ತಿರತ್ತ, ನೀವು ಪವನ್ ತಾನೆ, ಹೆಸರುನು ಗೊತ್ತ ಅವ್ರಿಗೆ. ನನ್ ಗುರ್ತಿಡೋದೇ ಅಲ್ದೆ ನನ್ನ ಫ್ರೆಂಡ್ಸ್ ನೇ ಗುರ್ತಿಡ್ತಾರೆ ಜನ, ಅಷ್ಟು ರೀಚ್ ಐತೆ. ಓಕೆ, ಸೊ ನಿಮ್ಮಿಂದ ನಿಮ್ ಫ್ರೆಂಡ್ಸ್ ಕೂಡ ಫೇಮಸ್ ಆಗ್ತಾ ಇದಾರೆ, ಅವ್ರಿಗೂ ಖುಷಿ ಐತೆ. ಇನ್ ಇದೆಲ್ಲದ್ರ ಮಧ್ಯೆ ಯಾವಾಗಾದ್ರೂ ತುಂಬಾ ನೆಗೆಟಿವ್ ಕಮೆಂಟ್ಸ್ ಗಳು ಬರೋದು, ಅದನ್ನೆಲ್ಲ ಹೆಂಗ್ ತಗೊಂತೀರಾ? ಮ್ಯಾಮ್ ನೆಗೆಟಿವ್ ಕಮೆಂಟ್ಸ್ ಇವಾಗ ಎಂತೆಂತ ದೊಡ್ಡ ಹೀರೋಗಳು ಅವ್ರಿಗೆ ಬರುತ್ತೆ. ದೊಡ್ಡ ಹೀರೋಗಳನ್ನೇ ಬಿಡಲ್ಲ ಜನ. ನೆಗೆಟಿವ್ ಕಮೆಂಟ್ ಮಾಡೋರು ಯಾರೇ ಆದ್ರೂ, ಎಂತ ದೊಡ್ಡ ವ್ಯಕ್ತಿ ಯಾರೇ ಆದ್ರೂ ಎಲ್ಲಾರ್ಗು ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಬಟ್ ನನ್ನ ಪ್ರೊಫೈಲ್ ಅಲ್ಲಿ, ನನ್ನ ಯೂಟ್ಯೂಬ್ ಅಲ್ಲಿ ತುಂಬಾ ಕಮ್ಮಿ ನೆಗೆಟಿವ್ ಕಮೆಂಟ್ಸ್ ಬರೋದು. ಕಮ್ಮಿನಾ? ಸ್ಟಾರ್ಟಿಂಗ್ ಇಂದಾನು ಹಂಗೆ ಇತ್ತ? ಪಾಸಿಟಿವ್ ಜಾಸ್ತಿ ಇತ್ತು? ಪಾಸಿಟಿವ್ ಜಾಸ್ತಿ ಇರೋದು ಮ್ಯಾಮ್ ನಮ್ಗೆ. ಯಾಕೆ ಹಿಂಗೆಲ್ಲ ಮಾಡ್ತೀಯ? ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂದಿಲ್ಲ ಅಂತ ಹೇಳ್ತಿಲ್ಲ, ಈಗ್ಲೂ ಬರುತ್ತೆ, ಬಟ್ ತುಂಬಾ ಕಮ್ಮಿ. ಅದನ್ನ ಏನ್ ಇಗ್ನೋರ್ ಮಾಡ್ತೀರಾ? ನಾನು ಏನ್ ಮಾಡ್ತೀನಿ ಗೊತ್ತಾ ಮ್ಯಾಮ್, ನೆಗೆಟಿವ್ ಕಮೆಂಟ್ ಹಾಕಿದ್ರೆ ನನಗೆ ಏನ್ ಗೊತ್ತಾ, ನಾನು ಯೂಟ್ಯೂಬ್ ಮಾಡ್ತಿರೋದು ಪ್ಯಾಷನ್ ಇಂದ, ಜನಕ್ಕೆ ಎಂಟರ್ಟೈನ್ ಮಾಡಕ್ಕೆ, ಖುಷಿ ಪಡ್ಸಕ್ಕೆ. ನನಗೆ ಅವ್ನ ವಿಡಿಯೋ ಇಷ್ಟ ಇಲ್ಲ ಅಂದ್ರೆ ಅವ್ನು ನೋಡ್ಬಾರ್ದು. ಅಂದ್ರೆ ಅವ್ನು ಅವ್ನು ನೋಡಿದ್ರೆ ನನಗೆ ಬೇಜಾರು. ಯಾಕಂದ್ರೆ ಅವ್ನಿಗೆ ಇಷ್ಟ ಪಡ್ಕೊಳ್ದೆ ಯಾಕೆ ನೋಡ್ಬೇಕು? ನೆಗೆಟಿವ್ ಸಿಂಪಲ್ ಆಗಿ ಸುಮ್ನೆ ಏನೋ ಬೈದಿದ್ರೆ ನಾನೇನು ಮಾಡಲ್ಲ, ಹೋಗ್ಲಿ ಬಿಡು ಪಾಪ ಸುಮ್ನೆ ಆಗ್ಬಿಡ್ತೀನಿ. ಕೆಟ್ಟಾಗ ಏನಾದ್ರು ಬೈದಿದ್ರೆ ನನ್ನ ಚಾನಲ್ ಬ್ಲಾಕ್ ಮಾಡಾಕ್ತೀನಿ. ನೋಡಕ್ಕೆ ಆಗಲ್ಲ ಅವ್ರು ನನ್ನ ಚಾನಲ್ನ. ಅಂತವ್ರು ಬೇಡ. ಯಾಕಂತಂದ್ರೆ ತುಂಬಾ ಜನ ನಮ್ಗೆ ಪ್ರೀತಿ ಕೊಡೋರು, ಇಷ್ಟ ಪಡೋರು, ಸಪೋರ್ಟ್ ಮಾಡೋರು ಇರ್ಬೇಕಾರೆ ಒಂದ್ 3-4 ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರಿಂದ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಾನು ಎಲ್ರಿಗೂ ಅದೇ ಹೇಳೋದು, ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಬ್ರೋ, ಏನ್ ಮಾಡೋದು ಅಂತ. ಕೆಲವೊಂದಷ್ಟು ಜನ ಇವಾಗ ಸ್ಟಾರ್ಟ್ ಮಾಡಿರೋರೆಲ್ಲ ಕೇಳಿದಾಗ, ಬ್ರೋ ತಲೆನೇ ಕೆಡ್ಸ್ಕೊಬೇಡಿ, ಇಗ್ನೋರ್ ಮಾಡಿ. ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಒಬ್ಬ ನನಗೆ ಈಗ ನೆನಪಾಯ್ತು, ನನಗೆ ಒಬ್ಬ ಅವಾಗ ವಿಡಿಯೋಸ್ ಓಡ್ತಿರ್ಲಿಲ್ವಲ್ಲ, ಎಲ್ಲಾ ವಿಡಿಯೋಗೂ ಕಮೆಂಟ್ ಆಗ್ತಿದ್ದ. ಇಂಗ್ಲಿಷಲ್ಲಿ ಆಗ್ತಿದ್ದ, ಯು ವಿಲ್ ನೆವರ್ ರೀಚ್ ಇದೇ ಕಮೆಂಟ್ ಆಗ್ತಿದ್ದ. ನಾನು ಅವ್ನ ಕಮೆಂಟ್ ಡಿಲೀಟ್ ಮಾಡಿರ್ಲಿಲ್ಲ. ನಂದು ಹೇಳದ್ನಲ್ಲ, ಈ RCB ವಿಡಿಯೋ ಹೊಡಿತ, ಸಿ ಮೈ ವಿಡಿಯೋ ರೀಚ್ ಅಂತ ಎಲ್ಲಾ ಹಳೆ ವಿಡಿಯೋಸ್ಗೂ ರಿಪ್ಲೈ ಮಾಡಿದ್ದೆ ನಾನು. ಈಗಲೂ ಆಯ್ತು ಅನ್ಸುತ್ತ ಕಮೆಂಟ್, ಈಗ ನೆನಪಾಯ್ತು. ಅದೇ ಎಲ್ಲಾ ವಿಡಿಯೋಸ್ಗೂ ಅದೇನೋ ಅವ್ನಿಗೆ ಒಂದಿನ ರಿಪ್ಲೈ ಮಾಡೋಣ ಅಂದ್ಬಿಟ್ಟು ಡಿಲೀಟ್ ಮಾಡಿರ್ಲಿಲ್ಲ. ಅಂದ್ರೆ ಈ ತರ ಸಣ್ಣದಾಗ ಬೈದ್ರೆ ಇದು ಬೈಯೋದಲ್ಲ, ಏನೋ ಅವನದೊಂದು ಕಮೆಂಟ್, ಅದು ಅವನದೊಂದು ಒಪಿನಿಯನ್, ಅದು ಇದನ್ನ ಕೆಟ್ಟ ಕಮೆಂಟ್ ಅಂತ ಹೇಳಲ್ಲ ನಾನು. ಅವನ ಒಪಿನಿಯನ್ ಅವ್ನಿಗೆ ಇಟ್ಕೊಳ್ಳಿ, ಅದಕ್ಕೆ ರಿಪ್ಲೈ ಮಾಡಿದ್ದೆ ಅವಾಗ. ಸೊ ಫನ್ ಅನ್ಸುತ್ತೆ, ಅಂದ್ರೆ ನಿಮ್ ಕ್ಯಾರೆಕ್ಟರ್ ಫನ್ ಅನ್ಸುತ್ತೆ. ಆ ಫನ್ ಇಂದಾನೆ ಇವತ್ತು ಜನಕ್ಕೆ ಇಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರೆ ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ವಿಡಿಯೋನು ಕೂಡ ಅಷ್ಟು ತುಂಬಾ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಆ ತರನು ಪಾಸಿಟಿವ್ ಬರ್ತಿರತ್ತಲ್ಲ, ಚೆನ್ನಾಗಿ ನಗ್ಸ್ತೀರಾ. ಇವಾಗ ಇನ್ಸ್ಟಾ ತೆಗೆದು ನಿಮ್ಗೆ ತೋರ್ಸಿದ್ರೆ ಎಷ್ಟು ಮೆಸೇಜ್ ಮಾಡಿರ್ತಾರ ಗೊತ್ತಾ? ಡೈಲಿ ಮೆಸೇಜ್ ಬರುತ್ತೆ ನಮ್ಗೆ. ನನಗೆ ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಮಾಡ್ತೀನಿ.
ಅಂದ್ರೆ ಅಲ್ಲ ಈಗ ಇದು ಇನ್ನೊಂದು ಕೇಳಲೇಬೇಕು ನಾನು, ಇದ್ರಲ್ಲಿ ಹುಡುಗಿರ್ ಫ್ಯಾನ್ಸ್ ಗಳು ಬಹಳ ಇರ್ತಾರೆ. ಈಗ ವಿಕಾಸ್ ಅವರಿಗೆ ಗರ್ಲ್ ಫ್ರೆಂಡ್ ಇದಾರಾ? ವಿಕಾಸ್ ಅವರಿಗೆ ಮುಂದೆ ಗೊತ್ತಾಗುತ್ತೆ. ಅಲ್ಲ ಇದು ರಾಂಗ್. ಡೈಲಿ ಅವ್ರು ಏನೇನ್ ಮಾಡ್ತಾರೆ ಏನೆಲ್ಲ ತೋರಿಸ್ತಾರೆ, ಇದನ್ನ ಹೇಳ್ಬೇಕು. ಇವಾಗ ಗರ್ಲ್ ಫ್ರೆಂಡ್ ಇದಾರಾ? ಮುಂದೆ ಗೊತ್ತಾಗುತ್ತೆ. ಅಂದ್ರೆ ಮೇ ಬಿ ಇರಬಹುದು ಅಂತ, ಇರ್ಬೋದು, ಇರ್ದೇನೋ ಇರ್ಬೋದು, ಅದೆಲ್ಲ ಇವಾಗ ಡಿಸೈಡ್ ಮಾಡಕ್ಕಾಗಲ್ಲ. ಮುಂದೆ ಗೊತ್ತಾಗುತ್ತೆ, ತುಂಬಾ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ. ಮುಂದೆ ಹೇಳ್ತೀವಿ. ಓಕೆ, ಈಗ ಹುಡುಗಿರೆಲ್ಲ ಏನ್ ಕಮೆಂಟ್ಸ್ ಮಾಡ್ತಿರ್ತಾರೆ, ಮೆಸೇಜ್ ಎಲ್ಲ ಮಾಡ್ತಿರ್ತಾರೆ, ಪ್ರಪೋಸಲ್ಸ್ ಎಲ್ಲ ಬರ್ತಿರುತ್ತಾ? ಇಷ್ಟ ಅದೆಲ್ಲ ಬರ್ತಿರುತ್ತೆ. ಎಲ್ಲ ಇನ್ಫ್ಲುಯೆನ್ಸರ್ಸ್ ಬರುತ್ತೆ. ಇಲ್ಲ, ಎಲ್ಲ ಇನ್ಫ್ಲುಯೆನ್ಸರ್ಸ್ಗೂ ಬರುತ್ತೆ. ಅಲ್ಲ, ಎಲ್ಲ ಇನ್ಫ್ಲುಯೆನ್ಸರ್ ಬೇಡ, ವಿಕಾಸ್ ಅವ್ರಿಗೆ ಎಷ್ಟು ಬರುತ್ತೆ? ವಿಕಾಸ್ಗೂ ಬರುತ್ತೆ, ಬೇರೆ ಯೂಟ್ಯೂಬರ್ಸ್ಗೂ ಬರುತ್ತೆ. ಏನೆಲ್ಲ ಮೆಸೇಜ್ ಬರುತ್ತೆ, ಅದ್ರಲ್ಲಿ ನಿಮಗೆ ಇಷ್ಟ ಆಗಿದ್ ಮೆಸೇಜ್ ಯಾವ್ದು? ನಾವು ಕೆಲವು ಸಲ ಏನ್ ಮಾಡ್ತೀವಿ ಗೊತ್ತಾ, ನನ್ ಫ್ರೆಂಡ್ಸ್ ನಾವೆಲ್ಲ ಇದ್ದಾಗ ಲವ್ ನಿಂದು ಮೆಸೇಜ್ ತೆಗಿ, ಇಲ್ಲ ಕಮೆಂಟ್ ಬಾಕ್ಸ್ ತೆಗಿ ಅಂತಾರೆ. ಯಾಕಂದ್ರೆ ಒಂಥರ ಖುಷಿ ಆಗುತ್ತೆ ನಮ್ಗೆ ಓದಕ್ಕೆ. ಇವಾಗ ನನ್ನ ಡೈಲಿ ಲಾಗ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿದ್ದ ಒಬ್ಬ ಹುಡುಗ, ಏನಂತಂದ್ರೆ ನನ್ ಫ್ರೆಂಡ್ ಶೇಖರ್ ಅಂತ ಇದ್ದಾನೆ. ಶೇಖರ್ ರಾಂಗ್, ಶಾವ್ಕಾರ್ ರೈಟ್ ಅಂತ. ಅಂದ್ರೆ ಅವನ್ನ ನಾನು ಯಾವಾಗ್ಲೂ ಇವನು ಹೆವಿ ದೊಡ್ಡ ಮನ್ಸ, ಇವನ ಹತ್ರ ಒಳ್ಳೆ ಕಾಸೈತೆ ಅಂತ ಸುಮ್ನೆ ರೇಗಿಸ್ತಾ ಇರ್ತೀನಿ. ಅದಕ್ಕೆ ಅವನಂಗ್ ಕಮೆಂಟ್ ಹಾಕಿರೋದು. ಆ ಹುಡುಗ ಒಂದ್ಸತ ಸಿಕ್ತ ನನ್ ಇದು ಚನ್ನಬಣ್ಣದಲ್ಲಿ, ಅಣ್ಣ ಶೇಖರ್ ರಾಂಗ್ ಸಾವ್ಕಾರ್ ರೈಟ್ ಅಂತ ಹಾಕಿದ್ನಲ್ಲ ನಾನೇನೆ ಅಂತ ಚಿಕ್ಕ ಹುಡುಗ ಹೇಳಿದ್ದ ನಮ್ಗೆ ಸಂಕ್ರಾಂತಿ ಹಬ್ಬದಲ್ಲಿ. ಮಕ್ಕಳೆಲ್ಲ ಫ್ಯಾನ್ಸ್ ವಿಕಾಸ್, ಮಕ್ಕಳೇ ಜಾಸ್ತಿ ನೋಡೋದು ನಮ್ಗೆ. ಏನೇನ್ ಮೆಸೇಜ್ ಬಂತು ಅಂತ ಆನ್ಸರ್ ಸಿಕ್ಲಿಲ್ಲ ನನಗೆ. ಮೆಸೇಜಸ್ ಬರ್ತಿರುತ್ತೆ ಮ್ಯಾಮ್. ಅಂದ್ರೆ ಮೀಟ್ ಮಾಡ್ಬೋದಾ, ನಿಮ್ ವಿಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ ಚೆನ್ನಾಗಿದ್ದೀರಾ, ನಗದ್ ನೀವು ತಮಾಷೆ ಮಾಡೋದ್ ಚೆನ್ನಾಗಿರುತ್ತೆ ಅಂತೆಲ್ಲ ಬರ್ತಿರು. ಹುಡುಗರು ಮೆಸೇಜ್ ಮಾಡ್ತಾರೆ ತುಂಬಾ ಜನ, ಬ್ರೋ ನಿಮ್ ಮೀಟ್ ಮಾಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋಸ್. ಮತ್ತೆ ಎಷ್ಟೋ ಜನ ಮನೇಲಿ ಅಮ್ಮಂದಿರು ಮೆಸೇಜ್ ಮಾಡ್ತಾರೆ, ನನ್ ಮಕ್ಕಳೆಲ್ಲ ನೋಡ್ತಾರಪ್ಪ ನಿನ್ ವಿಡಿಯೋಸ್ ನ. ಆತರ ಮೆಸೇಜಸ್ ನೋಡಿದಾಗ್ಲೇ ನಮ್ಗೆ ತುಂಬಾ ಖುಷಿ ಆಗೋದು. ಅಂದ್ರೆ ಏನಾಗುತ್ತೆ ಗೊತ್ತಾ, ನಾನು ಇವಾಗ ಎಲ್ಲಾರು ಓಡಾಡ್ತಿರ್ಬೇಕಾರೆ ಯಾರೋ ಒಬ್ರು ಆಂಟಿ ಬಂದ್ ಮಾತಾಡಿಸ್ತಾರೆ ಅನ್ಕೊಳ್ಳಿ, ಒಬ್ರು ಅಮ್ಮ ಬಂದ್ ಮಾತಾಡಿಸ್ತಾರೆ. ಅವ್ರು ಏನಂತಾರೆ ಅಂತಂದ್ರೆ, ನಮ್ ಮನೇಲಿ ಎಲ್ರು ಕುತ್ಕೊಂಡ್ ನೋಡ್ತೀವಿ ನಿನ್ ವಿಡಿಯೋಸ್ ನ, ನನ್ ಮಗ ನಿನ್ ದೊಡ್ಡ ಫ್ಯಾನು, ಇರು ಫೋನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಮಕ್ಳಿಗ್ ಮಾಡ್ಕೊಡ್ತಾರೆ. ಅಂದ್ರೆ ಹೆಂಗೆ ಅಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡ್ ನೋಡ್ತಾರೆ. ಅದು ಒಂಥರ ಖುಷಿ ನಮ್ಗೆ. ಟಾರ್ಗೆಟ್ ಆಡಿಯನ್ಸ್ ಚಿಕ್ಕ ಚಿಕ್ಕ ಮಕ್ಳು ಜಾಸ್ತಿ, ಚಿಕ್ಕ ಮಕ್ಕಳು ಅಂದ್ರೆ ದೊಡ್ಡವರು ನೋಡ್ತಾರೆ, ತುಂಬಾ ಜನ ದೊಡ್ಡವರು ಎಲ್ರು ನೋಡ್ತಾರೆ. ಅಂದ್ರೆ ಅವ್ರು ಮನೇಲಿ ಕುತ್ಕೊಂಡ್ ನೋಡೋ ತರ ವಿಡಿಯೋಸ್ ಮಾಡ್ತಿದೀವಿ, ಮನೇಲಿ ಒಂದ್ ಯಾವ್ದು ವಿಡಿಯೋ ಇಂಥ ವಿಡಿಯೋ ಹಾಕಿದೆ ಅಂತ ಆಫ್ ಮಾಡು ಅಂತ ಅನ್ನಲ್ವಲ್ಲ, ಅಷ್ಟು ಸಾಕು ನಮ್ಗೆ. ಅಂತ ಯೂಟ್ಯೂಬರ್ ಆಗಿದಿಲ್ಲ ಸಾಕು ಅನ್ನೋದೇ ಖುಷಿ. ಓಕೆ, ಇನ್ನು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಎಲ್ಲ ಹೇಗಿದೆ? ಮ್ಯಾಮ್ ಯೂಟ್ಯೂಬ್ ಅಲ್ಲಿ ಆರಾಮಾಗಿ ಅರ್ನ್ ಮಾಡ್ಬೋದು. ನಾನು ಇಲ್ಲ ಅಂತ ಫ್ಯಾಕ್ಟ್ ಹೇಳ್ತೀನಿ. ಅಂದ್ರೆ ನೀವು ಚೆನ್ನಾಗಿರೋ ವಿಡಿಯೋಸ್ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ಬದುಕಾಗಲ್ಲ ಅಂತ ಹೇಳೋದಕ್ಕೆ ಆಗಂಗಿಲ್ಲ. ಆರಾಮಾಗಿ ಬದುಕ್ಬೋದು, ಆರಾಮಾಗಿ ದುಡಿಬೋದು. ಬಟ್ ನೀವು ಒಳ್ಳೆ ವಿಡಿಯೋಸ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ನೀವು ಎಲ್ಲಿವರೆಗೂ ಒಳ್ಳೆ ವಿಡಿಯೋಸ್ ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀರಾ ಅಲ್ಲಿವರೆಗೂ ನೀವು ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು. ನೀವು ಬೇಕಾಬಿಟ್ಟು ಏನ್ ಬೇಕಾದ್ ವಿಡಿಯೋ ಮಾಡಿದ್ರೆ ನಿಮ್ಗೆ ವಿಡಿಯೋಸ್ ರೀಚ್ ಆಗಲ್ಲ, ದುಡ್ಡು ಮಾಡಕ್ಕಾಗಲ್ಲ, ಹೆಸರು ಮಾಡಕ್ಕಾಗಲ್ಲ. ಈಗ ನಾನು ಹೇಳಿಲ್ವಾ, ನನ್ನ ಒಂದ್ ಕಾಲದಲ್ಲಿ ಫೋನೇ ಇರ್ಲಿಲ್ಲ, ನನ್ನ ಹತ್ರ ಹೊಡೆದೋಗಿರೋ ಫೋನ್ ಇತ್ತು, ಸ್ಯಾಮ್ಸಂಗ್ ಫೋನ್. ಇವಾಗ ನನ್ನ ಹತ್ರ 2 ಐಫೋನೇ ಐತೆ. ಅದ್ರಲ್ಲೇ ಅರ್ಥ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ ನಾನು ಓಪನ್ ಆಗಿ ಹೇಳ್ತೀನಿ, ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ. ನಾನು ಕಾರ್ ತಗೊಂಡಿರೋದು ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ. ಬಟ್ ಆದ್ರೆ EMI ಕಟ್ಟಬೇಕು, ಅದು ಫುಲ್ ಏನು ಜಾಸ್ತಿ ಏನ್ ಡೌನ್ ಪೇಮೆಂಟ್ ಮಾಡಿಲ್ಲ, ಹೇಳ್ತಿರೋದು. ಯೂಟ್ಯೂಬ್ ಅರ್ನಿಂಗ್ಸ್ ಇದೆ. ಅದೇ ನನಗೆ ಹೇಳದ್ನಲ್ಲ, ಮೇನ್ ಚಾನಲ್ ಅಲ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು. ಕೆಲವೊಂದಷ್ಟು ವಿಡಿಯೋಸ್ಗೆ ತುಂಬಾ ಖರ್ಚಾಗುತ್ತೆ. ಇವಾಗ ನೆನ್ನೆ ಮಾಡಿರೋ ವಿಡಿಯೋ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತ ಮಾಡಿದ್ದೆ. ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲಿ ಹೋಟೆಲ್ ಬುಕ್ ಮಾಡಿ, ಇನ್ನೊಂದು ಎಲ್ಲೋ ಮಾಮೂಲಿ ಒಂದು ಲೋಕಲ್ ಏರಿಯಾದಲ್ಲಿ ಸ್ಟೇ ಆಗಿದ್ದೆ ಹೋಟ್ಲಲ್ಲಿ. ಇವಾಗ ಅದು ಆ ವಿಡಿಯೋಗೆ ನಾನು ಖರ್ಚು ಮಾಡಿರೋದು ಒಂದು 15,000 ಖರ್ಚಾಗೈತೆ. 10,000 ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲಿ ಬುಕ್ ಮಾಡಿರೋದು ಹೋಟೆಲ್ದು. ಇನ್ನೊಂದು 2-3 ಸಾವಿರ ನಾವು ಇಲ್ಲಿಂದ ರಾಮನಗರದಿಂದ ಮೈಸೂರು ಟ್ರಾವೆಲ್ ಮಾಡಿರೋದು ಡೀಸೆಲ್ ಖರ್ಚು ಕಾರ್ದು. ಅಲ್ಲಿ ಊಟ ತಿಂಡಿ ಮತ್ತೆ ಇನ್ನೊಂದು ಸಣ್ಣ ಹೋಟೆಲ್ ಬುಕ್ ಮಾಡಿದ್ನಲ್ಲ ಅದ್ರ ಪ್ರೈಸ್ ಎಲ್ಲ ಸೇರಿ 15,000. ಆ ವಿಡಿಯೋ ನನ್ನ ಪ್ರಕಾರ ಒಂದು 3 ಲಕ್ಷ 4 ಲಕ್ಷ ಓಡಿದ್ರು ಕೂಡ ಸಡನ್ ಆಗಿ 3 ಲಕ್ಷ 4 ಲಕ್ಷ ನನ್ನ ಚಾನಲ್ ಅಲ್ಲಿ ಓಡಲ್ಲ, ಓಡುತ್ತೆ, ನಿಧಾನಕ್ಕೆ ಓಡುತ್ತೆ. 1 ಲಕ್ಷ ಆರಾಮಾಗಿ ಒಂದ್ ದಿನದಲ್ಲಿ 1 ಲಕ್ಷ ರೀಚ್ ಆಗುತ್ತೆ, 1.5 ಲಕ್ಷ 2 ಲಕ್ಷ ಆಗುತ್ತೆ. ಅಷ್ಟು ರೀಚ್ ಆದ್ರೂ ನನಗೆ 15,000 ಬರಕ್ ಸಾಧ್ಯನೇ ಇಲ್ಲ. ಬರಲ್ಲ, ಅದು ಮ್ಯಾಟ್ರು. ಅಂದ್ರೆ ಇವಾಗ ನಾನು ನೆಕ್ಸ್ಟ್ ವಿಡಿಯೋ ಗೋಸ್ಟ್ ರನ್ ಮಾಡ್ತೀನಿ ಅನ್ಕೊಂಡು ಅದು ಖರ್ಚಿಲ್ಲ. ಅಂದ್ರೆ 1,000-2,000 ಖರ್ಚಾಗ್ಬೋದು. ದೂರದ ಲೊಕೇಶನ್ ಆದ್ರೆ 4,000-3,000 ಖರ್ಚಾಗ್ಬೋದು. ಸೊ ಈ ತರ ಬ್ಯಾಲೆನ್ಸ್ ಮಾಡ್ಬೇಕು ನಾವು ಕಂಟೆಂಟ್ ನ. ಖರ್ಚು ಮಾಡೋ ವಿಡಿಯೋ ತಿಂಗಳಲ್ಲಿ 1 ಇಟ್ಕೋಬೇಕು, ಖರ್ಚಿಲ್ದೆ ಒಳ್ಳೆ ಕಂಟೆಂಟ್ ಇರೋದು 1 ಇಟ್ಕೋಬೇಕು. ಸೊ ಮೇನ್ ಏನಂತ ಅಂದ್ರೆ ನಾವು ಸ್ಟಾರ್ಟಿಂಗ್ ಏನೇ ಮಾಡಿದ್ರು ನಮ್ಗೆ ಆರಾಮಾಗಿ ಮಾಡ್ಬೋದು.
ಒಂದು ಪಾಯಿಂಟಲ್ಲಿ ನೀವೊಂದು ಯೂಟ್ಯೂಬರ್ ನಿಮ್ಮ ಜನ ನೋಡ್ತಿದ್ದಾರೆ 3 ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ದಾನೆ ಅಂದಾಗ ನೀವು ಏನೇ ವಿಡಿಯೋ ಮಾಡಬೇಕು ಅಂದ್ರೂ ತಲೆಯಲ್ಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕು, ಇದರಲ್ಲಿ ಇದಕ್ಕೆ ಎಫರ್ಟ್ಸ್ ಹಾಕಿ ಕ್ಲೀನಾಗಿ ಚೆನ್ನಾಗಿ ಮಾಡಲೇಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡೆ ಯೂಟ್ಯೂಬ್ ಮಾಡಬೇಕು. ಒಂದು ಪಾಯಿಂಟ್ ಆದ್ಮೇಲೆ ಅರ್ನ್ ಮಾಡ್ಬೋದು ಆರಾಮ್ಸ್ ಅಂತ ಹೇಳ್ತೀರಾ. ಈಗ ಒಂದು ಕ್ವಶನ್ಸ್ ಬರ್ತಿರಲ್ಲ, ವಿಕಾಸ್ ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಂತ ನಾನು 1 ಲಕ್ಷದವರೆಗೂ ಮಾಡ್ತೀನಿ ಮ್ಯಾಮ್ ಯೂಟ್ಯೂಬಲ್ಲಿ ಮಂತ್ಲಿ. 2 ಚಾನಲ್ ಸೇರಿ 2 ಚಾನಲ್. ಇವಾಗ ಒಂದು ಬ್ಲಾಗ್ಸ್ ಮತ್ತೆ ಇದನ್ನ ಫಸ್ಟ್ 1 ಲಕ್ಷ ಮಾಡ್ತಿರ್ಲಿಲ್ಲ, ಸ್ವಲ್ಪ ಏನಾಗ್ತಿತ್ತು, ಮೇನ್ ಚಾನಲ್ ಬರೀ 4 ವಿಡಿಯೋ ಆಗ್ತಿದ್ನಲ್ಲ, ಲಕ್ಷದಗಿಂತ ಕಮ್ಮಿನೇ ಇರ್ತಿತ್ತು. ಸೊ ಅದ್ರಲ್ಲಿ ಏನಾಗ್ತಿತ್ತು, ನನ್ ಖರ್ಚೆ ಅರ್ಧ ಆಗ್ಬಿಡ್ತಿತ್ತು. ಒಂದು 60K 70K ಅರ್ನ್ ಮಾಡ್ತಿದೆ ಅಂತ ಅನ್ಕೊಳ್ಳಿ ಅಷ್ಟೇ. ಮೇನ್ ಚಾನಲ್ ಅವಾಗ ಒಂದು 3 months ಬ್ಯಾಕ್ ಎಲ್ಲ ಅಷ್ಟೇ ಇರ್ತಿದ್ದು, 60K 70K 80K. ಅದ್ರಲ್ಲಿ ಏನಾಗೋದು, ಒಂದ್ 40,000 ನಂದು ಇದಕ್ಕೆ ಖರ್ಚಿಗೆನೆ ಆಗ್ಬಿಡೋದು, ಯೂಟ್ಯೂಬ್ ಖರ್ಚಿಗೆನೆ ಆಗ್ಬಿಡೋದು. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದು, ಎಡಿಟರ್, ತಮ್ನೇಲ್ ಎಡಿಟರ್ಸು, ಮತ್ತೆ ಓಡಾಟ ಎಲ್ಲ ಸೇರಿ ಅದಕ್ಕೆ ಖರ್ಚಾಗ್ಬಿಡೋದು. ಇನ್ ಮಿಕ್ಕಿರೋದು ಒಂದು 30-40 ಸಾವಿರದಲ್ಲಿ ನಮ್ದು ಖರ್ಚುಗಳಿದ್ದೇ ಇರುತ್ತೆ. ಫ್ಯಾಮಿಲಿ ಖರ್ಚು, ಇಲ್ಲ ನಂದೇನಾದ್ರು ಪರ್ಸನಲ್ ಖರ್ಚು, ಏನಾದ್ರು ತಗೊಳ್ಳೋದು, ಮತ್ತೆ ಯೂಟ್ಯೂಬ್ ಇನ್ವೆಸ್ಟ್ಮೆಂಟೇ ಆಗ್ತಾ ಇರ್ತೀವಲ್ಲ ನಾವು. ಇವಾಗ 15 Pro Max ಇತ್ತು ನನ್ನ ಹತ್ರ, ಅದ್ರಲ್ಲೇ ನನ್ ಎಲ್ಲಾ ವಿಡಿಯೋಸ್ ಮಾಡ್ತಿರೋದು. ನನ್ಗೆ ಇನ್ನೊಂದ್ ಏನಂತಂದ್ರೆ, ಜನ ಐಫೋನ್ ಅಂತಾರಲ್ಲ, ನಾನೇನಾದ್ರು ಯೂಟ್ಯೂಬರ್ ಆಗದೆ ಇದ್ದೀರ ನಿಜ ಐಫೋನ್ ತಗೋತಿರ್ಲಿಲ್ಲ. ಯಾಕೆ ಐಫೋನ್ ಇಷ್ಟ ಇಲ್ವಾ? ನನ್ ವಿಡಿಯೋ ಮಾಡಕ್ ಅಷ್ಟೇ ಐಫೋನ್ ಇಷ್ಟ ಆಗೋದು, ವಿಡಿಯೋ ಮಾಡೋದು, ಫೋಟೋ ತೆಗಿಯೋದಕ್ಕೆ. ಇಲ್ಲಾಂದ್ರೆ ಏನ್ ಆಂಡ್ರಾಯ್ಡ್ ಅಲ್ಲೇ ಆರಾಮಾಗಿ ಜೀವನ ಮಾಡ್ಬೋದು. ನನಗೆ ಎರಡು ಫೋನ್ ಇರೋದು ಯೂಟ್ಯೂಬ್ ವಿಡಿಯೋ ಮಾಡಕ್ ಅಷ್ಟೇನೆ. ಅದೊಂಥರ ನನ್ಗೆ ಇವಾಗ ಕ್ಯಾಮ್ರಾ, ನಂದು ಒಂದು ಕ್ಯಾಮ್ರಾನೇ ಇಲ್ಲ, ಕ್ಯಾಮ್ರಾ ಮೇಲೆ ಇನ್ವೆಸ್ಟೇ ಮಾಡಿಲ್ಲ ನಾನು. ನನಗೆ ಏನ್ ಗೊತ್ತಾ, ಈಸಿ ಇರ್ಬೇಕು. ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರ್ಗು ಅಷ್ಟೇ, ನಿಮ್ಗೊಂದು ಐಫೋನ್ ಇದ್ರೆ ಆರಾಮಾಗಿ ಯೂಟ್ಯೂಬ್ ಮಾಡ್ಬೋದು, ಬೇರೆ ಏನು ಬೇಕೇ ಇಲ್ಲ. ಕ್ಯಾಮ್ರಾ ಕ್ವಾಲಿಟಿ, ಒಂದ್ ಮೈಕ್ ತಗೋಬಿಟ್ರೆ 10,000 ಆರಾಮಾಗಿ ಅದರಲ್ಲೇ ಮಾಡ್ಬೋದು, ಎಡಿಟಿಂಗು ಅದರಲ್ಲೇ ಮಾಡ್ಬೋದು ಸ್ಟಾರ್ಟಿಂಗು. ಈಗ ನನ್ ಮೇನ್ ಚಾನಲ್ ಅಲ್ಲಿ ಫೋನಲ್ಲಿ ಎಡಿಟ್ ಮಾಡಲ್ಲ, ಲ್ಯಾಪ್ಟಾಪ್ ಅಲ್ಲಿ ಎಡಿಟ್ ಮಾಡೋದು. ಡೈಲಿ ಲಾಗ್ ಚಾನಲ್ ಮಾತ್ರ ದಿನ ಹಾಕ್ತೀನಲ್ಲ, ಲ್ಯಾಪ್ಟಾಪ್ ಅಲ್ಲಿ ಹಾಕಿ ಟೈಮ್ ಸಾಕಾಗಲ್ಲ, ಅದಕ್ಕೆ ಫೋನಲ್ಲಿ ಎಡಿಟ್ ಮಾಡ್ತೀನಿ, ಐಫೋನ್ ಅಲ್ಲೇ ಶೂಟ್ ಮಾಡೋದು. ಮತ್ತೆ ನಂದು ಇವಾಗ ಯೂಟ್ಯೂಬರ್ಸ್ಗೆ ಏನ್ ಗೊತ್ತಾ, ಇನ್ವೆಸ್ಟ್ ಮಾಡ್ತಾನೆ ಇರ್ಬೇಕು ನಾವು. ಇವಾಗ ನಂದೊಂದು ಡ್ರೋನ್ ತಗೊಂಡೆ, ಡ್ರೋನ್ಗೆ 1 ಲಕ್ಷ ಆಗುತ್ತೆ. ಅದಾದ್ಮೇಲೆ ಏನೋ ಒಂದು ಗೋಸ್ಟ್ ಅಂಡ್ ಒಂದು ಲೈಟ್ ಕೆಟ್ಟೋಗ್ಬಿಡುತ್ತೆ, ಆ ಲೈಟ್ ತಗೋತೀವಿ. ಒಂದ್ ಕ್ಯಾಂಪಿಂಗ್ ಸ್ಟವ್ ತಗೋತೀವಿ, ಟೆಂಟ್ ತಗೋತೀವಿ. ಆಮೇಲೆ ಮತ್ತೆ ನಾನು ಏನೇನ್ ಕ್ರೇಜ್ ಆಗಿರೋದು ಏನೇನ್ ತಗೊಂಡಿದೀನಿ ಅಂದ್ರೆ, 15,000 ರೂಪಾಯಿದು ಒಂದು ಬೋಟ್ ತಗೊಂಡಿದ್ದೀನಿ. ಏನಕ್ಕೆ? ಒಂದು ಬಾವಿಲಿ ಒಂದು ವಿಡಿಯೋ ಮಾಡ್ತಿದ್ವಿ, 24 hours ಇನ್ ಬಾವಿಲಿ ವಿಡಿಯೋ ಮಾಡ್ತಿದ್ದ. ಬಾವಿಲಿ ಮಗ ಹೆಂಗ್ ವಿಡಿಯೋ ಮಾಡಕ್ಕಾಗೋದು ನೀರಲ್ಲಿ? ಟ್ಯೂಬಲ್ಲಿ ಕುತ್ಕೊಂಡ್ರೆ ಜಾಸ್ತಿ ಹೊತ್ತು ಇರಕ್ಕಾಗಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಮೆಝಾನ್ ಅಲ್ಲಿ ತೆಗೆದೆ ಬೋಟ್, ಏರ್ ಹೊಡಿಯೋ ಬೋಟು, 15,000 ಒಂದು ಒಳ್ಳೆ ಬೋಟ್ ಇತ್ತು. ಇದು ತಗೊಂಡ್ರೆ ಈಗ ಒಂದ್ 3-4 ವಿಡಿಯೋ ಮಾಡ್ಕೋಬಹುದು, ಬಾವಿಲ್ ಮಾಡ್ಬೋದು, ಕೆರೆಯಲ್ಲಿ ಇರ್ಬೋದು, ಮತ್ತೆ ಎಲ್ಲಾದ್ರೂ ಯೂಸ್ ಆಗುತ್ತೆ ಅನ್ಬಿಟ್ಟು ತಗೊಂಡೆ. ಬಾವಿಲಿ 24 ಗಂಟೆ ಅದ್ರಲ್ಲಿ ವಿಡಿಯೋ ಮಾಡಿದ್ವಿ. ಅಂದ್ರೆ ಚೆನ್ನಾಗೈತ್ ಬೋಟ್. ಅದು 3-4 ಜನ ಈ ಇದ್ರಲ್ಲಿ ದಾಂಡಲಿ ಇದ್ ಮಾಡ್ತಾರಲ್ಲ, ಆ ತರದ್ದು ಬೋಟ್ ತಗೊಂಡಿರೋದ್ ನಾನು. ಅದೇ ಹೇಳ್ತಿರೋದು, ಖರ್ಚಿಷ್ಟಿರುತ್ತೆ. ಇವಾಗ ಹೇಳಿದ್ನಲ್ಲ, ಖರ್ಚು ಆಲ್ರೆಡಿ ಒಂದು 40,000 ಇದಕ್ ಹೋಗುತ್ತೆ ಅದಕ್ ಹೋಗುತ್ತೆ ಅಂತ. ಅದ್ರಲ್ಲಿ ಈ ತರ 1-2 ವಿಡಿಯೋಗೆ 10,000 ಇದಕ್ಕೆ ಹೋಗ್ಬಿಡುತ್ತಲ್ಲ. ಬೋಟ್ ತಗೊಂಡಿದ್ನ, ಅದನ್ನ ಒಂದ್ ವಿಡಿಯೋ ಮಾಡಿದ್ವಿ ಬಾವಿಲಿ. ನೆಕ್ಸ್ಟ್ ಟೈಮ್ ಕೆರೆಯಲ್ಲಿ ವಿಡಿಯೋ ಮಾಡ್ತಿದ್ವಿ, 24 hours ಇನ್ ಮಿಡಿಲ್ ಆಫ್ ದ ರಿವರ್ ಅಂತ. ಫಿಶ್ ಹಿಡಿದ್ವಲ್ಲ, ಅದ್ರಲ್ಲಿ ಏನಾಯ್ತಂದ್ರೆ ಹೋದ್ವಿ, ಎಲ್ಲ ವಿಡಿಯೋ ಮಾಡ್ತಿದ್ವಿ, ಮೀನ್ ಹಿಡಿಯೋಣ ಅನ್ಬಿಟ್ಟು ನಾನ್ ನನ್ ಫ್ರೆಂಡ್ ಗೌತಮ್, ಮಗ ಬ್ರೆಡ್ ಜಾಮಲ್ ಮೀನ್ ಹಿಡಿಬೋದು ಅಂದ. ನನ್ ಗೊತ್ತಿಲ್ಲ ಬ್ರೆಡ್ ಜಾಮಲ್ ಹಿಡಿಬೋದ ಅಂತ. ನಾನ್ ಎರೆಹುಳ ಬೇಕಣೋ, ಬೀಳಲ್ಲ ಆಗಲ್ಲ ಅಂತ ನಾನು. ಇಲ್ಲ ಮಚ್ಚ, ನಾನು ಹಿಡ್ದಿದ್ದೀನಿ ನಮ್ ಫ್ರೆಂಡ್ಸ್ ಜೊತೆ, ಹಿಡಿಬೋದು ಅಂತಂದ. ಆಯ್ತು ನೋಡೋಣ, ಬ್ರೆಡ್ ಜಾಮ್ ಉಂಡೆ ಕಟ್ಟಿ ಆಗ್ದೋ. 2-3 hour ವೆಯ್ಟ್ ಮಾಡಿದ್ವಿ, ಒಂದು ಸಿಗ್ಲಿಲ್ಲ. ನಿನ್ ಕೈಲ ಅದನ್ನ ಬ್ರೆಡ್ ಜಾಮ್ ತಿನ್ನಕ್ ಬರಲ್ಲ, ಅದು ಸಿಗಲ್ಲ, ನಡಿ ಆ ಕಡೆ ಸೈಡ್ ಹೋಗೋಣ ತಳ್ಕೊಂಡು ಇದು ರೇವ್ ಮಾಡ್ಕೊಂಡು ಅಂತಂದೆ. ಬುಟ್ಟಿದ್ ಎಳ್ಕೊತಾ ಇದೀವಿ, ಹೋಗ್ ಬಿದ್ಬಿಟ್ಟೈತೆ ಒಂದ್ ಮೀನು. ಅವನೇನ್ ಮಾಡ್ದ, ಹಿಂಗ್ ಎಳ್ದ ಎತ್ಕೊಂಡ, ತುಂಬಾ ಜೋಶಿಗೆ ಬಂದ್ಬಿಟ್ಟ ಅವನು. ಅಂದ್ರೆ 2 hour ಕಾಯ್ದಿದೀವಿ, ಮೀನ್ ಸಿಕ್ಬಿಟ್ಟೈತೆ. ಅವನ್ ತಲೆನೇನು ಎಂಜಾಯ್ ಮಾಡ್ತಾವನೆ, ಏ ಅಂತ ಎತ್ತಿ ಒಳಗಾಕ್ಬೇಕು ತಾನೆ, ಕಿತ್ಕೊಂಡ್ ತಿರ್ಗಾ ಬಿದ್ದೈತೆ ಒಳಗೆ. ನಾನು ಪ್ರಮುಖ ಸಿಕ್ಕಿತ್ತಲ್ಲೋ, ಯಾಕೋ ಅಳಬಾರ್ದೆ ಅಂತ ನಾನು ಮತ್ತೆ ಫಿಶ್ ಹಿಡಿದಿದ್ದ. 5 ನಿಮಿಷ ಇಬ್ರು ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿ ಕೂತಿದ್ದ ಅಂತ ಹೋಯ್ತಲ್ಲೋ ಅಂತ. ಅದಾದ್ಮೇಲೆ
ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ, ಒಂದು ಸಿಗುತ್ತೆ ಅಂತ ಗೊತ್ತಾಗ್ಬಿಡ್ತಲ್ಲ, ಮಚ್ಚ ಹಿಡಿಯೋಣ ಇರು ಅಂದ್ಬಿಟ್ಟು ತಿರ್ಗಾ ಹಾಕ್ತೋ, ಸಿಕ್ತು. ಅದನ್ನ ನೆಕ್ಸ್ಟ್ ಟೈಮ್ ಎಂಜಾಯ್ ಮಾಡ್ಲಿಲ್ಲ ನಾವು. ಫಸ್ಟ್ ಎತ್ತಿ ಒಳಗೆ ಹಾಕೊಂಡ ಬೋಟ್ ಒಳಗೆ. ಅದು ಕ್ಯಾಟ್ ಫಿಶ್. ನೋಡಿದೆ ವಿಡಿಯೋದಲ್ಲಿ. ಇಷ್ಟಪ್ಪ ಐತೆ ಕ್ಯಾಟ್ ಫಿಶ್. ಹೆಂಗೆ ಅಂದ್ರೆ ಹೆವಿ ರಫ್ ಅದು. ಅದಕ್ಕೆ ನೆಲದ ಮೇಲೆ ಹಾಕಿ ಎಷ್ಟೊತ್ ಬಿಟ್ರು ಸಾಯದೇ ಇಲ್ವಂತೆ. ನಮ್ಗೆ ಮ್ಯಾಟ್ರೇ ಗೊತ್ತಿಲ್ಲ. ಅದು ಇಡೀ ಬೋಟ್ ಎಲ್ಲ ಓಡಾಡಿ ನನಗೆ ಗಾಣ ಇರುತ್ತಲ್ಲ ಚೂಪಾಗಿರುತ್ತೆ, ಕೈ ಕಿತ್ತೋಗಿ ಏನೇನೋ ಮಾಡ್ಕೊಂಡು ಅದಾದ್ಮೇಲೆ ಮೀನ್ ಹಿಡ್ದೋ ಇದ್ರ ಸವಾಸ ಬೇಡ ಬಿಟ್ಬಿಡ ಅಂದ್ಬಿಟ್ಟು ಒಳಗ್ ಬಿಟ್ಟು ಗ್ಯಾಪ್ ಅಲ್ಲಿ ಆಟ ಆಡ್ಬೇಕಾರ ಮೀನ್ದು ಗಾಳ ಚುಚ್ಬಿಟ್ಟು ಬೋಟ್ ಪಂಚರ್ ಆಗ್ಬಿಡೈತೆ. ಬೋಟ್ ಪಂಚರ್ ಆಗ್ಬಿಟ್ಟೈತೆ, ನಮ್ಗೆ ಗೊತ್ತಿಲ್ಲ. ನಾವು ಇದು ಕೆರೆ ಮಧ್ಯೆ ಇದೀವಿ. ಯಾಕೋ ಸ್ವಲ್ಪ ಏರ್ ಕಮ್ಮಿ ಆಯ್ತಲ್ಲ, ಯಾಕೋ ಸ್ವಲ್ಪ ಮೂವ್ ಆಯ್ತಿಲ್ವಲ್ಲ ಅಂತಂದ. ಹೌದಲ್ವಾ ಅಂದ್ಬಿಟ್ಟು ಆ ಕಡೆ ಈ ಕಡೆ 2 ಕಡೆ ಅಮ್ತೆ ಪಂಚರ್ ಆಗ್ಬಿಡೈತಿ ಕಣಲ್ಲ. ಇದು ಅಂದ್ರೆ ಈ ತರ ವಿಡಿಯೋಸ್ ಮಾಡಿದಾಗ ತಮಾಷೆ ಒಂದ್ ಕಡೆ ಆದ್ರೆ ಸೇಫ್ಟಿನೂ ಇರುತ್ತೆ. ನಾವು ಲೈಫ್ ಜಾಕೆಟ್ ಹಾಕೊಂಡಿದ್ವಿ ಇಬ್ರು ಕೂಡ. ಲೈಫ್ ಜಾಕೆಟ್ ಸ್ವಿಮ್ಮಿಂಗ್ ಬರುತ್ತೆ, ಮತ್ತೆ ನನಗೆ ಅಷ್ಟು ಬರಲ್ಲ, ಬಟ್ ಲೈಫ್ ಜಾಕೆಟ್ ಇತ್ತು. ಗೌತಮ್ ಫುಲ್ ಹೆವಿ ಪ್ರೊಫೆಷನಲ್ ಸ್ವಿಮ್ಮರ್ ಅವರು. ನನ್ಗೆ ಲೈಫ್ ಜಾಕೆಟ್ ಇಲ್ಲ ಅಂದ್ರೆ ಕರ್ಕೋಗ್ಬಿಡುವಷ್ಟು ಕಲ್ತಿದ್ದ. ಆ ತರ ಸೇಫ್ಟಿ ಇತ್ತು ನಮ್ಗೆ. ಮತ್ತೆ ನನ್ ಇನ್ನೊಬ್ಬ ಫ್ರೆಂಡು ಅಲ್ಲೇ ಇದ್ದ ಮೇಲ್ಗಡೆ, ಅವನಿಗೂ ಈಜ್ ಬರುತ್ತೆ. ಅವನು ಏನಾದ್ರು ಪ್ರಾಬ್ಲಮ್ ಇದ್ರೆ ಟ್ಯೂಬ್ ಎಲ್ಲ ಇಟ್ಕೊಂಡಿದ್ದ. ಸೊ ಈ ತರ ಬೋಟ್ ಪಂಚರ್ ಆಗ್ಬಿಟ್ಟೈತೆ. ಇದೇ ಹೇಳಿದ್ನಲ್ಲ 24 ಗಂಟೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ. 24 ಗಂಟೆ ಮಾಡ್ಬೇಕಿತ್ತು, ನಾವು ನೈಟ್ ಎಲ್ಲ ಇರ್ಬೇಕಿತ್ತು. ಬೋಟ್ ಪಂಚರ್ ಎಲ್ಲಿಂಗ್ ಮಾಡಕ್ಕಾಗುತ್ತೆ? 24 ಗಂಟೆ ಹೋಗ್ಲಿ ನಿಮ್ ಮುಳಗಿಳಿಗೆ ಹೋದವ್ ನಡಿ ತಳ್ಳು ಅಂದ್ಬಿಟ್ಟು. ಅಂದ್ರೆ ಫುಲ್ ಏರ್ ಹೋಗಿರ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಹೋಗ್ತಾ ಇತ್ತು. ಅವಾಗ ತಳ್ಕೊಂಡ್ ದಡಕ್ ಹೋದ್ವಿ. ದಡಕ್ ಹೋಗ್ಬಿಟ್ಟು ಆ ಬೋಟ್ ನ ಏನಾಯ್ತು ಗೊತ್ತಾ, ಬೋಟ್ ನ ಪಂಚರ್ ಹಾಕ್ಸ್ಬೋದು ಅಂತ ಹೇಳ್ದಾಗ ಗೌತಮ್ ಸರಿ ಹಾಕ್ಸೋಣ ಅನ್ಬಿಟ್ಟು ತಲೆಲಿತ್ತು. ಇವತ್ ನೆನಪಾಗ್ತೈತಿ ನನ್ಗೆ. ಅವತ್ತು ಕಟ್ಟಿ ಅದನ್ನ ಬಾಕ್ಸ್ ಒಳಗೆ ಹಾಕೊಂಡು ನಮ್ಮ ಚನ್ನಬಣ್ಣದಲ್ಲಿ ನಮ್ಮ ಆಂಟಿ ಮನೆ ದೊಡ್ಡಮ್ಮನ ಮನೆ ಇಟ್ಟಿದೀನಿ. ಇನ್ನೂ ಹೋಗಿ ಎತ್ಕೊಂಡೇ ಇಲ್ಲ. ಅದು ಮೀನ್ ಸ್ಮೆಲ್ ಹೊಡಿತಿತ್ತದು, ಮೀನೆಲ್ಲ ಹಿಡ್ದಿದ್ವಲ್ಲ. ಅದನ್ನ ಪಂಚರ್ ಹಾಕ್ಸ್ಬೇಕು, ಇನ್ನೊಂದು ವಿಡಿಯೋ ಮಾಡ್ಬೇಕು ಅಂತ ಇತ್ತು. ಈಗ ಈ ತರ ಮರ್ತೆ ಹೋಗಿದ್ದೀನಿ ನಾನೀಗ. ಅಲ್ಲ ಐತೆ, ಅದನ್ನ ಪಂಚರ್ ಹಾಕ್ಸ್ಬೇಕು, ಇನ್ನೊಂದು ವಿಡಿಯೋ ಮಾಡ್ಬೇಕು. ಈಗ ನೆನಪಾಯ್ತು ನನ್ಗೆ. ಅಂದ್ರೆ ಫನ್ ಮಾಡೋದಕ್ಕಿಂತ ನೀವು ಜಾಸ್ತಿ ಫನ್ ಇರುತ್ತೆ ನೀವು ಮಾಡ್ಬೇಕಾದ್ರೂ ಫ್ರೆಂಡ್ಸ್. ನಮ್ಗೆ ಅದೇ ನಮ್ಗೆ ಇಷ್ಟಪಟ್ಟು ಮಾಡ್ತಿರ್ತೀವಿ. ಇದು ಒಂದೇ ವಿಡಿಯೋ ಅಂತಲ್ಲ. ಇನ್ನೊಂದ್ಸಲ ಅದ್ಯಾವ್ದೋ ಟ್ಯಾಕ್ಟ್ರು ಅಂದ್ರೆ ವಾಟರ್ ಟ್ಯಾಂಕ್ ಇರುತ್ತಲ್ಲ, ವಾಟರ್ ಟ್ಯಾಂಕ್ ಹಿಂದೆಗಡೆ ವಾಟರ್ ಟ್ಯಾಂಕ್ ನೀರು ತುಂಬೋದು, ಅದ್ರೊಳಗೆ 24 hours ಮಾಡ್ತಿದ್ವಿ. ನಾನು ಅದ್ರೊಳಗೆ ಕುತ್ಕೊಳ್ಳೋದು. ನೀರಿರ್ಲಿಲ್ಲ, ಖಾಲಿ ಇದ್ರಲ್ಲಿ ಒಳಗಡೆ ಕುತ್ಕೊಂಡು ಮೇಲ್ಗಡೆ ಅಡ್ಗೆ ಮಾಡೋದು. ಇದೆಲ್ಲ ಮಾಡೋಕೆ ಒಂಥರ ಮಜಾ ಇರುತ್ತೆ ನಮ್ಗೆ, ಎಂಟರ್ಟೈನ್ಮೆಂಟ್ ಆಗಿ. ಇದನ್ನೆಲ್ಲ ಅದೇ ನಮ್ ತೋಟದಲ್ಲಿ ಎಲ್ಲರೂ ಫ್ರೆಂಡ್ಸ್ ತೋಟ, ಹೊರಗಡೆ ಹಳ್ಳಿ ಕಡೆ ಏನೋ ಪಬ್ಲಿಕ್ ಇಲ್ದಿರೋ ಕಡೆ ಮಾಡ್ಕೋತೀವಿ. ಮತ್ತೆ ಗ್ಲಾಸ್ ಬಾಕ್ಸ್ ಒಳಗೆ ಕೂತಿದ್ದೆ ಒಂದ್ಸಲ ನಾನು. ಅಂದ್ರೆ ಫುಲ್ ಸುತ್ತ ಗ್ಲಾಸ್, ಮೇಲೆ ಟಾಪ್ ಸೈಡ್ ಎಲ್ಲ ಗ್ಲಾಸ್ ಬಾಕ್ಸ್ ರೆಡಿ ಮಾಡ್ಸಿದ್ದೆ. ಅವನು ಅಣ್ಣ ಇಷ್ಟು ದೊಡ್ಡ ಗ್ಲಾಸ್ ಬಾಕ್ಸ್ ಮಾಡಕ್ ಆಗಲ್ಲ ಅಣ್ಣ, ಬೇಡ ಅಣ್ಣ ಅಂದ. ಇಲ್ಲ ಅವನೇನಂದ, ಇಷ್ಟುದ್ದ ಮಾಡ್ತೀನಿ ಅಣ್ಣ, ಇಷ್ಟು ಸ್ವಲ್ಪ ನೀವು ಕುತ್ಕೊಳ್ಳಂಗಿರ್ಲಿ ಅಂತಂದ. ಇಲ್ಲ ನಂಗೆ ದೊಡ್ಡದಾಗ್ಬೇಕು ಅಂದೆ. ಇಷ್ಟುದ್ದ ಐಟಿತ್ತು ಅನ್ಸುತ್ತದು. ಆ ಕಡೆ ಈ ಕಡೆ ಇಷ್ಟು ಅಗ್ಗಳ ದೊಡ್ಡ ಗ್ಲಾಸ್ ಬಾಕ್ಸು. ಅದಕ್ಕೆ ಒಂದ್ 20,000 ಖರ್ಚಾಯ್ತು. ಅದಕ್ಕೆ ಗ್ಲಾಸ್ ತಗೊಬಂದು ಅದನ್ನ ರೆಡಿ ಮಾಡಿಸಿ, ಗ್ಲಾಸ್ ತಗೊಬಂದು ರೆಡಿ ಮಾಡಿಸ್ಬಿಟ್ವಿ. ಸಿಟಿಲಿ ಐತೆ ಗ್ಲಾಸ್ ಬಾಕ್ಸ್. ಅದನ್ನ ಎತ್ಕೊ ಹೋಗ್ಬೇಕು ಇವಾಗ ನಾವು ಒಂದು 5 ಕಿಲೋಮೀಟರ್. ಅವನು ಅಣ್ಣ ಹೆಂಗ್ ಎತ್ಕೊ ಹೋಗ್ತೀರಾ ರೆಡಿ ಮಾಡಿಸಿದ್ರಲ್ಲ ಅಂದ. ಎತ್ಕೊ ಹೋಗ್ಬೋದು, ಹೆವಿ ವೆಯ್ಟ್ ಐತೆ. ಅವನ್ ಆಮೇಲೆ ಹೇಳ್ತಾವನೆ, ಅಣ್ಣ ನೀವು ಅಲ್ಲೇ ಅಲ್ಲೇನೆ ಇದು ಕಚ್ಚಿಸ್ಕೋಬೇಕಿತ್ತು, ಇಲ್ಲಿ ಕಚ್ಚಿಸ್ಬಿಟ್ಟಿದೀವಿ, ಹೆಂಗ್ ಎತ್ಕೋಗೋದು ಇವಾಗ ಅಂತಂದ. ನಾವು ತಲೆ ಎಲ್ಲ ಕೆಡೋಯ್ತು ನನಗೆ. ಸರಿ ಬಿಚ್ಚಿ ಅಂದ್ಬಿಟ್ಟು ತಿರ್ಗಾ ಬಿಚ್ಚಿಸ್ಬಿಟ್ಟು ತೋಟದತ್ರ ಹೋಗಿ ತೋಟದತ್ರ ತಿರ್ಗಾ ಇನ್ನೊಂದ್ಸಲ ಗಮ್ಮೆಲ್ಲ ಹಾಕಿ ರೆಡಿ ಮಾಡಿದ್ರು. ಹಂಗು ಏನಾಗಿತ್ತು, ಒಂದ್ ಸ್ವಲ್ಪ ಕೆಳಗಡೆ ಕ್ರ್ಯಾಕ್ ಬಿಟ್ಕೊಬಿಟ್ಟಿತ್ತು ಒಂಚೂರು, ಕೆಳಗಡೆ ಗ್ಲಾಸು. ಮೇಲ್ಗಡೆ ಸೈಡ್ದೆಲ್ಲ ಏನಾಗಿರ್ಲಿಲ್ಲ, ಮೇಲ್ಗಡೆದ ಹಂಗೆ ಇತ್ತು. ಆಮೇಲೆ ಮಾಡಿದ್ವಿ ಆ ವಿಡಿಯೋನ. ಗ್ಲಾಸ್ ಬಾಕ್ಸ್ ಅಲ್ಲಿ ಕೂತಿದ್ದೆ. ನನ್ನ ಫ್ರೆಂಡ್ಸ್ ನನಗೆ ಎದುರಿಸಕ್ಕೆ ಒಂದು ಈ ಬಾಲ್ ಪೈಥಾನ್ಗಳಿಗೆ ಫುಡ್ ಹಾಕ್ತಾರೆ, ಇಲಿಗಳು, ಸಾಕಿರೋ ಇಲಿಗಳು ಸಿಗುತ್ತೆ ಫಾರ್ಮ್ಗಳಲ್ಲಿ. ಆ 4-5 ಇಲಿ ತಂದ್ಬಿಟ್ರು ನನ್ಗೆ ಎದುರಿಸಕ್ಕೆ. ಅದಾದ್ಮೇಲೆ
ಕುರ್ಕುರೆ ಪ್ಯಾಕೆಟ್ ಎಲ್ಲ ಹಾಕಿ ಚೆನ್ನಾಗಿತ್ತು. ಆ ವಿಡಿಯೋನು ಸಖತ್ತಾಗಿತ್ತು. ಚೆನ್ನಾಗಿ ಅದು ಹೋಯ್ತಾ ರೀಚ್ ಆಯ್ತಾ? ಬಾಲ್ ಪೈಥಾನ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡಿದೀವಿ ನಾವು. ಹೌದಾ? ಅಂದ್ರೆ ನನ್ ಮೇಲೆಲ್ಲ ಬಾಲ್ ಪೈಥಾನ್ ಸ್ನೇಕ್ ಹಾಕಿ, ಅದು ಅಷ್ಟೊಂದು ಅಗ್ರೆಸಿವ್ ಇರಲ್ಲ ಅದು. ಅದು ಲೀಗಲ್ ಇಂಡಿಯಾದಲ್ಲಿ ಪೆಟ್ ತರ ಸಾಕ್ತಾರೆ. ಅದು ಒಬ್ರು ಓನರ್ ಇದಾರೆ ಚನ್ನಪಟ್ಟಣದಲ್ಲಿ, ನಮ್ಗೆ ಗೊತ್ತಿರೋರು. ಅವರು ಓನರೇ ಕರ್ಕೊಬಂದು 5 ನಿಮಿಷ ಶೂಟ್ ಮಾಡ್ಬಿಟ್ಟು ತಿರ್ಗಾ ಅದನ್ನ ಸೇಫ್ ಆಗಿ ಕರೆಕ್ಟ್ ಆಗಿ ತಗೋಗ್ತಾರೆ. ಬಾಲ್ ಪೈಥಾನ್ ಎಲ್ಲ ತಲೆ ಮೇಲೆಲ್ಲ ಬಿಡ್ಕೊಂಡೆಲ್ಲ ವಿಡಿಯೋ ಮಾಡಿದ್ವಿ ನಾವು. ನಿಮಗೆ ಇಷ್ಟ ಆಗಿದ್ದು ಮೋಸ್ಟ್ ಫೇವ್ರೆಟ್ ವಿಡಿಯೋ ಅಂದ್ರೆ ಯಾವ್ದು? ಎಲ್ಲಾ ವಿಡಿಯೋನು ಇಷ್ಟ ಆಗುತ್ತೆ ನಂಗೆ ಆಲ್ಮೋಸ್ಟ್. ಅದೇ ತುಂಬಾ ಫನ್ ಮಾಡಿದ ವಿಡಿಯೋ ಅಥವಾ ಒಂದ್ ಫನ್ನಿ ಮೂಮೆಂಟ್ ಮರೆಯಕ್ಕೆ ಆಗಲ್ಲ ಅದನ್ನ ಅಂತ. ಅದು ಸಡನ್ ಆಗಿ ಕೇಳೋದು ನೆನಪಾಗಲ್ಲ, ಒಂದು ಅಂತ ಕೇಳೋದು ನೆನಪಾಗಲ್ಲ. ಹಂಗೆ ಮಾತಾಡ್ತಾ ಎಷ್ಟೊಂದು ನೆನಪಾಗ್ಬಿಡುದು. ಇನ್ನೊಂದು ವಿಡಿಯೋ ಮಾಡಿದ್ವಿ, ಏನಂತ ಅಂದ್ರೆ ಕ್ಯಾಬ್ ಅಲ್ಲಿ ಅನಿಮಲ್ಸ್ ಕರ್ಕೋಗೋದು. ಅಂದ್ರೆ ಊಬರ್ ಫ್ರೆಂಡ್ಲಿ. ಇದನ್ನೆಲ್ಲ ಇಂಗ್ಲಿಷ್ ಯೂಟ್ಯೂಬರ್ಸ್ ಮಾಡ್ತಾರೆ. ಅಂದ್ರೆ ಕ್ಯಾಬ್ ಅಲ್ಲಿ ಅವರು ಅಲ್ಲೆಲ್ಲ ಇದ್ ಸಾಕ್ತಾರಲ್ಲ, ಹಾವು ಸಾಕ್ತಾರೆ, ಆಪ್ರಾಣಿ ಸಾಕ್ತಾರೆ, ಮೊಲ ಸಾಕ್ತಾರೆ. ಅದನ್ನ ಕ್ಯಾಬ್ ಅಲ್ಲಿ ಕರ್ಕೊ ಹೋಗ್ಬೋದಾ ಅಂತ ಫಸ್ಟ್ ನಾಯಿ ಕರ್ಕೋದ್ವಿ. ನೆಕ್ಸ್ಟ್ ಇದು ಒಂದ್ ದೊಡ್ಡ ಅಂಟೆ ಕೊತ್ತ ಅಂತ ಬರುತ್ತೆ, ಇಷ್ಟು ದೊಡ್ಡದು ಚಮಿಲಿ ಅಂತಾರ. ಅದನ್ನ ನೋಡು ಒಬ್ರು ಕ್ಯಾಬ್ ಡ್ರೈವರ್ ಶಾಕಿ ಆಗ್ಬಿಟ್ರು. ಏನಪ್ಪಾ ಇದು, ಏನ್ ತಗೋಬತ್ತಿದ್ಯಾ ಅಣ್ಣ, ಪೆಟ್ಟು ಪೆಟ್ಟು ಅಣ್ಣ ಅಂದ್ರೆ ಇದ್ಯಾವ ಪೆಟ್ಟಪ್ಪ ಅನ್ಬಿಟ್ಟು. ಆಮೇಲೆ ಇನ್ನೊಬ್ರು ಬಂದ್ರು ಕ್ಯಾಬ್ ಡ್ರೈವರ್, ಅವ್ರು ಹಚ್ಕೊಂಡ್ರು ಕುರಿಮರಿನೂ ಕ್ಯಾಬಲ್ ಕರ್ಕೋಗಿದ್ದೀನಿ. ಅಂದ್ರೆ ಊಬರ್ ಡ್ರೈವರ್ಗೆ ಹೇಳ್ತಿದ್ವಿ, ಕ್ಲೀನ್ ಮಾಡ್ಕೊಡ್ತಿದ್ವಿ ನಾವೇ. ಅಣ್ಣ ನೀವು ಪೆಟ್ಟು ಊಬರ್ ಪೆಟ್ ಫ್ರೆಂಡ್ಲಿ ಅಂತ ಒಂದ್ ಬರುತ್ತೆ. ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೇಕು ನಾವು. ಊಬರ್ ಪೆಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪೆಟ್ ನ ಕರ್ಕೋಗ್ಬೋದು. ಸೊ ನಾವು ಅಣ್ಣಂಗೆ ಅಣ್ಣ ಕ್ಲೀನ್ ಮಾಡ್ಕೊಡ್ತೀವಿ ಅಣ್ಣ ಅಂತ ಅಂದಕ್ಕೆ ಹಚ್ಕೊಂಡ್ರು. ಕುರಿಮರಿ ಕರ್ಕೋಗಿದ್ದೀನಿ. ಅದಾದ್ಮೇಲೆ ಇದು ಟರ್ಟೈಸು, ಡಕ್ಕು, ಮತ್ತೆ ಕೊನೆಲಿ ಹಾವು, ಬಾಲ್ ಪೈಥಾನ್. ಅದೆಷ್ಟು ಉದ್ದ ಇತ್ತು ಅಂದ್ರೆ ಹಾವು ಇಲ್ಲಿ ನನ್ನಷ್ಟು ಉದ್ದನೇ ಇತ್ತು. ಆವದು ಇಷ್ಟು ಅಗ್ಳ ಇತ್ತು, ದೊಡ್ಡದು ಆವದು ಬಾಲ್ ಪೈಥಾನು. ಅದನ್ನ ನಾನ್ ಕ್ಯಾಬ್ ಡ್ರೈವರ್ ಹತ್ಸೋದೇ ಇಲ್ಲ, ಇದಾಗದೇ ಇಲ್ಲ ಅನ್ಕೊಂಡಿದ್ದೆ. ಯಾರೋ ಒಬ್ರು ಅಣ್ಣ ನೋಡ್ದಟ್ಕೆ ಕಾವು ನೋಡ್ಬಿಟ್ಟು ಖುಷಿ ಪಡ್ತಾವ್ರವ್ರು. ಏನಣ್ಣ ಇದು ಹಾವು, ಬರೋಣ ಅವರೇ ಕರ್ಕೊಂಡು ಬಾರಣ ಬಾರಣ ಅಂದ್ಬಿಟ್ಟು ಕೂರ್ಸ್ಕೊಂಡ್ರು. ಹಿಂದೆ ಹಾವು ಹಿಡ್ಕೊಂಡು ಕೂತಿದ್ವಿ ನಾವು. ಒಳ್ಳೆ ಶಿವಪ್ಪಂದರ ಕಾಣಿಸ್ತೀರಣ ಹಾಕೊಂಡು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ತಿರ್ಗಾ ವಾಪಸ್ ಬಂದ್ವಿ. ಒಳ್ಳೆ ಫನ್ ಇರುತ್ತೆ ಇದ್ರಲ್ಲೆಲ್ಲ. ಇನ್ನೊಂದು, ನಾನು ನಿಮ್ ವಿಡಿಯೋದಲ್ಲಿ ಸೆಲೆಬ್ರಿಟಿ ಅಂದ್ರೆ ರಿಚೆಸ್ಟ್ ಸೆಲೆಬ್ರಿಟಿ ಮನೆ ಹತ್ರ ಹೋಗ್ಬಿಟ್ಟು ಹೋಮ್ ಟೂರ್ಗೆ ಕೇಳ್ತಾ ಇದ್ರೆ ರಿಷಬ್ ಶೆಟ್ಟಿ ಅವ್ರ ಮನೆಗೆಲ್ಲ ಹೋಗಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದ್ದೆ ಇದನ್ನ, ಇದು ಪಾರ್ಟ್ 2 ಮಾಡಿದ್ದು ಇವಾಗ. ನಾವೇನಿಲ್ಲ, ರಿಷಬ್ ಸರ್ ಮನೆ ಅಂದ್ರೆ ಎಲ್ಲಾ ಸೆಲೆಬ್ರಿಟಿ ಮನೆ ಹತ್ರ ಹೋಗ್ತಿವಿ ನಾವ್. ಅಂದ್ರೆ ಪರ್ಸನಲ್ ಲೈಫ್, ಸೆಲೆಬ್ರಿಟಿಗಳಿಗೆ ಅವ್ರ ಪರ್ಸನಲ್ ಲೈಫ್ ಇರುತ್ತೆ, ಅದನ್ನ ಡಿಸ್ಟರ್ಬ್ ಏನ್ ಮಾಡಲ್ಲ ನಾವು. ಅಂದ್ರೆ ಒಂದ್ ಮಾತು ಕೇಳ್ತೀವಿ, ಸರ್ ಇದರ ಮೀಟ್ ಮಾಡ್ಬೋದಾ, ಇಲ್ಲ ಹೌಸ್ ಟೂರ್ ಕೊಡ್ಬೋದಾ ಅಂತ. ಅಂದ್ರೆ ನಮ್ದು ಏನಂದ್ರೆ ಯಾವ್ದನ್ನು ಸ್ಕ್ರಿಪ್ಟೆಡ್ ಮಾಡಲ್ಲ ನಾನು. ಅಲ್ಲಿ ಏನ್ ನಡೀತೆ ಅದನ್ನ ನ್ಯಾಚುರಲ್ ಆಗಿ ತೋರಿಸ್ತೀನಿ. ಇವಾಗ ಅವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಕೇಳ್ದಾಗ ಹೆಂಗ್ರೆ ಏನಾಗುತ್ತೆ ಅನ್ನೋದು ಒಂದು ಜನಕ್ಕೊಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಮತ್ತೆ ಜನಕ್ಕೆ ಇನ್ನೊಂದ್ ಏನಂತಂದ್ರೆ ಹೌಸ್ ಟೂರ್ ತೋರಿಸ್ತೀನೋ ಬಿಡ್ತೀನೋ, ಸೆಲೆಬ್ರಿಟಿ ಹೌಸ್ ಎಲ್ಲ ಐತೆ ಅನ್ನೋದು ಒಂದ್ ತಲೆಯಲ್ಲಿ ಇರುತ್ತೆ. ದೊಡ್ಡ ಅವ್ರ ಮೆಚ್ಚಿನ ಹೀರೋಗಳ ಮನೆ ಹೆಂಗೈತೆ, ಎಲ್ಲೈತೆ, ಅವ್ರ ಮನೆ ಹತ್ರ ಹೋಗಕ್ ಅವ್ರಿಗೂ ಆಸೆ ಇರುತ್ತೆ. ಬಟ್ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಅವ್ರ ಪರವಾಗಿ ಹೋಗಿ ಕೇಳೋತರ. ಚೆನ್ನಾಗಿತ್ತು. ರಿಷಬ್ ಸರ್ ಒಳಗಡೆನೆ ಇದ್ರು. ನಾವ್ ಹೋದಾಗ ರಿಷಬ್ ಶೆಟ್ಟಿ ಸರ್ ಒಳಗಡೆನೆ ಇದ್ರು, ನಮ್ಗೆ ಗೊತ್ತಿಲ್ಲ ಇರ್ತಾರೆ ಅಂತ. ಹೆಂಗ್ ಗೊತ್ತಾಯ್ತು ಅಂತಂದ್ರೆ ನಾನು ಹೋದೆ, ಊಟ ಗಾಡಿ ಹಾಕ್ಬಿಟ್ಟು ನಾವು ಯೂಟ್ಯೂಬರ್ಸ್ ಟಚಪ್ ಅಲ್ಲೇ ಗಾಡಿಲಿ ಕೂಮ್ ಬಿಡ್ಕೊಂಡು ಹಿಂಗೆ ಕೂಮಲ್ಲಿ ತಲೆ ಬಾಚ್ಕೊಂಡೆ ಹೋದೆ. ಅಲ್ಲಿ ಹೋದಕ್ಕೆ ಅಮೂಲ್ಯ ಸರ್ ಹಸ್ಬೆಂಡ್ ಇದಾರಲ್ಲ ಜಗದೀಶ್ ಅವರು ಈಚೆ ಬಂದ್ರು. ಅವರು ಇವ್ರು ಬತ್ತವ್ರಲ್ಲ ಈಚೆ ಒಳಗಿರ್ಬೋದು ಅಂದ್ಬಿಟ್ಟು ನಾನು ಕೇಳಿದೆ ಜಗದೀಶ್ ಸರ್ನ, ಸರ್ ಒಳಗಿದಾರ ಸರ್ ಅಂತ. ಇದಾರ ಕಣಪ್ಪ ಅಂತಂದ್ರು. ಅದಾದ್ಮೇಲೆ ಒಳಗೆ ಅವರಲ್ಲ ಅಂದ್ಬಿಟ್ಟು ಹೋದ್ವಿ, ನೋಡಿದ್ವಿ. ಸರ್ದು ಕಾರ್ ನಿಂತಿತ್ತು, ಗೊತ್ತಾಯ್ತು. ನಾನ್ ಧೈರ್ಯ ಮಾಡ್ಬಿಟ್ಟು ಬೆಲ್ ಹೊಡೆದೆ. ಒಬ್ರು ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಹೇಳಿದ್ವಿ, ಹಿಂಗೆ ವಿಡಿಯೋ ಮಾಡ್ತೀವಿ ಸರ್, ಸರ್ನ ಮೀಟ್ ಮಾಡ್ಬೋದಾ ಅಂತ. ಅದೇ ಸರ್ ಮೀಟಿಂಗ್ ಅಲ್ಲಿ ಇದಾರೆ ಇವಾಗ, ಯಾವ್ದೋ ದೊಡ್ಡ ಮೀಟಿಂಗ್ ನಡೀತಾ ಇದೆ, ಬಿಸಿ ಇದಾರೆ, ಒಂದ್ 3-4 ಜನ ಬೇರೆಯವರು ಇದಾರೆ, ಕೇಳ್ತೀನಿ ಏನಂತಾರೆ ಅಂತ ಅಂದ್ರು. ಹೋಗ್ಬಿಟ್ಟು ಬಂದು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಅಂದ್ರೆ ಅವ್ರು ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಇಲ್ಲ ಅಂತಾನು ಹೇಳ್ಬೋದಿತ್ತು, ಬಟ್ ಕ್ಲೀನ್ ಆಗಿ ರೆಸ್ಪಾಂಡ್ ಮಾಡಿದ್ರು. ಅದು ತುಂಬಾನೇ ಇಷ್ಟ ಆಗುತ್ತೆ. ಬಂದು ಹೇಳಿದ್ರು, ಇವತ್ತು ಮೀಟಿಂಗ್ ಇದೆ,
ಇನ್ನೊಂದ್ ದಿನ ನೆಕ್ಸ್ಟ್ ಡೇ ಬನ್ನಿ ಸಿಗ್ತಾರೆ ಅಂತಾನೆ ಅಂದ್ರು. ಅಂದ್ರೆ ಫ್ರೀ ಆಗಿ ಇದಾರೆ, ನೆಕ್ಸ್ಟ್ ಡೇ ಬನ್ನಿ ಸಿಗ್ತಾರೆ, ನಂಬರ್ ತಗೊಂಡ್ರು, ಫಾಲೋ ಅಪ್ ಮಾಡ್ತೀನಿ ಅಂತಾನು ಹೇಳಿದ್ರು. ಸಂಜೆ ನಾವು ಫೋನ್ ಮಾಡಿದ್ವಿ, ಅದೇ ಅರ್ಜೆಂಟ್ ಯಾವ್ದೋ ಒಂದ್ ಕೆಲಸ ಬಂತು ಅಂದ್ಬಿಟ್ಟು ರಿಸೆಪ್ಟ್ ಸರ್ ಮಂಗ್ಳೂರ್ಗೇನೋ ಹೋದ್ರು ಅನ್ಸುತ್ತೆ ಅವತ್ತು. ಅವ್ರ ಫೋನಲ್ಲಿ ಯಾವ್ದೋ ಊರ ಹೆಸರು ಹೇಳಿದ್ರು, ನೆನಪಿಲ್ಲ. ನೆಕ್ಸ್ಟ್ ಟೈಮ್ ಬೆಂಗಳೂರು ಬಂದಾಗ ನಾನೇ ಫೋನ್ ಮಾಡ್ತೀನಿ ಸರ್, ಅದೇ ಸರ್ರೇ ಹೇಳ್ಬಿಟ್ಟು ಕಳ್ಸಿದ್ದು. ಅಂದ್ರೆ ಮೀಟ್ ಮಾಡ್ತೀವಿ, ಫ್ರೀ ಆದಾಗ ಮೀಟ್ ಮಾಡ್ತೀನಿ, ಇವತ್ತಾಗಲ್ಲ, ನಂಬರ್ ಇಸ್ಕೊಂಡ್ ಕಳ್ಸು ಅಂದ್ಬಿಟ್ಟು ಅವರೇ ಹೇಳ್ಬಿಟ್ಟು ಕಳ್ಸಿದ್ರು. ಅವತ್ತು ಶರಣ್ ಸರ್ ಮನೆ ಹತ್ರ ಹೋಗಿದ್ವಿ, ಸರ್ ಶೂಟಿಂಗ್ ಹೋಗಿದ್ರು. ಮತ್ತೆ ಇನ್ನೆಲ್ಲ ಚಿಕ್ಕಣ್ಣ ಅವ್ರದ್ದು ಫ್ಲಾಟ್ ಹತ್ರ ಹೋಗಿದ್ವಿ. ಅದು ಗೊತ್ತಿಲ್ಲ, ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಚಿಕ್ಕಣ್ಣ ಅವ್ರ ಫ್ಲಾಟ್ ಇಲ್ಲೇ ಇರೋದು ಅಂತ. ನಾವು ಅಲ್ಲೇ ಇರ್ಬೋದು ಅಂತ ಹೋಗಿದ್ವಿ. ವಾಚ್ಮ್ಯಾನ್ ಏನೋ ಕೇಳಿದ್ವಿ ಇಲ್ಲೇ ಅಂತ. ಅವ್ರದ್ದು ಅದು ಕಾನ್ಫಿಡೆನ್ಶಿಯಲ್ ಅಲ್ವಾ, ಅವರು ವಾಚ್ಮ್ಯಾನ್ ಗಳು ಹೇಳಲ್ಲ. ಮತ್ತೆ ಇನ್ನೆಲ್ಲೆಲ್ಲ ಹೋಗಿದ್ದೆ ಆ ವಿಡಿಯೋದಲ್ಲಿ, ಅದೇ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಮನೆ ಹತ್ರ ಹೋಗಿದ್ವಿ. ಒಂದ್ 5-6 ಜನ ಸೆಲೆಬ್ರಿಟಿ ಮನೆ ಹತ್ರ ಹೋಗಿದ್ದು. ಸೊ ಹಿಂಗೆ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀರಾ. ಲಾಸ್ಟ್ ಟೈಮು ಫಸ್ಟ್ ಪಾರ್ಟ್ 1 ಮಾಡಿದಾಗ ಸುದೀಪ್ ಸರ್, ಯಶ್ ಸರ್, ಮತ್ತೆ ದರ್ಶನ್ ಸರ್ ಮನೆ ಎಲ್ಲ, ಅವ್ರ ಮನೆಗಳ ಹತ್ರ ಎಲ್ಲ ಹೋಗಿ ಕೇಳಿದ್ವಿ ನಾವು ಲಾಸ್ಟ್ ಟೈಮ್. ಅಲ್ಲೆಲ್ಲೂ ಬೈಸ್ಕೊಂಡಿದ್ದಿಲ್ವಾ? ಇಲ್ಲ ಅಂದ್ರೆ ಒಂದ್ ಕಡೆ ಮಾತ್ರ ಯಾರೋ ವಾಚ್ಮನ್ ವಿಡಿಯೋ ಮಾಡ್ಬೇಡಪ್ಪ ಅದು ಇದು ಅಂತೇನೋ ಅಂದ್ರು. ಇಲ್ಲ ಅಣ್ಣ, ನಾವೇನ್ ನೆಗೆಟಿವ್ ಆಗಿ, ನಾನು ಅದೇ ಎಲ್ರಿಗೂ ಅದೊಂದು ಇದ್ದೇ ಇರುತ್ತೆ ನೆಗೆಟಿವ್ ಆಗಿ. ನಾನ್ ನೆಗೆಟಿವ್ ಆಗಿ ಏನು ಮಾಡ್ತಿಲ್ಲ ಅಣ್ಣ, ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿರೋದು, ಕೇಳಿದ್ವಿ ಅಷ್ಟೇ, ಇಲ್ಲ ಅಂದ್ರೆ ಓಕೆ ಅಂತ ಅನ್ಬಿಟ್ಟು ಬಂದೆ. ಈಗ ಎಷ್ಟು ದಿನಕ್ಕೆ ಒಂದ್ಸಲ ವಿಡಿಯೋ ಮಾಡೋದು ನೀವು ಶೂಟ್ ಎಲ್ಲ? ನಾನು ದಿನ ಮಾಡ್ತಿದ್ದೀನಿ ಇವಾಗ 3 ತಿಂಗಳಿಂದ. ಹೌದಾ? ಎವ್ರಿ ಡೇ ವಿಡಿಯೋ ಕಣ್ಣುಡಿ ಹೆಂಗಾಗಿದೆ ದಿನ ಎಡಿಟ್ ಮಾಡಿ. ಫಸ್ಟ್ ವಾರಕ್ಕೊಂದು ವಿಡಿಯೋ, ಅಂದ್ರೆ ವಾರಕ್ಕೊಂದು ವಿಡಿಯೋ ಹಾಕ್ತಿದ್ದೆ ಮೇನ್ ಚಾನಲ್ ಅಲ್ಲಿ. ಅದು ಹೆಂಗೆ ಅಂತಂದ್ರೆ ಕೆಲವು ಸಲ 2 ದಿನ 3 ದಿನ ಶೂಟ್ ಇರೋದು, ಒಂದೊಂದ್ ವಿಡಿಯೋ 2 ದಿನ ಶೂಟ್ ಮಾಡ್ಲೇಬೇಕಲ್ವಾ, ಇನ್ನೊಂದೊಂದ್ ದಿನ ಒಂದೇ ದಿನಕ್ಕೆ ಶೂಟ್ ಮುಗ್ದಾಗೋದು. ಸೊ ಅವಾಗ ಹೆಂಗೆ ಅಂದ್ರೆ ವಾರಕ್ಕೊಂದ್ ಮಾಡ್ತಿದ್ದೆ, ಒಂದ್ ದಿನ ಫುಲ್ ಎಡಿಟ್ ಮಾಡ್ತೀನಿ ನಾನು ಮೇನ್ ಚಾನಲ್. ಈಗ್ಲೂನು ನಾನ್ ಮನೆಗೆ ಹೋಗಿ ರೂಮ್ ಬಾಗ್ಲ ಹಾಕೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಬ್ರೇಕ್ ಏನಂದ್ರೆ ಊಟಕ್ಕೆ ಬರ್ತೀನಿ, ತಿರ್ಗಿ ಕಾಫಿ ಕುಡಿತೀನಿ, ಊಟಕ್ಕೆ ಬರ್ತೀನಿ ಅಷ್ಟೇ. ಎಡಿಟೇ ನಂದು ಮೇನ್ ಚಾನಲ್ ಫೂಟೇಜ್ 1 hour 1.5 hour ಇರುತ್ತೆ, ಕೆಲವೊಂದು 1 hour ಮಿನಿಮಮ್ ಇರುತ್ತೆ. ಅದನ್ನ 13, 14, 15 ನಿಮಿಷಕ್ಕೆ ತರಿಸ್ತೀನಿ. ಜನಕ್ಕೆ ಎಷ್ಟೊಂದ್ ಜನಕ್ಕೆ ಇದೇನು ಸಣ್ಣ ಐತೆ ವಿಡಿಯೋ ಅಂತ ಅನ್ಸುತ್ತೆ. ನಾವು ಅಷ್ಟು ದೊಡ್ಡ ವಿಡಿಯೋ ಹಾಕಿದ್ರೆ ಅವ್ರಿಗೆ ಬೋರ್ ಆಗ್ಬಿಡುತ್ತೆ, ಅವ್ರಿಗೆ ಅನ್ಸುತ್ತೆ. ಮೇನ್ ಅಂದ್ರೆ ಮೀಮ್ಸ್ ಹಾಕಿ ಎಂಟರ್ಟೈನಿಂಗ್ ಆಗಿ ಸ್ಟೋರಿ ಟೆಲ್ಲಿಂಗ್ ಮಾಡಿ ಅದು ಇಷ್ಟ ಆಗುತ್ತೆ ಜನಕ್ಕೆ. ನಾವೇನಾದ್ರೂ ಒಂದ್ 20-25 ನಿಮಿಷ ವಿಡಿಯೋ ಹಾಕಿದ್ರೆ ಜನಕ್ಕೆ ಬೋರ್ ಆಗ್ಬಿಡುತ್ತೆ. ಹಂಗೆ ಸೊ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಆ ಕಟ್ ಮಾಡಿರೋದ್ ನೋಡ್ಬೇಕು ನೀವು. ಎಡಿಟಿಂಗ್ ಲೈನ್ ಇರುತ್ತಲ್ಲ, ನಾನಂತೂ ಜಾಸ್ತಿ ರೆಸ್ಪೆಕ್ಟ್ ಯಾರಿಗೆ ಅಂತಂದ್ರೆ ಎಡಿಟರ್ಸ್ಗೆ. ವಿಡಿಯೋ ಶೂಟ್ ಮಾಡೋದು ಆರಾಮ್, ಒಂದೊಂದ್ ದಿನಕ್ಕೆ 5 ವಿಡಿಯೋ ಮಾಡ್ಕೊಟ್ಬಿಡ್ತೀನಿ ಬೇಕಾದ್ರೆ ಯಾರಿಗಾರು. ನನ್ ಚಾನಲ್ಗೆ ವಿಡಿಯೋ ಮಾಡ್ಬಿಡ್ತೀನಿ. ಎಡಿಟರ್ಸ್ ಅಂದ್ರೆ ನಾವು ಎಡಿಟರ್ಸ್ ಕಷ್ಟ ಹೆವಿ ಇರುತ್ತೆ. ಆ ಮೂವಿ ಎಡಿಟಿಂಗು ಇದನ್ನೆಲ್ಲ ಹೆಂಗ್ ಮಾಡ್ತಾರೋ ಅನ್ಸುತ್ತೆ ಕೆಲವು ಸಲ. ಅಷ್ಟು ಟೈಮ್ ಯಾಕೆ ತಗೊಳುತ್ತೆ ಅಂದ್ರೆ ಎಡಿಟಿಂಗ್ ಹಂಗಿರುತ್ತೆ. ನೀವು ಎಲ್ಲ ಎಡಿಟಿಂಗ್ ಹಂಗೆ ಕಲ್ತಿದ್ದ ಯೂಟ್ಯೂಬ್ ನೋಡಿ ಅಥವಾ? ಎಡಿಟಿಂಗ್ ಕಲ್ತಿದ್ದೊಂದು ಕತೆ. ಫಸ್ಟ್ ಫೋನಲ್ಲೇ ಎಡಿಟ್ ಮಾಡ್ತಿದ್ದೆ 2 ವಿಡಿಯೋ. ಅದೇ ಮನೆ ಹತ್ರ ಫಾಲ್ಸ್ಗೆ ಹೋಗಿದೆ ಅಂದ್ಮೇಲೆ 2 ವಿಡಿಯೋ ಫೋನಲ್ಲಿ ಎಡಿಟ್ ಮಾಡಿದೆ. ನನ್ನ ಫ್ರೆಂಡ್ ಒಬ್ಬ ನಿಖಿಲ್ ಅಂತ ಇದ್ದ, ಸ್ಕೂಲ್ ಫ್ರೆಂಡ್. ಅವನು ಮಗ ಪ್ರೀಮಿಯರ್ ಪ್ರೋ ಅಂತ ಒಂದು ಆ್ಯಪ್ ಐತೆ, ಲ್ಯಾಪ್ಟಾಪ್ ನಿಮ್ ಮನೆ ಲ್ಯಾಪ್ಟಾಪ್ ಇದ್ರೆ ಅದಕ್ಕೆ ಹಾಕೊಂಡು ಅದು ಆಕ್ಟ್ ವರ್ಷನ್ ಹಾಕೊಡ್ತೀನಿ, ಕಾಸು ಕೊಡ್ಬೇಕು ಅದಕ್ಕೆ. ಆಕ್ಟ್ ವರ್ಷನ್ ನಾನು ಹಾಕೊಡ್ತೀನಿ, ಈಗಲೂ ಕ್ರ್ಯಾಕ್ಟ್ ವರ್ಷನ್ ಯೂಸ್ ಮಾಡ್ತಿರೋದು. ಹಾಕೊಡ್ತೀನಿ, ಎಡಿಟಿಂಗ್ ನಾನು ಒಂಚೂರು ಹೇಳ್ಕೊಡ್ತೀನಿ, ಕಲ್ತ್ಕೋಬಹುದು ಅಂತಂದ. ನನ್ನ ಹತ್ರ ಲ್ಯಾಪ್ಟಾಪ್ ಇರ್ಲಿಲ್ಲ ಆಗ, ನಮ್ಮ ಅಕ್ಕನ ಲ್ಯಾಪ್ಟಾಪ್ ಇತ್ತು. ನಮ್ಮ ಅಕ್ಕನ ಹತ್ರ ಅವಳದೇನೋ ಇಂಟರ್ನ್ಶಿಪ್ ಎಂತಕೋ ತಗ್ಸ್ಕೊಂಡಿದ್ಲು. ಅವಳ ಹತ್ರ ಏನೇನೋ ಕತೆ ಹೊಡೆದು ಬೇಕು, ನಂದು MBA ಪ್ರಾಜೆಕ್ಟ್ ಐತೆ ಸುಳ್ಳು ಹೇಳಿ ಈಸ್ಕೊಂಡು ಹಾಕೊಟ್ಟ ಅವನು. ಫುಲ್ ಎಲ್ಲ ಪ್ರೀಮಿಯರ್ ಪ್ರೋ ಹಾಕೊಟ್ಟ, ಸಣ್ಣ ಪುಟ್ಟ ಬೇಸಿಕ್ಸ್ ಹೇಳ್ಕೊಟ್ಟ. ನಾನು ಮಿಕ್ಕಿದ್ದೆಲ್ಲ ಎಡಿಟಿಂಗ್ ಎಲ್ಲ ಕಲ್ತಿದ್ದೆ ಯೂಟ್ಯೂಬ್ ಅಲ್ಲಿ. ಹೌ ಟು ಆಡ್ ಕ್ಲಿಪ್ಸ್ ಇನ್ ಪ್ರೀಮಿಯರ್ ಪ್ರೋ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋದು. ಹೌ ಟು ಆಡ್ ಗ್ರೀನ್ ಸ್ಕ್ರೀನ್ ಇನ್ ಪ್ರೀಮಿಯರ್ ಪ್ರೋ, ಆತರ ಎಲ್ಲ ಯೂಟ್ಯೂಬ್ ಮಾಡ್ಬೇಕು ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲೇ ಕಲಿಬೇಕು. ಈಸಿ, ನಿಮ್ಗೆ ಏನಿಲ್ಲ. ಹೌ ಟು ಓಪನ್ ನೀವು ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ಯೂಟ್ಯೂಬ್ ಅಲ್ಲೇ ಬಂದ್ಬಿಡುತ್ತೆ ಎಲ್ಲ. ಹೌ ಟು ಅಪ್ಲೋಡ್ ನೀ ವಿಡಿಯೋ ಇನ್ ಯೂಟ್ಯೂಬ್, ಏನೇ ಬಂದ್ರು ನಾನು ಯೂಟ್ಯೂಬ್ ನೋಡೇ ಮಾಡೋದು. ಒಂದು ಕಾಪಿ ರೈಟ್ಸ್ ಬಂತ, ಒಂದು ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಮತ್ತೆ ಮಾನಿಟೈಸೇಷನ್ ಹೆಂಗ್ ಅಪ್ಲೈ ಮಾಡೋದು, ಎಲ್ಲಾನು ಯೂಟ್ಯೂಬ್ ಅಲ್ಲೇ ನೋಡ್ ಮಾಡ್ಬೇಕು ನೀವು.
ಅಂದ್ರೆ ಅದನ್ನೆಲ್ಲ ನಾವೇ ಅಪ್ಲೈ ಮಾಡಿದ್ಮೇಲೆ ನಮಗೆ ಅಂದ್ರೆ ಫಸ್ಟ್ ಏನಂತಂದ್ರೆ ಯೂಟ್ಯೂಬ್ ಕ್ರೈಟೀರಿಯಾದಲ್ಲಿ 4000 ಅವರ್ಸ್ ವಾಚ್ ಅವರ್ಸ್ ಆಗ್ಬೇಕು, 4000 ಅವರ್ಸ್ ವಾಚ್ ಅವರ್ ಆಗ್ಬೇಕು, ಮತ್ತೆ 1000 ಸಬ್ಸ್ಕ್ರೈಬ್ ಇರಬೇಕು. ಅವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ನಾವು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದ್ಮೇಲೆ ಗೂಗಲ್ ಆಡ್ಸನ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಯೂಟ್ಯೂಬ್ ಗೂಗಲ್ ಅವ್ರದ್ದು, ಗೂಗಲ್ ಅವರು ಆಡ್ ನ ಪ್ಲೇ ಮಾಡೋದ್ರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಗೂಗಲ್ ಆಡ್ಸನ್ ಅಲ್ಲಿ ನಿಮ್ದು ಪ್ಯಾನ್ ಕಾರ್ಡು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ ಮಿನಿಮಮ್ ಥ್ರೆಶೋಲ್ಡ್ $100 ಇರಬೇಕು. $100 ನಿಮ್ ಯೂಟ್ಯೂಬ್ ಅಲ್ಲಿ ಇನ್ಕಮ್ ಬಂದ್ಮೇಲೆ ಫಸ್ಟ್ ಪೇಮೆಂಟ್ ಬರುತ್ತೆ ನಿಮ್ಗೆ. ಅಲ್ಲಿವರೆಗೂ ಬರಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ನಿಂತಿದೆ. ವಿಕಾಸ್ ಜೊತೆ ಮಾತಾಡ್ತಾ ಇದ್ರೆ ಮಾತು ಹೋಗ್ತಾ ಇರುತ್ತೆ. ಜಾಸ್ತಿ ಮಾತಾಡ್ತೀವಿ ಅಲ್ಲ ಅದಕ್ಕೆ ಅಲ್ಲ ಇವಾಗ ಜನ ಫ್ಯಾನ್ಸ್ ಆಗಿರೋದು ನಿಮಗೆ, ಜಾಸ್ತಿ ಮಾತಾಡ್ತಾರೆ ಅಂತಾನೆ. ಸೊ ಎಸ್ ವಿಕಾಸ್, ಬಹಳ ಖುಷಿ ಆಯ್ತು ನಂಗೆ ನಿಮ್ ಜೊತೆ ಮಾತಾಡ್ತಾ. ಹಿಂಗೆ ಮಾತನಾಡ್ತಾ ಇದ್ರೆ ನಾನು ಮಾತಾಡ್ತಿರ್ತೀನಿ. ಅಂಡ್ ನಿಜಕ್ಕೂ ಕೂಡ ಏನಾದ್ರೂ ಇದನ್ನ ಹಾಗೆ ನಿಮ್ಗೆ ಇನ್ನೊಂದು ಎಪಿಸೋಡ್ ಬೇಕಂತ ಹೇಳಿದ್ರೆ ಮತ್ತೆ ವಿಕಾಸ್ ಜೊತೆ ನಾನು ಕುತ್ಕೊಂಡು ಮಾತಾಡ್ತೀನಿ. ಇವಾಗ ಏನ್ ವಿಡಿಯೋಸ್ ಮಾಡ್ತಾ ಇದ್ರೆ ಹಂಗೆ ಮಾಡ್ತಾ ಹೋಗಿ, ಇನ್ನ ಜಾಸ್ತಿ ಫೇಮಸ್ ಆಗಿ ಜಾಸ್ತಿ ಸಬ್ಸ್ಕ್ರೈಬರ್ ಬರ್ಲಿ. ಅಂಡ್ ಇದೇ ತರ ಜನನ ಎಂಟರ್ಟೈನ್ ಮಾಡ್ತಾ ಸಖತ್ ಖುಷಿ ಆಗುತ್ತೆ ನಿಮ್ ವಿಡಿಯೋಸ್ ನೋಡ್ತಾ ಇದ್ರೆ. ಅದೇ ಇವಾಗ ನಾನಂತೂ ಫುಲ್ ಪಾಡ್ಕಾಸ್ಟ್ ನಗ್ತಾನೆ ಇದೀನಿ, ನಾನು ನಗುನೇ ನಿಲ್ಸಿಲ್ಲ, ಅಷ್ಟು ನಗ್ತಾನೆ ಇದೀನಿ. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀರಾ. ಅಂಡ್ ತುಂಬಾ ಬೋಲ್ಡ್ ಆಗಿ ಮಾತಾಡ್ತೀರಾ, ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ರೆ. ನೀವು ಆಗ್ಲೇ ಹೇಳಿದಾಗೆ ಸ್ಕ್ರಿಪ್ಟ್ ಎಲ್ಲೂ ಮಾಡೋದಿಲ್ಲ, ನೀವ್ ಏನಿದೆ ಡೈರೆಕ್ಟ್ ಆಗಿ ಅದನ್ನ ಮಾಡ್ತಾ ಹೋಗ್ತೀರಾ. ಸೊ ಲಾಸ್ಟ್ ಆಗಿ ಏನಾದ್ರು ಹೇಳ್ಬೇಕಂತ ಅಂದ್ರೆ ಹೇಳ್ಬೋದು ವಿಕಾಸ್. ಏನಿಲ್ಲ, ನಾನು ಹೇಳೋದೇನಂತಂದ್ರೆ ಎಲ್ಲಾ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ತುಂಬಾನೇ ಕಷ್ಟಪಟ್ಟು ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತೀವಿ ನಾವು. ನೀವು ಅನ್ಕೋಬಹುದು ಯೂಟ್ಯೂಬ್ ಮಾಡೋದು ಆರಾಮಾಗಿ ದುಡ್ದು ಬಿಡ್ತಾರೆ, ಆರಾಮಾಗಿ ಜೀವನ ಮಾಡ್ಬಿಡ್ತಾರೆ ಅಂತ. ನಮ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾನೇ ಕಷ್ಟಗಳಿರುತ್ತೆ. ಎಡಿಟಿಂಗ್ ಮಾಡಬೇಕು, ಎಫರ್ಟ್ಸ್ ಹಾಕ್ಬೇಕು, ಖರ್ಚಿರುತ್ತೆ. ಎಲ್ಲಾನು ಮಾಡೋದು ಯಾತಕ್ಕೋಸ್ಕರ ಅಂದ್ರೆ ಒಂದು ಪ್ಯಾಷನ್ ಇಟ್ಕೊಂಡು ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತ ಅಷ್ಟೇ ನಾವು ಮಾಡೋದು. ನಮ್ಮ ಉದ್ದೇಶನೇ ಅಷ್ಟು, ನೀವು ನಗ್ಬೇಕು, ಖುಷಿ ಪಡ್ಬೇಕು, ನಿಮ್ಗೆ ಇಷ್ಟ ಆಗ್ಬೇಕು ವಿಡಿಯೋಸ್ ಅಂತ. ಸೊ ಎಲ್ಲಾ ಕನ್ನಡ ಯೂಟ್ಯೂಬರ್ಸ್ನು ಕೂಡ ಸಪೋರ್ಟ್ ಮಾಡಿ. ಎಲ್ಲಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ಟಿವಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಾಸ್ಟ್ ಹೇಳ್ತಿದ್ದೀರಾ. ಎಸ್ ವಿಕಾಸ್, ಒಳ್ಳೇದಾಗ್ಲಿ. ಅಂಡ್ ಬೇಗ ಗುಡ್ ನ್ಯೂಸ್ ಕೊಡಿ. ಫಸ್ಟ್ ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಗರ್ಲ್ ಫ್ರೆಂಡ್ ಯಾರು ಅಂತೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಮೊದ್ಲೇ ಇವಾಗ ಸದ್ಯಕ್ಕಿಲ್ಲ. ಗರ್ಲ್ ಫ್ರೆಂಡ್ ಯಾರು ಅಂತ ಹೇಳ್ತೀನಿ ಅನ್ಲಿಲ್ಲ ನಾನು. ಗರ್ಲ್ ಫ್ರೆಂಡ್ ಇದಾರ ಅನ್ನೋದಕ್ಕೆ ಹೇಳೋ ಟೈಮ್ ಅಲ್ಲ, ಅದು ಆ ಆನ್ಸರ್ ನನ್ಗೆ ಯಾಕೋ ಹಂಗೆ ಅನ್ಸ್ತಪ್ಪ. ಎಸ್, ಅದಿರ್ಲಿ. ಅಂಡ್ ಒಳ್ಳೇದಾಗ್ಲಿ ವಿಕಾಸ್. ಇದೇ ರೀತಿಯಾಗಿ ನಿಮ್ ಜರ್ನಿ ಕಂಟಿನ್ಯೂ ಆಗ್ತಾ ಇರ್ಲಿ. ಎಸ್, ನೋಡಿದ್ರಲ್ಲ, ನಾನಂತೂ ಫುಲ್ ಫನ್ ಮಾಡಿದ್ದೀನಿ ವಿಕಾಸ್ ಜೊತೆ ಮಾತಾಡ್ತಾ. ಅಷ್ಟು ನಗ್ಸಿದ್ದಾರೆ ಅಂಡ್ ಅಷ್ಟು ಚೆನ್ನಾಗಿರೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಂಟೆಂಟ್ ಕ್ರಿಯೇಟರ್ಸ್ಗಾಗಿರ್ಬೋದು, ಇನ್ಫ್ಲುಯೆನ್ಸರ್ಗಾಗಿರ್ಬೋದು ಒಳ್ಳೊಳ್ಳೆ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ನಂಗೆ ಇನ್ನೊಂದು ವಿಚಾರ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಅದು ಆಗ್ತಿಲ್ಲ, ಅದು ಸರಿ ಆಗ್ತಿಲ್ಲ ಅಂತ ಹೇಳಿದಾಗ ಅದನ್ನ ಗಿವ್ ಅಪ್ ಮಾಡೋದಕ್ಕಿಂತ ಅದ್ರಲ್ಲಿ ಬೇರೆ ಇನ್ನೊಂದು ಏನಾದ್ರೂ ಮಾಡ್ಬೋದಾ, ಅದನ್ನ ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬಹುದು ಅನ್ನೋದಕ್ಕೆ ವಿಕಾಸ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಎಸ್, ಅಂಡ್ ನೀವು ಕೂಡ ಫನ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ರಂಜಿತಾ ರೇವಣ್ಣ. ಅಂಡ್ ನಿಮಗೆ ಹೇಗನ್ಸ್ತು ಈ ಪಾಡ್ಕಾಸ್ಟ್ ಅಥವಾ ವಿಕಾಸ್ ಜೊತೆ ಮಾತುಕತೆಗಳು? ಅಂಡ್ ನೆಕ್ಸ್ಟ್ ಎಪಿಸೋಡ್ ಬೇಕಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.